ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ. ಬಹುಶಃ ಈ ಒಂದು ಉರಿ ಬಿಸಿಲಿನಲ್ಲೂ ಕೂಡ ಈ ದೇಹ ಬಿಸಿಲಿನ ಒಂದು ತಾಪಕ್ಕೆ ಬೆಂದು ಈ ದಿನಗಳಲ್ಲಿ ಬಹುಶಃ ಒಂದು ಕುವೆಂಪು ಅವರಂತ ಕಾದಂಬರಿಗಳನ್ನಾಗ್ಲಿ ಅಥವಾ ರೊಮ್ಯಾಂಟಿಕ್ ಕವಿಗಳ ಒಂದು ಕವಿತೆಗಳನ್ನ ಓದೋದಾಗ್ಲಿ ಮನಸ್ಸಿಗೆ ಬಹಳ ತಂಪನ್ನ ಏರಿಯುತ್ತೆ ಅಂತ ನಾನು ಭಾವಿಸ್ತೇನೆ. ನೆರೆದಿರುವಂತಹ ಎಲ್ಲ ಸಹೃದಯರಿಗೆ, ಸಾಹಿತ್ಯ ಆಸಕ್ತರಿಗೆ, ಹಿರಿಯರಿಗೆ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಆತ್ಮೀಯ ಹಾಗೂ ಗೌರವ ಪೂರ್ವಕ ಒಂದು ಸ್ವಾಗತವನ್ನ ನಾನು ಈ ಕಾರ್ಯಕ್ರಮಕ್ಕೆ ಕೋರ್ತೇನೆ. ರೊಮ್ಯಾಂಟಿಕ್ ಕವಿಗಳು ಯಾಕೆ ಒಂದು ನಿಸರ್ಗದತ್ತ ಮುಖ ಮಾಡಿದ್ರು, ಯಾಕೆ ಅವರು ನಿಸರ್ಗದಲ್ಲಿಯೇ ಸತ್ಯ, ಸೌಶಲ್ಯ, ಸೌಂದರ್ಯವನ್ನ ಕಾಣ ಹೊರಟ್ರು ಎನ್ನುವಂತಹ ಪ್ರಶ್ನೆಗಳನ್ನ ನಾವು ಹಾಕೊಂಡಾಗ ಬಹುಶಃ ನನಗನ್ಸೋದು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವಂತಹ ಒಂದು ಬಾಹ್ಯ ಜಗತ್ತಿಗೆ ಆಚೆಗೆ ಒಂದು ಅವಿನಾಶಿಯಾದಂತಹ ಒಂದು ಸತ್ಯ ಜಗತ್ತಿದೆ. ಅದರ ಒಂದು ದರ್ಶನಕ್ಕಾಗಿ ಅವರೆಲ್ಲರೂ ಕೂಡ ಹಾತೊರೆದ್ರು. ಬಹುಶಃ ಎಲ್ಲ ಒಂದು ಮಹನೀಯ ಬರಹಗಾರರು, ಲೇಖಕರು ಈ ಒಂದು ಸತ್ಯ ದರ್ಶನಕ್ಕಾಗಿನೇ ಅವರು ಹಾತೊರಿತಾ ಇರ್ತಾರೆ. ಆ ಬಾಹ್ಯ ಜಗತ್ತಿನ ಆಚೆಗೆ ಇರುವಂತ ನಿಜವಾದಂತ ಒಂದು ಸತ್ಯ ಲೋಕದ ದರ್ಶನಕ್ಕೆ ಅದನ್ನೆಲ್ರಿಗೂ ಕೂಡ ತೋರಿಸ್ಬೇಕು ಅನ್ನುವಂತಹ ಬರಹದ ಮೂಲಕ ಆ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಿರ್ತಾರೆ. ನಿಸರ್ಗ ಅಂದ್ರೇನೆ ಒಂದು ಆತ್ಮಾನಂದ, ಒಂದು ತಂಪನ್ನ ಮನಸ್ಸಿಗೆ ನೀಡುವಂತಹ ಒಂದು ಕೃತಿ. ಇಂಥ ಬೇಸಿಗೆಯ ಧಗೆಯಿಂದ ಕೆಲವು ಗಳಿಗೆಗಳಾದ್ರೂ ಕೂಡ ಒಂದು ತಂಪಿನ ಎರಕವನ್ನ ಹೊಯ್ಯುವಂತ ಕೆಲಸವನ್ನ ಧಾರವಾಡ ಕಟ್ಟೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ನಾವೀಗಾಗ್ಲೇ 190 ಒಂದು ಕಾರ್ಯಕ್ರಮಕ್ಕೆ ನಾವಿವತ್ತು ಕಾಲಿಡ್ತಾ ಇದ್ದೇವೆ. ಧಾರವಾಡ ಕಟ್ಟೆ ಈವರೆಗೂ ಕೂಡ 189 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು 190ನೇ ಒಂದು ಉಪನ್ಯಾಸಕ್ಕೆ ಭಾಜನ ಆಗ್ತಾ ಇದೆ. ಇದೆಲ್ಲದಕ್ಕೂ ತಮ್ಮ ಧಾರವಾಡ ಮೇಲೆಯ ಒಂದು ಪ್ರೀತಿ ಮತ್ತೆ ಗೌರವ, ಇಷ್ಟು ದಿನಗಳ ಕಾಲ ಇಷ್ಟು ನಿರಂತರವಾಗಿ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ತಮ್ಗೆ ಕೃತಜ್ಞರಾಗಿರ್ತೀವಿ ಅಂತ ಕೇಳ್ಕೊಳ್ತಾ, ಇವತ್ತು ನಮ್ಮ ವರ್ಚುವಲ್ ವೇದಿಕೆಯಲ್ಲಿ ಒಂದು ವರ್ಡ್ಸ್ವರ್ತ್ನ ಒಂದು ಕಾವ್ಯವನ್ನ ಇಟ್ಕೊಂಡು ವರ್ತಮಾನ ಕಾಲದಲ್ಲಿ ವರ್ಡ್ಸ್ವರ್ತ್ನ ಒಂದು ಕಾವ್ಯದ ಒಂದು ಪ್ರಸ್ತುತೆಯನ್ನ ಇಟ್ಕೊಂಡು ಆ ವಿಷಯದ ಸುತ್ತಲೂ ತಮ್ಮ ಉಪನ್ಯಾಸವನ್ನ ನಮ್ಮೆಲ್ರಿಗೂ ಕೂಡ ಸಾಹಿತ್ಯಾಸಕ್ತರಿಗೆ ಉಣಬಡಿಸ್ಲಿಕ್ಕೆ ಅಂತ ಹೇಳಿ ನಮ್ಮ ಒಟ್ಟಿಗೆ ಇವತ್ತು ಧಾರವಾಡ ಕಟ್ಟೆಯ ವರ್ಚುವಲ್ ವೇದಿಕೆಯಲ್ಲಿ ಬಹಳ ಯಂಗ್ ಪ್ರೊಫೆಸರ್ ಬಸವರಾಜ್ ಎಳ್ಳೂರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಬಳಗದ ಎಲ್ಲವರ ವತಿಯಿಂದ ಆತ್ಮೀಯ ಹಾಗೂ ಗೌರವ ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ಹಾಗೇನೆ ಧಾರವಾಡ ಕಟ್ಟೆಯ ವರ್ಚುವಲ್ ವೇದಿಕೆಯಲ್ಲಿ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಅಧ್ಯಯನಾಂಗದ ನಿರ್ದೇಶಕರಾಗಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಗೌರವ ಪೂರ್ವಕ ಒಂದು ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರಿದ್ದಾರೆ, ಅವರೆಲ್ರಿಗೂ ಕೂಡ ನಾನು ಆತ್ಮೀಯ ಗೌರವ ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಕಿನ ಮೊದಲು ಬಸವರಾಜ್ ಎಳ್ಳೂರ್ ಅವರು ಒಬ್ಬ ಪ್ರಾಮಿಸಿಂಗ್ ಒಂದು ಟೀಚರ್, ಇಂಗ್ಲಿಷ್ ಪ್ರಾಧ್ಯಾಪಕರು. ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಅವರು ಅಕಾಡೆಮಿಕ್ ಒಂದು ವಲಯವನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಬರುತ್ತಿರುವಂತಹ ಶ್ರೀಯುತರು, ಸಾಹಿತ್ಯದ ಒಂದು ಗಂಭೀರ ಓದುಗರು, ಹಾಗೇನೆ ಸಂಶೋಧನೆಯಲ್ಲಿ ತಮ್ಮನ್ನ ತಾವು ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಬಹಳ ಯಂಗ್ ಪ್ರಾಧ್ಯಾಪಕರು. ಸದ್ಯ ಇವರು ಶ್ರೀ ಸಂಗಮೇಶ್ವರ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಚರ್ಚನ್ದಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್, ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಈ ಒಂದು ಸೀರೀಸ್ ಅಂದ್ರೆ ರೊಮ್ಯಾಂಟಿಕ್, ಇಂಗ್ಲಿಷ್ ರೊಮ್ಯಾಂಟಿಕ್ ಕವಿಗಳು, ಮಹತ್ವದ ಒಂದು 3 ಕವಿಗಳ ಒಂದು ಕಾವ್ಯವನ್ನ ಇಟ್ಕೊಂಡು ಈ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು 3 ವಾರ, ಇವತ್ತು ಹಾಗೇನೆ 20ನೇ ತಾರೀಕು ಬರುವ ಶನಿವಾರ, ಹಾಗೆ ಕೊನೆಯ ಶನಿವಾರ 27ನೇ ತಾರೀಕು ಮಹತ್ವದ 3 ಕವಿಗಳಾಗಿ ವರ್ಡ್ಸ್ವರ್ತ್, ಶೆಲ್ಲಿ ಮತ್ತೆ ಜಾನ್ ಕೀಟ್ಸ್ ಕುರಿತಾದಂತಹ 3 ಉಪನ್ಯಾಸಗಳನ್ನ ಹಮ್ಮಿಕೊಂಡಿದ್ದೇವೆ. 20ನೇ ತಾರೀಕು ಶಿವಪೂಜ್ಜಿ ಕೋಟಿ ಅವರು ಒಂದು ಶೆಲ್ಲಿ ಕುರಿತಾಗಿ ಮಾತಾಡ್ತಿದ್ದಾರೆ. ಹಾಗೇನೆ ಡಾಕ್ಟರ್ ಶ್ರೀಧರ್ ಅವರು ಜಾನ್ ಕೀಟ್ಸ್ ಕುರಿತಾಗಿ ಉಪನ್ಯಾಸವನ್ನ ನೀಡಲಿದ್ದಾರೆ.
ಇಷ್ಟು ಮಾಹಿತಿಗಳೊಂದಿಗೆ ನನ್ಗೆ ವರ್ಡ್ಸ್ವರ್ತ್ ಕಾವ್ಯ ಅಂದ ತಕ್ಷಣನೇ ಯಾವತ್ತೂ ಕಾಡುವಂತಹ ಮತ್ತೆ ಪೀಡಿಸುವ ಲೈನ್ಗಳನ್ನ ಹೇಳ್ತಾ ನಾನು ಈ ವೇದಿಕೆಯನ್ನ ಸರ್ಗೆ ಬಿಟ್ಕೊಡ್ತೀನಿ. ದ ಟೇಬಲ್ಸ್ ಟರ್ನ್ಡ್ ಅನ್ನುವಂತಹ ಒಂದು ಕವಿತೆನಲ್ಲಿ ಒನ್ ಇಂಪಲ್ಸ್ ಆಫ್ ಅ ವರ್ನಲ್ ವುಡ್ ಮೇ ಟೀಚ್ ಯು ಮೋರ್ ಆಫ್ ಅ ಮ್ಯಾನ್ ಆಫ್ ಮಾರಲ್ ಎವಿಲ್ ಅಂಡ್ ಆಫ್ ಗುಡ್ ದ್ಯಾನ್ ಆಲ್ ದ ಸೇಜಸ್ ಕ್ಯಾನ್. ಹಾಗೇನೆ ಚೈಲ್ಡ್ ಇಸ್ ಫಾದರ್ ಆಫ್ ಮ್ಯಾನ್. ಎಷ್ಟೊಂದು ಸಾಲುಗಳು ಸಾಲು ಸರ್ದಿನಲ್ಲಿ ನಮ್ಮನ್ನ ಕಾಡ್ತಾ ಹೋಗುತ್ತೆ. ವರ್ಡ್ಸ್ವರ್ತನ ಪ್ರತಿಯೊಂದು ಕಾವ್ಯದಲ್ಲಿರುವಂತಹ ಒಂದು ಪ್ರತಿಯೊಂದು ಸಾಲುಗಳನ್ನು ಕೂಡ ಅದಷ್ಟು ವಿಷಯಗಳನ್ನ ಹಾಗೇನೆ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ವರ್ಡ್ಸ್ವರ್ತ್ನ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ಒಟ್ಟಿಗೆ ಹಂಚ್ಕೊಳ್ಳಕ್ಕೆ ಇವತ್ತು ಬಸವರಾಜ್ ಎಳ್ಳೂರ್ ಸರ್ ಇದ್ದಾರೆ. ಹೆಚ್ಚು ಸಮಯ ತೆಗೆದುಕೊಳ್ದೇನೆ ಈ ವೇದಿಕೆಯನ್ನ ಅವ್ರಿಗೆ ನಾನು ಬಿಟ್ಕೊಡ್ತೇನೆ. ಮತ್ತೊಮ್ಮೆ ಸ್ವಾಗತ ಸರ್ ಈ ವೇದಿಕೆ ನಿಮ್ಗಾಗಿ. 60 ನಿಮಿಷಗಳ ಕಾಲ ಸರ್ ಮಾತಿರುತ್ತೆ. ನಂತರದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಬಸವರಾಜ್ ಡೋಣೂರ್ ಸರ್ ಕೆಲವು ಪೂರಕ ಮಾತುಗಳು ಹಾಗೇನೆ ಚರ್ಚೆಗೆ ಅವಕಾಶ ಇರುತ್ತೆ. ಸರ್ ಪ್ಲೀಸ್. ಮೇಡಮ್ ನಮಸ್ತೆ, ಕೇಳಿಸ್ತಾ ಇದೆನಾ? ಕೇಳಿಸ್ತಿದೆ ಸರ್, ಪ್ಲೀಸ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಈ ವರ್ಚುವಲ್ ವೇದಿಕೆಯಲ್ಲಿ ಹಾಜರಿರುವ ಗುರು ಸಮಾನರಾದ ಹಾಗೂ ಈ ಧಾರವಾಡ ಕಟ್ಟೆಯ ವಿಭಿನ್ನ ಕಾರ್ಯಕ್ರಮಗಳ ಹಿಂದಿನ ಸ್ಫೂರ್ತಿ, ಸದಾ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಏನಾದರೂ ಒಂದು ಸಾಹಿತ್ಯದ ಕೃಷಿಯನ್ನು ಮಾಡುತ್ತಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಇಂಥ ಒಂದು ವೇದಿಕೆಯಲ್ಲಿ ನಮ್ಮಂತ ಯಂಗ್ ಪ್ರೊಫೆಸರ್ಸ್ಗಳಿಗೆ ಒಂದು ಅವಕಾಶ ಮಾಡಿಕೊಡುವುದು ತುಂಬಾ ವಿರಳ. ಸೊ ಇಲ್ಲಿ ನಾನು ಕಂಡ ಹಾಗೆ ವರ್ಡ್ಸ್ವರ್ತ್ ಮತ್ತು ಆತನ ವಿಚಾರಧಾರೆಗಳನ್ನ ಇವತ್ತಿನ 21ನೇ ಶತಮಾನದಲ್ಲಿ ಯಾವ ಮಟ್ಟಿಗೆ ನಮಗೆ ಪ್ರಸ್ತುತವಾಗಿವೆ ಮತ್ತು ಆತನ ಪ್ರಭಾವ ಯಾವ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ನಾನು 1 ತಾಸಿನ ಅವಧಿಯಲ್ಲಿ ನನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತೀನಿ. ಈ ಒಂದು ವರ್ಚುವಲ್ ವೇದಿಕೆಗೆ ಜಾಯಿನ್ ಆಗಿರುವ ಎಲ್ಲ ನನ್ನ ಹಿರಿಯ ಪ್ರಾಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾನು ನನ್ನ ಈ ಒಂದು ಲೆಕ್ಚರ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆಂಗ್ಲ ಸಾಹಿತ್ಯ ಅಂದ ಕೂಡಲೇ ನಮಗೆ ಸುಮಾರು ಸಾವಿರಾರು ಜನ ರೈಟರ್ಸ್ ನಮ್ಮ ಕಣ್ಣೆದುರಿಗೆ ಬರ್ತಾರೆ. ಆಂಗ್ಲ ಸಾಹಿತ್ಯ ಅಂದ್ರೆ ಅದರಲ್ಲಿ ಬ್ರಿಟಿಷ್ ಲಿಟ್ರೇಚರ್ ಅಂದ ಕೂಡಲೇ ಬಹಳ ವಿಶಿಷ್ಟವಾದಂತ ಸಾಹಿತ್ಯ. ಯಾಕೆಂದ್ರೆ ಪ್ರತಿ 100 ವರ್ಷಕ್ಕೊಮ್ಮೆ ತನ್ನದೇ ಆದಂತ ಒಂದು ಹೊಸ ಚಳುವಳಿಗಳನ್ನ ಹುಟ್ಟು ಹಾಕಿಕೊಂಡು ಹೊಸ ಸಾಹಿತ್ಯವನ್ನು ರೂಪಿಸಿಕೊಂಡು ಬರುವಂತ ಸಾಹಿತ್ಯ ಎಲ್ಲಾದ್ರೂ ಇತ್ತಂದ್ರ ಅದು ಆಂಗ್ಲ ಸಾಹಿತ್ಯ, ಅದು ಬ್ರಿಟಿಷ್ ಲಿಟ್ರೇಚರ್ ಅಂತ ಹೇಳ್ಬಹುದು. ಯಾಕೆಂದ್ರೆ ಬ್ರಿಟನ್ದಲ್ಲಿ ಆಗಿರುವಂತಹ ಬದಲಾವಣೆಗಳು, ಆ ಸಾಹಿತ್ಯದಲ್ಲಿ ಆಗಿರುವಂತಹ ಬದಲಾವಣೆಗಳು ಬೇರೆ ಯಾವ ದೇಶದ ಒಂದು ಸಾಹಿತ್ಯದಲ್ಲಿ ಆಗಿರ್ಲಿಕ್ಕಿಲ್ಲ. ಯಾಕೆಂದ್ರೆ 16ನೇ ಶತಮಾನದಲ್ಲಿ ಇರುವಂತಹ ಸಾಹಿತ್ಯನೇ ಬೇರೆ, 17ನೇ ಶತಮಾನದಲ್ಲಿ ಇರುವಂತಹ ಸಾಹಿತ್ಯನೇ ಬೇರೆ, 18ನೇ ಶತಮಾನದಲ್ಲಿ ಇರುವಂತಹ ಸಾಹಿತ್ಯನೇ ಬೇರೆ ಮತ್ತು 19ನೇ ಶತಮಾನದಲ್ಲಿ ಇರುವಂತಹ ಸಾಹಿತ್ಯನೇ ಬೇರೆ. ಹೀಗೆ 50-100 ವರ್ಷಕ್ಕೆ ಒಬ್ಬೊಬ್ಬ ರೈಟರ್ ಬಂದು ಒಂದೊಂದು ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿರುವಂತಹ ಸಾಹಿತ್ಯ ಎಲ್ಲಾದ್ರೂ ಇತ್ತಂದ್ರ ಅದು ಇಂಗ್ಲೆಂಡ್ ಸಾಹಿತ್ಯದಲ್ಲಿದೆ, ಆಂಗ್ಲ ಸಾಹಿತ್ಯದಲ್ಲಿದೆ. ಅಂತ ಒಂದು ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿ ಒಂದು ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿ ಲಿಟ್ರೇಚರ್ದ ಒಂದು ಪಾತನ್ನ ಚೇಂಜ್ ಮಾಡಿರುವಂತ ಒಬ್ಬ ಮಹೋನ್ನತ ಕವಿ, ಸರ್ವಶ್ರೇಷ್ಠ ಕವಿ ಯಾರಪ್ಪ ಅಂದ್ರ ವಿಲಿಯಂ ವರ್ಡ್ಸ್ವರ್ತ್. ಸೊ ಇಂಗ್ಲಿಷ್ ಭಾಷೆಯನ್ನ ಕಲಿಯುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಲಿಯಂ ವರ್ಡ್ಸ್ವರ್ತ್ನ ಪರಿಚಯ ಸಹಜವಾಗಿ ಇದ್ದೇ ಇರುತ್ತದೆ. ಆದ್ರೆ ನಾವು ಎಷ್ಟೋ ಜನ ಕವಿಗಳನ್ನು ಓದ್ತಿರ್ತೀವಿ, ಎಷ್ಟೋ ಸಾಹಿತಿಗಳನ್ನು ಓದ್ತಿರ್ತೀವಿ. ಇಂಗ್ಲಿಷ್ ಕವಿ ವಿಕ್ಟೋರಿಯನ್ ಪೋಯೆಟ್ ಅಲ್ಫ್ರೆಡ್ ಟೆನಿಸನ್ ಹೇಳುವ ಹಾಗೆ ಮೆನ್ ಮೇ ಕಮ್ ಮೆನ್ ಮೇ ಗೋ ಬಟ್ ಐ ಗೋ ಫಾರ್ ಎವರ್. ಹಾಗೆ ಪೋಯೆಟ್ಸ್ ಮೇ ಕಮ್ ಅಂಡ್ ಪೋಯೆಟ್ಸ್ ಮೇ ಗೋ. ವರ್ಡ್ಸ್ವರ್ತ್ ನಂತ ಪೋಯೆಟ್ಸ್ಗಳು ದೇ ಲಿವ್ ಫಾರ್ ಎವರ್. ಯಾಕಂದ್ರೆ ಇವರು ಒಂದು ಶತಮಾನಕ್ಕೆ ಸೀಮಿತವಾಗಿ ಬರೆದಿಲ್ಲ. ವರ್ಡ್ಸ್ವರ್ತ್ ನಂತವರು ಇವತ್ತಿನ ಈ 21ನೇ ಶತಮಾನಕ್ಕೆ ಅವಶ್ಯಕ ಮತ್ತು ಅನಿವಾರ್ಯ ಅಂತ ಹೇಳ್ತೀನಿ. 2 ಪದಗಳನ್ನು ಯೂಸ್ ಮಾಡ್ತೀನಿ. ವರ್ಡ್ಸ್ವರ್ತ್ 21ನೇ ಶತಮಾನಕ್ಕೆ ಅತ್ಯಂತ ಅವಶ್ಯಕ ಮತ್ತು ಅಷ್ಟೇ ಅನಿವಾರ್ಯ ಕೂಡ. ಆತನ ಸಾಹಿತ್ಯ ಅಷ್ಟೇ ಅನಿವಾರ್ಯ ಆಗಿದೆ. ಯಾಕೆ ಅಂತ ಹೇಳ್ತೀನಿ. ಇಂಗ್ಲಿಷ್ ಸಾಹಿತ್ಯದಲ್ಲಿ 3 ಜನ ಸರ್ವಶ್ರೇಷ್ಠ ಕವಿಗಳು ಬರ್ತಾರೆ. ವಿಲಿಯಂ ಶೇಕ್ಸ್ಪಿಯರ್, ಜಾನ್ ಮಿಲ್ಟನ್, ನಂತರದಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅಂತ ಮ್ಯಾಥ್ಯೂ ಅರ್ನಾಲ್ಡ್ ಒಬ್ಬ ಅದ್ಭುತವಾದಂತ ಆಂಗ್ಲ ವಿಮರ್ಶಕ ಹೇಳ್ತಾನೆ, ವಿಲಿಯಂ ವರ್ಡ್ಸ್ವರ್ತ್ಗೆ ನಾನು 3ನೇ ಸ್ಥಾನವನ್ನು ಕೊಡ್ತೀನಿ ಅಂತ. ಸೊ ವಿಲಿಯಂ ವರ್ಡ್ಸ್ವರ್ತ್ ಯಾವ ರೀತಿ ವಿಭಿನ್ನವಾಗಿ ತನ್ನ ಕವಿತೆಗಳನ್ನ ಸೃಷ್ಟಿ ಮಾಡ್ತಾ ಹೋದ, ತನ್ನ ಕಾವ್ಯದ ಮೂಲಕ ಸುಮಾರು ಜನ ಪೋಯೆಟ್ಸ್ಗಳ ಮೇಲೆ, ಕಂಟೆಂಪರರಿ ಸಾಹಿತಿಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಹೋದ. ಅಂತ ವಿಲಿಯಂ ವರ್ಡ್ಸ್ವರ್ತ್ ಒಬ್ಬ ಚಿಂತಕ, ದಾರ್ಶನಿಕ, ಕವಿ, ನಿಸರ್ಗ ಪ್ರೇಮಿ, ನಿಸರ್ಗದ ನಿರೂಪಕ. ಯಾಕಂದ್ರೆ ನಿಸರ್ಗವನ್ನ ಅವನ ಹಾಗೆ ಯಾರು ಕೂಡ ನಿರೂಪಿಸಿಲ್ಲ. ಯಾಕಂದ್ರೆ ಈಗ ಮಿಲ್ಟನ್ ಅನ್ನು ತೆಗೆದುಕೊಂಡಿವಂದ್ರ ಅವ ಸೇಟನ್ ಮತ್ತು ಗಾಡ್ ಅನ್ನ ಹೀರೋ ಲೆವೆಲ್ಗೆ ಒಯ್ದ.
ವಿಲಿಯಂ ಶೇಕ್ಸ್ಪಿಯರ್ ಅನ್ನು ತಗೊಂಡಿವಂದ್ರ ಆತ ಗ್ರೀಕ್ ಇತಿಹಾಸವನ್ನೇ ತನಗೆ ಬಂದಂತೆ ಚಿರುಚಿ, ಸೊ ಒಂದು ಗ್ಲೋರಿಫಿಕೇಶನ್ ಒಳಗಡೆ ತನ್ನ ಪ್ಲೇಗಳನ್ನು ಬರೆದು ಹೆಸರುವಾಸಿಯಾದ. ಅದೇ ರೀತಿಯಾಗಿ ನಿಸರ್ಗವನ್ನ ಗ್ಲೋರಿಫೈ ಮಾಡಿ ಬರೆದಿರುವಂತ ಏಕೈಕ ರೈಟರ್ ಯಾರಪ್ಪ ಅಂದ್ರೆ ಅದು ವಿಲಿಯಂ ವರ್ಡ್ಸ್ವರ್ತ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆತನಿಗೆ ನಾವು ವರ್ಷಿಪರ್ ಆಫ್ ನೇಚರ್ ಪ್ರಿಸ್ಟ್ ಆಫ್ ನೇಚರ್ ಅಂತ ಕರಿತೀವಿ. ಅಂತ ಒಂದು ಶಾಂತ ಹಾಗೂ ಸುಂದರ ಮನೋಭಾವನೆಯನ್ನು ಹೊಂದಿರುವಂತಹ ಒಬ್ಬ ವಿಲಿಯಂ ವರ್ಡ್ಸ್ವರ್ತ್ ಅಷ್ಟೇ ಪ್ರಶಾಂತವಾದಂತ ವಾತಾವರಣದಲ್ಲಿ ತನ್ನ ಜೀವನವನ್ನು ಸಾಗಿಸಿಕೊಂಡು ಬಂದು ಅದ್ಭುತವಾದಂತ ಕವನಗಳ ಮೂಲಕ ಒಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಇಂಗ್ಲೆಂಡಿನಲ್ಲಿ ರಾಜಕೀಯವಾಗಿ ಕೂಡ ಬಹಳ ಪ್ರಭಾವವನ್ನು ಬೀರಿರ್ತಕ್ಕಂಥ ವ್ಯಕ್ತಿ. 1843ರಲ್ಲಿ ಪೋಯೆಟ್ ಲಾರಿಯೇಟ್ಶಿಪ್, ಇಂಗ್ಲೆಂಡ್ನ ರಾಷ್ಟ್ರಕವಿ ಅಂತಕ್ಕಂಥ ಒಂದು ಪದವಿ ವರ್ಡ್ಸ್ವರ್ತ್ ನನ್ನ ಹುಡುಕಿಕೊಂಡು ಬಂತು. ಯಾಕೆಂದ್ರೆ ಅವ ಸುಮಾರು 75 ವರ್ಷಗಳ ಮೇಲ್ಪಟ್ಟು ವಯಸ್ಸಾಗಿರುವುದರಿಂದ ವರ್ಡ್ಸ್ವರ್ತ್ ಸಾರಾಸಗಟವಾಗಿ ತಳ್ಳಿ ಹಾಕ್ತಾರೆ. ನಾನು ಯಾವ ರಾಷ್ಟ್ರಕವಿ ಹುದ್ದೆಯನ್ನು ವಹಿಸಲು ನಾನು ಸಿದ್ಧನಿಲ್ಲ, ಯಾಕಂದ್ರೆ ನನಗೆ ವಯಸ್ಸಾಗಿದೆ, ಈ ರಾಷ್ಟ್ರ ಸೇವೆಯನ್ನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಯೂಸ್ವಲಿ ರಾಷ್ಟ್ರಕವಿ ಆದವ್ರು ಏನ್ ಮಾಡ್ಬೇಕಾಗತ್ತೆ, ರಾಷ್ಟ್ರವನ್ನು ಕುರಿತು, ರಾಷ್ಟ್ರದ ಭಕ್ತಿಯ ಬಗ್ಗೆ ಕೆಲವೊಂದು ಪೋಯಮ್ಸ್ ಗಳನ್ನ ರಚನೆ ಮಾಡ್ಬೇಕಾಗತ್ತೆ. ಅವತ್ತಿನ ಇಂಗ್ಲೆಂಡ್ ನ ಪ್ರೈಮ್ ಮಿನಿಸ್ಟರ್ ಏನ್ ಹೇಳ್ತಾರೆ, ಯು ನೀಡ್ ನಾಟ್ ವರಿ, ನೀವು ಏನು ಬರೆಯೋದು ಬೇಡ ಅಂತ ಹೇಳಿ ಅವತ್ತಿನ ಇಂಗ್ಲೆಂಡ್ ನ ಪ್ರೈಮ್ ಮಿನಿಸ್ಟರ್ ರಾಬರ್ಟ್ ಪೀಲ್ ಅವರು ವರ್ಡ್ಸ್ವರ್ತ್ ಅವರನ್ನ ಕನ್ವಿನ್ಸ್ ಮಾಡಿ ಅವರನ್ನ ರಾಷ್ಟ್ರಕವಿ ಮಾಡ್ತಾರೆ. ಸೊ ಯಾಕಂದ್ರೆ ವರ್ಡ್ಸ್ವರ್ತ್ಗೆ ಇರುವಂತ ಒಂದು ವಿಚಾರಗಳೇ ಬೇರೆ. ಯಾಕಂದ್ರೆ ಬೆಳಿಬೇಕು ಅಥವಾ ಸಾಮಾಜಿಕವಾಗಿ ಯಾವುದೋ ಒಬ್ಬ ರೈಟರ್ ನನ್ನ ಕ್ರಿಟಿಸೈಸ್ ಮಾಡಬೇಕು, ನಾವು ವರ್ಡ್ಸ್ವರ್ತ್ ಸಾಹಿತ್ಯವನ್ನು ನೋಡ್ರಿ, ನೀವು ಯಾವ ರೈಟರ್ಸ್ ಮೇಗೂ ಕೂಡ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗಿಲ್ಲ. ತನ್ನ ವಿಚಾರಗಳನ್ನ ಅತ್ಯಂತ ಪ್ರಬುದ್ಧವಾದಂತ ರೀತಿಯಲ್ಲಿ ವ್ಯಕ್ತಪಡಿಸಿರುವಂತ ಒಬ್ಬ ಮಹಾನ್ ಸಾಹಿತಿ, ಒಬ್ಬ ಮಹಾನ್ ಕವಿ ಅಂತ ಹೇಳ್ಬೋದು. ಇಂಥ ಒಂದು ಕವಿ ಶತಮಾನದ ಕವಿ ಅಥವಾ ಶತಮಾನದ ಪ್ರವರ್ತಕ ಅಂತ ಕರಿಬಹುದು. ಯಾಕಂದ್ರೆ ಅವನಷ್ಟು ಪ್ರಭಾವ ಬೀರಿದ ಸಾಹಿತಿ ಬೇರೆ ಯಾರೂ ಇಲ್ಲ. ಯಾಕಂದ್ರೆ 18ನೇ ಶತಮಾನದ ಅಂತ್ಯದಲ್ಲಿ, 19ನೇ ಶತಮಾನದ ಆರಂಭದಲ್ಲಿ ಇಂಗ್ಲೆಂಡ್ ನಲ್ಲಿ ಅಷ್ಟೊಂದು ಕೈಗಾರಿಕಾ ಕ್ರಾಂತಿ ಏನು ಆಗಿರಲಿಲ್ಲ. ಅವಾಗ ಮುಂಚೂಣಿಯಲ್ಲಿತ್ತು, ಕೈಗಾರಿಕಾ ಕ್ರಾಂತಿ ಆರಂಭಿಕ ಹಂತದಲ್ಲಿ ಇತ್ತು. ಆದ್ರೂ ವರ್ಡ್ಸ್ವರ್ತ್ಗೆ ಒಬ್ಬ ವಿಜನರಿ ಪೋಯೆಟ್ ಅಂತ ಕರಿಬಹುದಲ್ಲ. ಯಾಕೆಂದ್ರೆ ಇವತ್ತಾಗಿರುವಂತ ಕ್ರಾಂತಿಯಲ್ಲಿ ಇವತ್ತೇನಾದ್ರೂ ವರ್ಡ್ಸ್ವರ್ತ್ ಇದ್ದಂದ್ರೆ ಅವ್ನು ಏನ್ ಮಾಡಬಹುದಾಗಿತ್ತು, ಏನ್ ಬರೀಬಹುದಾಗಿತ್ತು, ಏನ್ ಹೇಳಬಹುದಾಗಿತ್ತು, ಅವ್ನ ಕಮೆಂಟ್ಸ್ ಏನಿರ್ತಿದ್ದು, ಅವ್ನ ಕಾಂಪ್ಲಿಮೆಂಟ್ಸ್ ಏನಿರ್ತಿದ್ದು. ಸೊ ಇದೆಲ್ಲವನ್ನು ಹೇಳಲಿಕ್ಕೆ ಆತನ ಗೆಳೆಯ ಲೇ ಹಂಟ್ ಅಂತ ಮತ್ತೊಬ್ಬ ಅದೇ ಒಂದು ಕಂಟೆಂಪ್ರರಿ ಏಜ್ ದಲ್ಲಿ ಬರುವಂತ ಒಬ್ಬ ಗೆಳೆಯ ವರ್ಡ್ಸ್ವರ್ತ್ ಬಗ್ಗೆ ಏನ್ ಹೇಳ್ತಾನಂದ್ರೆ, his was the eye that was itself a soul. Means Wordsworth eyes, they had a soul itself. His eyes were like a soul. He was capturing the beauty like anything. ಸೊ ಅಂತ ಒಬ್ಬ ಮಹಾನ್ ಕವಿಯ ಜೊತೆಗೆ ಒಡನಾಟವನ್ನು ಹೊಂದಿರತಕ್ಕಂತ ಬಹಳ ದೊಡ್ಡ ಶ್ರೇಷ್ಠ ಸಾಹಿತಿಗಳು ಅವನನ್ನು ವಿಭಿನ್ನವಾಗಿ ಅವನ ಬಗ್ಗೆ ಕಮೆಂಟ್ಸ್ ಆಗಿರ್ಬೋದು, ಕ್ರಿಟಿಸಿಸಮ್ ಆಗಿರ್ಬೋದು, ಲೇಖನಗಳನ್ನು ಬರೀತಾ ಹೋಗಿದ್ದಾರೆ. ಸೊ ಅದೇ ರೀತಿಯಾಗಿ ಇಂಥ ಒಬ್ಬ ಪೋಯೆಟ್ಸ್ ಬಗ್ಗೆ ಮಾತಾಡುವುದಂದ್ರೆ ಒಂದು ಗಂಭೀರವಾದಂತ ಜವಾಬ್ದಾರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈತ ಸರಿಸುಮಾರು ಪೋಯಮ್ಗಳನ್ನು ಬರೆದಿದ್ದಾನೆ, ಅಷ್ಟೇ ಸಾನೆಟ್ಸ್ ಗಳನ್ನು ಬರೆದಿದ್ದಾನೆ. ಈ ರೊಮ್ಯಾಂಟಿಸಿಸಮ್ ಅನ್ನೋದು ಬಿಗಿನಿಂಗ್ ಆಗೋದು landmarking year in the history of the English literature that began in the year 1798. 1798 ದಲ್ಲಿ ದ ಲಿರಿಕಲ್ ಬ್ಯಾಲಡ್ಸ್ ಅನ್ನುವಂತ ಒಂದು ಜಾಯಿಂಟ್ ವೆಂಚರ್ ಅನ್ನ ವರ್ಡ್ಸ್ವರ್ತ್ ಮತ್ತು ಆತನ ಗೆಳೆಯ ಕಾಲ್ರಿಡ್ಜ್ ಅವರು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಬರೆದಿರ್ತಕ್ಕಂಥ ಕೆಲವೊಂದು ಪೋಯಮ್ಸ್ ಗಳು ವರ್ಡ್ಸ್ವರ್ತ್ನಿಗೆ ತುಂಬಾ ಹೆಸರನ್ನು ತಂದು ಕೊಡ್ತವೆ. ಅಂತ ಒಂದು ಮಹತ್ವದ ಒಂದು ಲಿರಿಕಲ್ ಬ್ಯಾಲಡ್ಸ್ ದಲ್ಲಿ ಕೆಲವೊಂದು ಕವಿತೆಗಳು ಇವತ್ತಿಗೂ ಕೂಡ ನಮಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಕಾಣಿಸ್ತಾವ, ಇವತ್ತಿಗೆ ರೆಲೆವೆಂಟ್ ಇದಾವ. ಇವತ್ತು ನಾನು ಮಾತಾಡೋ ಟಾಪಿಕ್ ಹಾಗೆ ವರ್ಡ್ಸ್ವರ್ತ್ ಎಷ್ಟರ ಮಟ್ಟಿಗೆ ನಮಗೆ ರೆಲೆವೆಂಟ್ ಅದಾನ, ಯಾಕೆ ನಾವು ವರ್ಡ್ಸ್ವರ್ತ್ ಅಂತ ಓದ್ಬೇಕು. ಯಾಕಂದ್ರೆ ಕೆಲವೊಂದು ಸಾಹಿತ್ಯ ಅಂದ ಕೂಡಲೇ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ ಓದೋ ಸಾಹಿತ್ಯನೇ ಬೇರೆ ಮತ್ತು ಇನ್ಫಾರ್ಮೇಟಿವ್ ಬೇಸ್ಡ್ ಸಾಹಿತ್ಯನೇ ಬೇರೆ. ಇವತ್ತು ನಾವು ಆರ್ಟಿಫಿಷಿಯಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗಿದ್ದೇವೆ. ಸೊ ವಿ ಆರ್ ಲುಕಿಂಗ್ ಫಾರ್ ದಿ ಇನ್ಫಾರ್ಮೇಶನ್. ಆದ್ರೆ ಎಂಟರ್ಟೈನ್ಮೆಂಟ್ ಕೂಡ ಅದಕ್ಕೂ ಕೂಡ ನಾವು ಆಸ್ಪೈರ್ ಮಾಡ್ತಾ ಇದೀವಿ. ಸರ್ ಫಿಲಿಪ್ ಸಿಡ್ನಿ ಹೇಳುವಂತೆ, ದ ಡ್ಯೂಟಿ ಆಫ್ ಪೋಯೆಟ್ರಿ ಇಸ್ ನಾಟ್ ಓನ್ಲಿ ಟು ಪ್ರೊವೈಡ್ ಡಿಲೈಟ್ ಬಟ್ ಆಲ್ಸೋ ನಾಲೆಡ್ಜ್. ಸೊ ಇಲ್ಲಿ ನಮ್ಗೆ ವರ್ಡ್ಸ್ವರ್ತ್ ನಾಲೆಜ್ ಅನ್ನು ಕೊಡ್ತಾನ, ಡಿಲೈಟ್ ಅನ್ನು ಕೊಡ್ತಾನ, ಅದ್ರ ಜೊತೆಗೆ ವಾರ್ನಿಂಗ್ ಕೊಡ್ತಾನ. ಹಾಗಾಗಿ ಇವನನ್ನ ಅಲಾರ್ಮಿಂಗ್ ಪೋಯೆಟ್ ಅಂತ ಕರಿಬಹುದು, ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ಅವ ಹೇಳಿದ್ದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮುನ್ನೆಲೆಗೆ ಬಂದು ಘಟನೆಗಳು ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಸೊ ಈ ಸಾಹಿತ್ಯವನ್ನು ಹುಟ್ಟು ಹಾಕಿದ ವರ್ಡ್ಸ್ವರ್ತ್ ಏನು ಮೊದಲಿಗೆನಲ್ಲ, ಅವನಕ್ಕಿಂತ ಮುಂಚೆನೂ ಈ ರೊಮ್ಯಾಂಟಿಕ್ ವೇದಲ್ಲಿ ಥಿಂಕ್ ಮಾಡಿರ್ತಕ್ಕಂಥ ಬಹಳ ಜನ ಪೋಯೆಟ್ಸ್ ಗಳು ಬಂದ್ ಹೋಗ್ಯಾರ. ಅದರಲ್ಲಿ ಮಹತ್ವದಾಗಿ ಬರುವಂತ ಕೆಲವೊಂದು ಪೋಯೆಟ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ವರ್ಡ್ಸ್ವರ್ತ್ಗಿಂತ ಮುಂಚೆ ಬಂದವರು ವಿಲಿಯಂ ಬ್ಲೇಕ್ ಆಗಿರ್ಬೋದು, ಅವರಿಗೆ ನಾವು ಪ್ರಿಕಾರ್ಸರ್ಸ್ ಆಫ್ ದ ರೊಮ್ಯಾಂಟಿಕ್ ಪೀರಿಯಡ್ ಅಥವಾ ಪ್ರೀ ರೊಮ್ಯಾಂಟಿಕ್ ಪೋಯೆಟ್ಸ್ ಅಂತ ನಾವು ಕರಿತೀವಿ. ವಿಲಿಯಂ ಬ್ಲೇಕ್ ಕೂಡ ವರ್ಡ್ಸ್ವರ್ತ್ನ ಹಾದಿಯಲ್ಲೇ ಬಹಳ ಚೆನ್ನಾಗಿ ಇಂಗ್ಲೆಂಡಿನ ವಸ್ತುಸ್ಥಿತಿಯನ್ನ, ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಅನ್ನ ತನ್ನ ಒಂದು ಕವಿತೆಯಲ್ಲಿ ಹೇಳ್ತಾನೆ. ಅದು ಯಾವ ಕವಿತೆ ಮತ್ತು ವರ್ಡ್ಸ್ವರ್ತಿಗೂ ಮತ್ತು ಅವನಿಗಿರುವಂತಹ ವ್ಯತ್ಯಾಸ ಏನು ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೇನ್ ಕ್ವೆಶ್ಚನ್ ಬರೋದು, ವೈ ಶುಡ್ ವಿ ರೀಡ್ ವರ್ಡ್ಸ್ವರ್ತ್?
ಸೊ ವಾಟ್ ಈಸ್ ಹಿಸ್ ರೆಲೆವೆನ್ಸ್ ಇನ್ ದ 21st century? ಆತನ ಒಂದು ರೆಲೆವೆನ್ಸ್ ಏನು? ವೈ ಶುಡ್ ವಿ ರೀಡ್? ಏನಾಗ್ತಾ ಇದೆ, ನಾವು ಯಾಕೆ ಓದ್ಬೇಕು? ಫಸ್ಟ್ ಆಫ್ ಆಲ್ ದ ಮೇನ್ ಥಿಂಗ್ ಇಸ್ ದಟ್ ಇವತ್ತು ಏನಾಗ್ತಾ ಇದೆ, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗ್ತಾ ಇದೆ. ಪ್ರತಿಯೊಂದು ರಾಷ್ಟ್ರಕ್ಕೆ ಇರುವಂತ ಏಕೈಕ ಚಿಂತೆ ಯಾವ್ದಪ್ಪ ಅಂದ್ರೆ ನಮ್ಮ ಸಸ್ಟೈನಬಲ್ ಗ್ರೋತ್ ಆಗ್ತಾ ಇರಬೇಕು, ಅದರಲ್ಲಿ ಪರಿಸರ ಮತ್ತು ನಿಸರ್ಗವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಇಲ್ಲಿದ್ರೆ ಏನಾಗುತ್ತೆ ಅಂದ್ರೆ ಒಂದು ದಿನ ಮನುಷ್ಯ ಸಂಕುಲಕ್ಕೆ ಒಂದು ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಆ ಒಂದು ವೇದಲ್ಲಿ ವರ್ಡ್ಸ್ವರ್ತ್ ಕೂಡ ತನ್ನ ಪೋಯಮ್ದಲ್ಲಿ ಹೇಳಿದ್ದಾನೆ. ಯಾಕಂದ್ರೆ ನೇಚರ್ ಅನ್ನ ಬರೀ ವೈಭವೀಕರಿಸಿಲ್ಲ, ನೇಚರ್ ದಿಂದ ಏನಾಗಿದೆ ಒಂದು ಎಕ್ಸ್ಪೆರಿಮೆಂಟಲ್ ಪೋಯಟ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸಲ್ ರೈಟಿಂಗು ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೆದಿರುವಂತ ಸಾಹಿತ್ಯ ಒಂದ್ ಸ್ವಲ್ಪ ಮಟ್ಟಿಗೆ ಇದ್ದಿರ್ಬೋದು. ಆದ್ರೆ ರಿವರ್ಗೆ ಹೋಗಿ ಆ ರಿವರ್ ಅನ್ನು ನೋಡಿ, ನದಿಯನ್ನ ನೋಡಿ, ಆ ಪರಿಸರವನ್ನು ನೋಡಿ, ತನ್ನ ಮನೆ ಕೂಡ ಲೇಕ್ ಡಿಸ್ಟ್ರಿಕ್ಟ್ ಗೆ ಶಿಫ್ಟ್ ಮಾಡಿ ಬರೆದಿರ್ತಕ್ಕಂತ ಒಬ್ಬ ಕವಿ. ಸೊ ಅವನ ವಿಷನ್ ಅನ್ನ ನೋಡ್ತಾ ಇರ್ಬೇಕಾಗಿದ್ರೆ ಇವತ್ತು ಬಹಳ ಅವಶ್ಯಕ ಅನಿಸ್ತದೆ. ಯಾಕಂದ್ರೆ ಈ ಎನ್ವಿರಾನ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ, ಡಿಗ್ರೇಡೇಷನ್ ಆಗ್ತಾ ಇದೆ, ಏನು ಪೊಲ್ಯೂಟೆಡ್ ಆಗ್ತಾ ಇದೆ, ವಾಟರ್ ಪೊಲ್ಯೂಟೆಡ್ ಆಗ್ತಾ ಇದೆ, ಅದ್ರ ಜೊತೆಗೆ ಕಲ್ಚರ್ ಕೂಡ ಪೊಲ್ಯೂಟ್ ಆಗ್ತಾ ಇದೆ, ಬಿಲೀಫ್ಸ್, ಐಡಿಯಾಸ್, ಫೇತ್ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇದ್ದಾವೆ. ಮನುಷ್ಯ ನಿಸರ್ಗವನ್ನು ನಂಬುದು ಹೋಗ್ಲಿ, ಮನುಷ್ಯನನ್ನ ನಂಬದೇ ಇರುವಂತ ಸ್ಥಿತಿಗೆ ಬಂದಿದ್ದಾನೆ. ಇಂಥದ್ರಲ್ಲಿ ನಮಗೆ ವರ್ಡ್ಸ್ವರ್ತ್ ದಾರ್ಶನಿಕರು, ಕವಿಗಳು ನಮಗೆ ಎಚ್ಚರಿಸಲು ಬೇಕಾಗ್ತಾರೆ. ಮ್ಯಾಥ್ಯೂ ವರ್ನಾಲ್ಡ್ ಎಲ್ಲೋ ಒಂದ್ ಕಡೆ ಹೇಳ್ತಾನಲ್ಲ, ವೆನ್ ರಿಲಿಜನ್ ಫೇಲ್ಸ್ ಲಿಟರೇಚರ್ ಶುಡ್ ಟೇಕ್ ದಟ್ ಪ್ಲೇಸ್ ಅಂತ ಹೇಳ್ತಾನ. ಪೋಯಟ್ರಿ ಶುಡ್ ಟೇಕ್ ದಟ್ ಪ್ಲೇಸ್. ರಿಲಿಜನ್ ಫೇಲ್ ಆದಾಗ ಎಲ್ಲೋ ಒಂದ್ ಕಡೆ ನನಗೆ ಅನಿಸ್ತೈತಿ, ವೆಸ್ಟರ್ನ್ ದಲ್ಲಿ, ಯುರೋಪ್ ದಲ್ಲಿ ಸಮ್ವೇರ್ ರಿಲಿಜನ್ ಫೇಲ್ ಆಗ್ತಾ ಇದೆ. ಯಾಕೆಂದ್ರೆ ಈ ಒಂದು ಸೈಂಟಿಫಿಕ್ ಹಾವಳಿಗೆ, ಈ ಒಂದು ಇನ್ವೆನ್ಷನ್ಸ್, ಡಿಸ್ಕವರಿಗೆ ಎಲ್ಲೋ ಒಂದ್ ಕಡೆ ರಿಲಿಜನ್ ಫೇಲ್ ಆದಾಗ ಮೊರಾಲಿಟಿ ಡಿಕ್ಲೈನ್ ಆಗುತ್ತೆ. ಮೊರಾಲಿಟಿ ಡಿಕ್ಲೈನ್ ಆದಾಗ ನಮಗೆ ಕೈ ಹಿಡಿಯೋದು, ನಡೆಸುವಂತ ಒಂದು ಏಕೈಕ ದಾರಿ ದೀಪ ಯಾವ್ದಪ್ಪ ಅಂದ್ರೆ ಪೋಯಟ್ರಿ. ಸೊ ಮ್ಯಾಥ್ಯೂ ವರ್ನಾಲ್ಡ್ ಇನ್ ಸರ್ಟನ್ ವೇ ಹಿ ಇಸ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್ ಅಂತ ಹೇಳ್ಬೋದು. ಇನ್ನು ಎರಡನೇದು ನಾವು ಮತ್ತೆ ಯಾಕೆ ವರ್ಡ್ಸ್ವರ್ತ್ ಕಡೆ ನೋಡ್ಬೇಕಪ್ಪ ಅಂದ್ರೆ ಡಿಕ್ಲೈನ್ ಇನ್ ಹ್ಯೂಮನ್ ವ್ಯಾಲ್ಯೂಸ್. ಎಷ್ಟು ಮಟ್ಟಿಗೆ ನಾವು ಮನುಷ್ಯರಾಗಿ ಉಳಿದಿದ್ದೇವೆ ಇವತ್ತು. ವರ್ಡ್ಸ್ವರ್ತ್ನ ಒಂದೇ ಒಂದು ಪೋಯಮ್ ಮೇಡಮ್ ಅವರು ಇಂಟ್ರೊಡಕ್ಷನ್ ಮಾಡುವಾಗ ಹೇಳಿದ್ರು, ಟೇಬಲ್ ಟರ್ನ್ ಅಂತ ಪೋಯಮ್ದಲ್ಲಿ ದ ವರ್ಲ್ಡ್ ಇಸ್ ಟೂ ಮಚ್ ಅಂತ ಒಂದು ಪೋಯಮ್ ಅನ್ನ ನೋಡಿದ್ರೆ ನಾವು ಎಷ್ಟು ಮಟ್ಟಿಗೆ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ದೇವೆ. ಆರ್ ವಿ ರಿಯಲಿ ಹ್ಯೂಮನ್ ಬೀಯಿಂಗ್ಸ್ ಅಂತಕ್ಕಂಥ ಒಂದು ಕ್ವಶನ್ ಅನ್ನ ಮಾಡ್ಬೇಕು. ಇನ್ನೇಟ್ ಕ್ವಾಲಿಟೀಸ್ ನಮ್ ಕಡೆ ಏನಿದ್ದಾವೆ, ಮನುಷ್ಯರಿಗೆ ಇರಬೇಕಾದಂತ ಇನ್ನೇಟ್ ಕ್ವಾಲಿಟೀಸ್ ನಮ್ಮಲ್ಲಿ ಇದ್ದಾವ, ಅವುಗಳನ್ನ ಪ್ರೊಸೆಸ್ ಮಾಡಿ ಬದುಕ್ತಾ ಇದ್ದೀವಾ, ಅಥವಾ ಆ ಮನುಷ್ಯತ್ವವನ್ನು ಬಿಟ್ಟು ಬದುಕ್ತಾ ಇದ್ದೇವೆ? ನೊಬೆಲ್ ಲಾರೆಟ್ ಬರ್ಟನ್ ರಸಲ್ ಎಲ್ಲೋ ಒಂದ್ ಕಡೆ ಹೇಳ್ತಾನೆ ಏನಂದ್ರೆ, ವಿ ಆರ್ ಕ್ಯಾಂಡಿಡೇಟ್ಸ್ ಟು ಹ್ಯುಮ್ಯಾನಿಟಿ ಬಟ್ ವಿ ಆರ್ ನಾಟ್ ಎಟ್ ಹ್ಯೂಮನ್ ಬೀಯಿಂಗ್ಸ್. ಜಸ್ಟ್ ವಿ ಆರ್ ಕ್ಯಾಂಡಿಡೇಟ್ಸ್ ಟು ಹ್ಯುಮ್ಯಾನಿಟಿ, ವಿ ಆರ್ ಅಬೌಟ್ ಟು ಅಟೆಂಡ್ ದಟ್ ಹ್ಯುಮ್ಯಾನಿಟಿ ಬಟ್ ವಿ ಆರ್ ನಾಟ್ ಎಟ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಒಂದು ಒಳ್ಳೆ ಮಾತು ನೋಡ್ರಿ. ಇದನ್ನ ವಿಚಾರ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲ ಎಲ್ಲೋ ಒಂದ್ ಕಡೆ ಹೇಳ್ಕೊತೀವಿ, ಬಹಳ ಸಾರಾಸಗಟವಾಗಿ ಹೇಳ್ತೀವಿ. ಸೊ ನಾವು ಬಹಳ ಒಳ್ಳೆ ಫ್ಯೂಚರ್ ಅನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ಜಗತ್ತಿನಲ್ಲಿ ಯಾವುದಕ್ಕೂ ಏನೂ ಕಡಿಮೆ ಇಲ್ಲ. ಆದ್ರೆ ಮನುಷ್ಯತ್ವದ ಬೆಲೆ ಎಷ್ಟು ಜನರಿಗೆ ಗೊತ್ತಿದೆ, ಮಾನವೀಯ ಮೌಲ್ಯಗಳು ಎಲ್ಲಿದ್ದಾವೆ? ಸೊ ಈ ಕುರಿತಾಗಿ ನಾನು ವರ್ಡ್ಸ್ವರ್ತ್ಗೆ ಮತ್ತು ಇದಕ್ಕೆ ಕನೆಕ್ಷನ್ ಕೊಡ್ತಾ ಹೋಗ್ತೀನಿ. ಸೊ ಮ್ಯಾನ್ ವರ್ಸಸ್ ನೇಚರ್ ಇವತ್ತು ನಡೀತಾ ಇದೆ. ಸೊ ದ ರಿಯಲ್ ಫೈಟ್, ದ ವಾರ್ ಇಸ್ ಗೋಯಿಂಗ್ ಬಿಟ್ವೀನ್ ಮೆನ್ ವರ್ಸಸ್ ನೇಚರ್, ಮೆನ್ ಬಿಟ್ವೀನ್ ಮೆನ್ ಅಂಡ್ ನೇಚರ್. ನೇಚರ್ ಮತ್ತು ಮನುಷ್ಯನ ನಡುವೆ ಈ ಅಭಿವೃದ್ಧಿ ಅನ್ನೋದೊಂದು ಬಂದ್ಬಿಟ್ಟಿದೆ ಅಲ್ಲ. ಸೊ ಇಂಥ ಒಂದು ಅಭಿವೃದ್ಧಿ ಹಾವಳಿಗೆ ಸಿಲುಕಿ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಅರ್ಬನೈಸೇಷನ್ ಆಗಿರ್ಬೋದು, ಇದೆಲ್ಲಕ್ಕೂ ಸೇರಿ ಮನುಷ್ಯ ನಿಸರ್ಗವೇ ಬೇಡ. ವಿಲಿಯಂ ಕಾಪರ್ ಹೇಳ್ತಾನಲ್ಲ, ಮ್ಯಾನ್ ಮೇಡ್ ದ ಕಂಟ್ರಿ, ಗಾಡ್ ಮೇಡ್ ದ ಕಂಟ್ರಿ, ಮ್ಯಾನ್ ಮೇಡ್ ದ ಸಿಟಿ. ಅದನ್ನೇ ನಮ್ಮ ಮತ್ತೊಬ್ಬ ವಿಲಿಯಂ ವರ್ಡ್ಸ್ವರ್ತ್ಗಿಂತ ಮುಂಚೆ ಬರುವಂತ ಪೋಯೆಟ್ ಕೂಡ ಆಲಿವರ್ ಗೋಲ್ಡ್ ಸ್ಮಿತ್ ಒಂದು ಪೋಯಮ್ ಅನ್ನು, ಅದ್ಭುತವಾದಂತ ಒಂದು ಪೋಯಮ್ ಅನ್ನು ಬರೀತಾನ, ಡೆಸರ್ಟೆಡ್ ವಿಲೇಜ್ ಅಂತ. ಆ ಡೆಸರ್ಟೆಡ್ ವಿಲೇಜ್ ದಲ್ಲಿ ಏನ್ ಹೇಳಿದಾನ, ಕಂಪ್ಲೀಟ್ ವಿಲೇಜ್ ನ ಖಾಲಿ ಆಗಿಬಿಡ್ತೈತೆ. ಅಲ್ಲಿ ಎಲ್ಲ ಜನ ಎಲ್ಲಿ ಹೋಗ್ತಾರ ಅಂದ್ರೆ ದೇ ಮೂವ್ ಟುವರ್ಡ್ಸ್ ದಿ ಸಿಟೀಸ್, ದೇ ವಾಂಟೆಡ್ ಟು ಸೆಟಲ್ ಇನ್ ದ ಸಿಟೀಸ್. ಹ್ಯಾಡ್ ಹಿ ಬೀನ್ ಲಿವ್ ಟುಡೇ, ಇವತ್ತು ಅವನ್ ಏನಾದ್ರು ಇದ್ದಂದ್ರೆ ಬೇರೆ ತರದ ಪೋಯಮ್ ಅನ್ನ ಬರಿಬೇಕಾಗ್ತಾ ಇತ್ತು. ಸೊ ಅದೇ ವೇದಲ್ಲಿ ಈ ವರ್ಡ್ಸ್ವರ್ತ್ ಕೂಡ ಮ್ಯಾನ್ ವರ್ಸಸ್ ನೇಚರ್ ಇವತ್ತು ನಡೀತಿರ್ತಕ್ಕಂಥ ಫೈಟ್ ಏನಿದೆ, ಇದ್ರ ಬಗ್ಗೆ ಕೂಡ ನಾವು ವರ್ಡ್ಸ್ವರ್ತ್ನ ಸಾಹಿತ್ಯದ ಒಂದು ಪರಿಧಿಯಲ್ಲಿ ನಾವು ಬೆಳಕು ಚೆಲ್ಲಬೇಕು. ಇನ್ನು ಮಟೀರಿಯಲಿಸ್ಟಿಕ್ ವೇವ್. ಸೊ ನಮ್ ಜೀವನ ಅಂದ್ರೆ ಮಟೀರಿಯಲಿಸ್ಟಿಕ್ ಆಗಿಬಿಟ್ಟಿದೆ ಆಲ್ಮೋಸ್ಟ್, ಬಿಕಾಸ್ ಸೊ ವಿ ಕ್ಯಾನ್ ಲಿವ್ ವಿದೌಟ್ ಫುಡ್ ಬಟ್ ವಿ ಕಾಂಟ್ ಲಿವ್ ವಿದೌಟ್ ಅವರ್ ಮಟೀರಿಯಲ್ಸ್. ವಿ ಲವ್ ಅವರ್ ಕಾರ್ಸ್, we love our bikes, we love our mobiles, we love our home, everything we love except human beings. We think twice to love a human being because that innate quality, we are going away from that innate quality. So ಅದ್ರ ಬಗ್ಗೆ ಕೂಡ ನಾ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಕಾಂಟ್ರಾಸ್ಟ್ ಏನ್ ಬರುತ್ತೆ, 18th ಸೆಂಚುರಿದಲ್ಲಿ ಏನಿತ್ತು ಅಥವಾ 19th ಸೆಂಚುರಿದಲ್ಲಿ ಏನಿತ್ತು, ಇವಾಗ ಏನಿದೆ, ಸೊ ಹೇಗೆ ವ್ಯತ್ಯಾಸ ಆಗ್ತಾ ಬಂದಿದೆ ನೋಡ್ರಿ. 18th ಸೆಂಚುರಿದಲ್ಲಿ ಕೂಡ ಹೋಪ್ ಮತ್ತು ಫೇತ್ ಮೇಲೆ ಬಹಳ ದೇರ್ ವಾಸ್ ಡಿಕ್ಲೈನ್ ಇನ್ ದ ಹೋಪ್ ಅಂಡ್ ಫೇತ್, ಮಾರಲ್ ವ್ಯಾಲ್ಯೂಸ್ ಡಿಕ್ಲೈನ್ ಆಗಿತ್ತು. ಇವತ್ತು ಅದೇ ತರ ಡಿಗ್ರೇಡೇಷನ್ ಆಗಿದೆ. ದರ್ ಇಸ್ ನೋ ಮೊರಾಲಿಟಿ, ದರ್ ಇಸ್ ನೋ ಹೋಪ್, ದರ್ ಇಸ್ ನೋ ಫೇತ್. ಅಂಡ್ ಹೌ ಮೆನಿ ಆಫ್ ಅಸ್ ಹ್ಯಾವ್ ದ ಫೇತ್ ಇನ್ ದ ವರ್ಲ್ಡ್? ಬಿಕಾಸ್
we keep on asking, we keep on wondering. Some people are there, they are asking the internet, they are asking the question to the internet, how to live. At this stage we are standing. So literature is the only weapon that can tackle all these kind of problems. These are the diseases we are having. ಇಂಥ ಒಂದು ಡಿಸೀಸ್ ದಿಂದ ಹೊರಗೆ ಬರ್ಬೇಕಾಗಿತ್ತಂದ್ರೆ ವರ್ಡ್ಸ್ವರ್ತ್ ನಂತ ಟಾನಿಕ್ ನಮಗೆ ಬೇಕೇ ಬೇಕು. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಕೋರ್ ಹ್ಯೂಮನ್ ವ್ಯಾಲ್ಯೂಸ್ ಅನ್ನ ರಿಟೇನ್ ಹೋಗಬೇಕು, ಅದ್ರ ಬಗ್ಗೆ ಕೂಡ ನಾವು ಚಿಂತನೆಯಲ್ಲಿ ಹೇಳ್ತಾ ಹೋಗೋಣ ಇವಾಗ. ಸೊ ಫ್ರೆಂಚ್ ರೆವಲ್ಯೂಷನ್ ವರ್ಡ್ಸ್ವರ್ತ್ ಮೇಲೆ ಪ್ರಭಾವ ಬೀರಿದಷ್ಟು ಬೇರೆ ಯಾವ ರೆವಲ್ಯೂಷನ್ ಪ್ರಭಾವ ಬೀರಿಲ್ಲ. 1791 ವರ್ಡ್ಸ್ವರ್ತ್ ಫ್ರಾನ್ಸಿಗೆ ಹೋಗ್ತಾನೆ. ಸೊ ಆಗ ತಾನೇ ಫ್ರಾನ್ಸ್ ರೆವಲ್ಯೂಷನ್ ಆಗಿತ್ತು. ಆ ಫ್ರಾನ್ಸ್ ರೆವಲ್ಯೂಷನ್ ದಿಂದ ಬಹಳ ಪ್ರಭಾವಿತನಾಗಿ ಲಿಬರ್ಟಿ ಆಗಿರ್ಬೋದು, ಅಲ್ಲಿ ಜನರಿಗೆ ಬೇಕಾಗಿರತಕ್ಕಂತ ಸ್ವಾತಂತ್ರ್ಯ ಆಗಿರ್ಬೋದು, ಆ ಜನ ಎದಕ್ಕೋಸ್ಕರ ಫೈಟ್ ಮಾಡಿದ್ರು ಅದೆಲ್ಲವನ್ನ ಕ್ಲೋಸ್ ಆಗಿ ಅಬ್ಸರ್ವೇಷನ್ ಮಾಡಿ ವರ್ಡ್ಸ್ವರ್ತ್ ತನ್ನ ಪೋಯಮ್ಸ್ ದಲ್ಲಿ ಇನ್ಕಲ್ಕೇಟ್ ಮಾಡ್ತಾ ಹೋಗ್ತಾನೆ. ಸೊ ಇದು ಒಂದು ಕ್ರಾಂತಿ ಒಬ್ಬ ಪೋಯೆಟ್ ಅನ್ನ ಹುಟ್ಟಾಕತ್ತೆ. ಒಂದು ಕ್ರಾಂತಿ ಅಮೆರಿಕದಲ್ಲಿ ಹೆರೆಟ್ ಬೀಚರ್ ಸ್ಟೋ ಅನ್ನುವಂತ ಒಬ್ಬ ಹುಡುಗಿ ಅಂಕಲ್ ಟಾಮ್ಸ್ ಕ್ಯಾಬಿನ್ ಬರೆದು ಸಿವಿಲ್ ವಾರ್ಗೆ ಹೇಗೆ ಸ್ಟಾರ್ಟ್ ಮಾಡ್ತಾಳೆ, ಅದೇ ರೀತಿಯಾಗಿ ಇಲ್ಲಿ ಫ್ರೆಂಚ್ ಕ್ರಾಂತಿ ವರ್ಡ್ಸ್ವರ್ತ್ ಮತ್ತು ಇಡೀ ರೊಮ್ಯಾಂಟಿಕ್ ಸಾಹಿತ್ಯಕ್ಕೆ ಒಂದು ಮುನ್ನುಡಿ ಬರೀತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಕೆಲವೊಂದು ವಿಶೇಷವಾದಂತ ಆಸ್ಪೆಕ್ಟ್ಸ್ ಅನ್ನ ನಾ ಹೇಳ್ತಾ ಹೋಗ್ಬೇಕು. ಅದರಲ್ಲಿ ಮೇನ್ ಯಾವ್ದಂತ ಏನಪ್ಪಾ ಅಂದ್ರೆ ಲಿರಿಕಲ್ ಬ್ಯಾಲಡ್ ಪಬ್ಲಿಷ್ ಆಯ್ತು 1798 ತದನಂತರ ಏನಾಯ್ತು, ಇವತ್ತು 21ನೇ ಶತಮಾನದಲ್ಲಿ if we read the same lyrical ballads, do we feel what Wordsworth felt in those days? ಇದು ಒಂದು ಕ್ವೆಶ್ಚನ್, ಫಂಡಮೆಂಟಲ್ ಕ್ವೆಶ್ಚನ್ ಇಟ್ ಈಸ್. ಹಾಗಾಗಿ ಕೆಲವೊಂದು ಇಂಗ್ಲಿಷ್ ಕಂಟೆಂಪರರಿ ಸಾಹಿತಿಗಳು ಅಂದ್ರೆ 21ನೇ ಶತಮಾನದಲ್ಲಿ ಅಂದ್ರೆ 250 ವರ್ಷಗಳು ಕಳೆದು ಹೋದು ವರ್ಡ್ಸ್ವರ್ತ್ ಈ ಭೂಮಿಯನ್ನು ಬಿಟ್ಟು. ಅದಾದ ನಂತರ ಇಂಗ್ಲೆಂಡಿನ ಪೋಯೆಟ್ ಲಾರಿಯೆಟ್ ಮತ್ತು 23 ಜನ ಕಂಟೆಂಪರರಿ ಪೋಯೆಟ್ಸ್ ಗಳು ಸೇರಿ 2015 ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ತಾರೆ. ಬಹಳ ವಿಭಿನ್ನವಾದಂತ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಹೆಸರು ಏನಪ್ಪಾ ಅಂದ್ರೆ ದ ನ್ಯೂ ಲಿರಿಕಲ್ ಬ್ಯಾಲಡ್ಸ್ ಅಂತ. ಲಿರಿಕಲ್ ಬ್ಯಾಲಡ್ಸ್ ಆಲ್ರೆಡಿ ಪಬ್ಲಿಷ್ ಆಗಿತ್ತು 1798 2015 ಒಂದು ಮೆಗಾ ಪ್ರಾಜೆಕ್ಟ್ ಅನ್ನ ತೆಗೆದುಕೊಳ್ತಾರೆ ಆಂಡ್ರೂ ಮೋಷನ್ ಅವರು. ಆ ಒಂದು ಪ್ರಾಜೆಕ್ಟ್ ಗೆ ಏನ್ ಹೆಸರಿಡ್ತಾರೆ ಅಂದ್ರೆ ನ್ಯೂ ಲಿರಿಕಲ್ ಬ್ಯಾಲಡ್ಸ್. ಅಂದ್ರೆ ರೀಇಮ್ಯಾಜಿನಿಂಗ್ ದ ವರ್ಡ್ಸ್ವರ್ತ್ ಅಂಡ್ ಕೋಲ್ಡ್ರಿಡ್ಜ್, ಕೀಪಿಂಗ್ ದೇರ್ ವ್ಯೂಸ್ ಇನ್ ದ ಮೈಂಡ್, ದೀಸ್ ಪೀಪಲ್ ಪ್ರೊಡ್ಯೂಸ್ಡ್ ದೇರ್ ಓನ್ ಪೋಯಮ್ಸ್ ಅಬೌಟ್ ದ ಕಂಟೆಂಪರರಿ ಸೊಸೈಟಿ. ಈ ಒಂದು ಕಂಟೆಂಪರರಿ ಇಶ್ಯೂಗಳನ್ನ ಇಟ್ಟುಕೊಂಡು ದ ನ್ಯೂ ಲಿರಿಕಲ್ ಬ್ಯಾಲಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಆ ನ್ಯೂ ಲಿರಿಕಲ್ ಬ್ಯಾಲಡ್ಸ್ ದ ಫಸ್ಟ್ ಮೀಟಿಂಗ್ 2015 ಇಂಗ್ಲೆಂಡ್ ಸಿಟಿ ಆದಂತ ಬ್ರಿಸ್ಟೋಲ್ ದಲ್ಲಿ ನಡೆಯುತ್ತೆ. ಆ ನ್ಯೂ ಲಿರಿಕಲ್ ಬ್ಯಾಲಡ್ ಕೂಡ ಇಟ್ ಹ್ಯಾಸ್ ಗಾರ್ನರ್ಡ್ ದ ಅಟೆನ್ಷನ್ ಆಫ್ ದ ಸ್ಕಾಲರ್ಸ್ ಅರೌಂಡ್ ದ ವರ್ಲ್ಡ್. ಸೊ ಅದರಲ್ಲಿ ಕೂಡ ವರ್ಡ್ಸ್ವರ್ತ್ ಏನ್ ಬರಿಬೇಕಂದಿದ್ದ 21ನೇ ಶತಮಾನದಲ್ಲಿ ಅದನ್ನ ಈ ಪೋಯಿಟ್ಸ್ ಗಳು ಬರಿತಾ ಹೋದ್ರು. ಅದು ಒಂದು ಹೊಸ ಅಧ್ಯಾಯವನ್ನ ಅವರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ವರ್ಡ್ಸ್ವರ್ತ್ ಎಕ್ಸ್ಕರ್ಸನ್ ಅಂತ ಒಂದು ಪೋಯಮ್ ದಲ್ಲಿ ಒಂದು ಔಟ್ರೇಜ್ ಡನ್ ಟು ನೇಚರ್ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಔಟ್ರೇಜ್ ಡನ್ ಟು ನೇಚರ್, ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಎಕ್ಸ್ಕರ್ಸನ್ ಇಸ್ 1814. ಅದರಲ್ಲಿ ನಿಸರ್ಗದ ಮೇಲೆ ಯಾವ ರೀತಿ ದಬ್ಬಾಳಿಕೆ ಆಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸ್ತಾ ಹೋಗ್ತಾನೆ. ಅಂಡ್ ಕಂಡೀಷನ್ ಆಫ್ ದ ಇಂಗ್ಲೆಂಡ್ ಯಾವ ರೀತಿಯಾಗಿತ್ತು, ಕಂಡೀಷನ್ ಆಫ್ ದ ಇಂಗ್ಲೆಂಡ್ ಬಿಫೋರ್ ವರ್ಡ್ಸ್ವರ್ತ್ ಯಾವ ರೀತಿಯಾಗಿತ್ತು. ಯಾಕಂದ್ರೆ ವರ್ಡ್ಸ್ವರ್ತ್ ಆ ಮಟ್ಟಿಗೆ ಒಬ್ಬ ನಿಸರ್ಗದ ಆರಾಧಕ ಆಗ್ಬೇಕಾಗಿತ್ತು ಅಂದ್ರೆ ದೇರ್ ಮೈಟ್ ಹಾವ್ ಬಿನ್ ಅ ರೀಸನ್, ಏನಾದ್ರೂ ಒಂದು ರೀಸನ್ ಆಗಿರ್ಬೇಕು, ಏನಾದ್ರೂ ಒಂದು ಸ್ಟ್ರಾಂಗ್ ಅದರ ಹಿಂದೆ ಕಾಸ್ ಇರ್ಲೇಬೇಕಲ್ಲ. ಒಂದು ಫ್ರೆಂಚ್ ಕ್ರಾಂತಿ ಆಯ್ತು, ಮತ್ತೇನಾಯ್ತು, ಯಾವೆಲ್ಲ ಪೋಯಿಟ್ಸ್ ಗಳು ಅವನ ಮೇಲೆ ಪ್ರಭಾವವನ್ನು ಬೀರಿದ್ರು, ಸ್ಪೆನ್ಸರ್ ಬೀರಿದ ಅಥವಾ ಶೇಕ್ಸ್ಪಿಯರ್ ಬೀರಿದ, ಮಿಲ್ಟನ್ ಬೀರಿದ, ಅವರೆಲ್ಲ ಪ್ರಭಾವವನ್ನು ಬೀರಿದ್ರು. ಅಥವಾ ಪ್ರೀ ರೊಮ್ಯಾಂಟಿಕ್ ಪೋಯಿಟ್ಸ್ ದಲ್ಲಿ ಮತ್ತೆ ಬಂದವರು ಏನೆಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ನಾ ಮುಂಚೆ ಪ್ರಾರಂಭದಲ್ಲಿ ಹೇಳಿದ್ದೆ, ವಿಲಿಯಂ ಬ್ಲೇಕ್ ಅಂತ ಒಬ್ಬ ಬಹುದೊಡ್ಡ ಸಾಹಿತಿ, ಬಹುದೊಡ್ಡ ಚಿಂತಕನು ಅಂತ ಹೇಳ್ಬಹುದು. ಯಾಕಂದ್ರೆ ಅವನು ಬಹಳ ರೆವಲ್ಯೂಷನರಿ ಐಡಿಯಾಸ್ ಅನ್ನ ವ್ಯಕ್ತಪಡಿಸ್ತಾ ಹೋದ. ಈ ವಿಲಿಯಂ ಬ್ಲೇಕ್ ಒಂದು ಪೋಯಮ್ ಅನ್ನ ಬರೆದಿದ್ದಾನೆ. ಆ ಪೋಯಮ್ ಹೆಸರು ಜೆರೂಸಲೇಮ್ ಅಂತ. ನಾವು ಬಹಳ ಜನ ಕೇಳಿರ್ತೀವಿ, ಇವಾಗ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ವಾರ್ ನಡೆದಿದೆ. ಇಟ್ ಈಸ್ ಬಿಕಾಸ್ ಆಫ್ ಜೆರೂಸಲೇಮ್ ಅಂಡ್ ರಿಲೀಜಿಯಸ್ ಕಾನ್ಫ್ಲಿಕ್ಟ್ಸ್ ಆರ್ ಗೋಯಿಂಗ್ ಇನ್ ದ ಮಿಡಲ್ ಈಸ್ಟರ್ನ್ ಕಂಟ್ರೀಸ್. ಸೊ ಈ ಜೆರೂಸಲೇಮ್ ಅನ್ನುವಂತ ಒಂದು ಸಿಟಿಯನ್ನು ಇಟ್ಟುಕೊಂಡು, ಜೆರೂಸಲೇಮ್ ಮೀನ್ಸ್ ಹೆವನ್ ಅಂತ ಅರ್ಥ, ಬಿಕಾಸ್ ಅದು ದೇವರಿಗೆ ಅತ್ಯಂತ ಪ್ರಿಯವಾದಂತ ಸಿಟಿ ಮತ್ತು ಅದರಲ್ಲಿ ಜೀಸಸ್ ಗೆ ಅತ್ಯಂತ ಪ್ರಿಯವಾದಂತ ಸಿಟಿ. ಈ ಜೆರೂಸಲೇಮ್ ಅನ್ನ ರೀಎಸ್ಟಾಬ್ಲಿಷ್ ಎಲ್ಲಿ ಮಾಡ್ಬೇಕಾಗಿತ್ತು ಅಂದ್ರೆ ಇಂಗ್ಲೆಂಡ್ ದಲ್ಲಿ ಮಾಡ್ಬೇಕಂತ ಈ ನಮ್ಮ ವಿಲಿಯಂ ಬ್ಲೇಕ್ ಒಂದು ಪೋಯಮ್ ಅನ್ನ ಬರೀತಾನೆ, ಜೆರೂಸಲೇಮ್. ಅದ್ರಲ್ಲಿ ಏನ್ ಹೇಳ್ತಾನಂದ್ರೆ, and did those feet in the ancient time walk upon England's mountain green, and the holy lamb of a god. He called Jesus as a holy lamb of a god. Jesus was an innocent guy who stepped in the green land of England, and he wanted to establish that Jerusalem
ಇನ್ ಇಂಗ್ಲೆಂಡ್. ಆ ಜೆರೂಸಲೇಮ್ ಅನ್ನ ಇಂಗ್ಲೆಂಡ್ ದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಅಂತ ಒಂದು. ಜೆರೂಸಲೇಮ್ ಮೀನ್ಸ್ ಉಟೋಪಿಯನ್ ಕಾನ್ಸೆಪ್ಟ್ ಅದು. ಇವಾಗೆಲ್ಲ ನಾವು ಡೆಸ್ಟೋಪಿಯನ್ ಸ್ಟೇಟ್ ದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ವಿ ಆರ್ ಎನ್ಗಲ್ಫ್ಡ್ ಬೈ ವಾರ್, ಹೆಟ್ರೆಡ್ನೆಸ್, ಈ ಎಲ್ಲ ಒಂದು ಹಾಸ್ಟೈಲ್ ಅಟ್ಮಾಸ್ಫಿಯರ್ ದಲ್ಲಿ ನಾವು ಬದುಕ್ತಾ ಇರಬೇಕಾಗಿತ್ತು. ಅಂದ್ರೆ ವರ್ಡ್ಸ್ ಈಗ ವಿಲಿಯಂ ಬ್ಲೇಕ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಜೆರೂಸಲೇಮ್ ದಲ್ಲಿ ರಿಎಸ್ಟಾಬ್ಲಿಷ್ ಆಗ್ಬೇಕು. ಅದು ಎಲ್ಲಿ ಆಗ್ಬೇಕಂದ್ರೆ ಇಂಗ್ಲೆಂಡ್ ದಲ್ಲಿ ಆಗ್ಬೇಕು. ಇಂಗ್ಲೆಂಡ್ ಹೆಂಗಿರ್ಬೇಕಂದ್ರೆ ಗ್ರೀನ್ ಫೀಲ್ಡ್ಸ್ ಇರ್ಬೇಕಲ್ಲಿ. ಸೊ ಹಿ ಕಾಲ್ಡ್ ಜೀಸಸ್ ಆಸ್ ಅ ಲ್ಯಾಂಬ್ ಆಫ್ ಗಾಡ್. ಮುಂದೋಗಿ ಮತ್ತೇನ್ ಹೇಳ್ತಾನಂದ್ರ, ವಾಸ್ ಜೆರೂಸಲೇಮ್ ಬಿಲ್ಡೆಡ್ ಹಿಯರ್ ಅಮಾಂಗ್ ದೀಸ್ ಡಾರ್ಕ್ ಸಟಾನಿಕ್ ಮಿಲ್ಸ್. ವೆರಿ ಇಂಪಾರ್ಟೆಂಟ್ ಫ್ರೇಸ್ ಬರುತ್ತೆ ಇಲ್ಲಿ ವಿಲಿಯಂ ಬ್ಲೇಕ್ ಪೋಯಮ್ದಲ್ಲಿ. ಡಾರ್ಕ್ ಸಟಾನಿಕ್ ಮಿಲ್ಸ್ ಅಂತ ಕರಿತಾನ. ಡಾರ್ಕ್ ಸಟಾನಿಕ್ ಮಿಲ್ಸ್ ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು ಇಂಗ್ಲೆಂಡ್ ದಲ್ಲಿ. ಪರಿಸರ ಮತ್ತು ಎನ್ವಿರಾನ್ಮೆಂಟ್ ಎಲ್ಲ ಡಿಗ್ರೇಡೇಷನ್ ಆಗಿ ಏನಾಗಿತ್ತಂದ್ರೆ ಅಲ್ಲೆಲ್ಲ ಸ್ಮಾಗ್ ಬರ್ತಾ ಇತ್ತು. ಸೊ ಇಂಥ ಒಂದು ಪ್ರದೇಶದಲ್ಲಿ ಜೆರೂಸಲೇಮ್ ಅನ್ನ ರಿಎಸ್ಟಾಬ್ಲಿಷ್ ಹೇಗೆ ಮಾಡೋದು? ದ ಕ್ವೆಶ್ಚನ್ ಫಸ್ಟ್ 2 ಸ್ಟಾಂಜಾದಲ್ಲಿ ಬ್ಲೇಕ್ ಅವ್ರು ಕ್ವೆಶ್ಚನ್ ಮಾಡ್ತಾನೆ ಹೋಗ್ತಾರೆ. ಸೊ ಇದು 1804ರಲ್ಲಿ ಪಬ್ಲಿಷ್ ಆದಂತ ಪೋಯಮ್. ಈ ವರ್ಡ್ಸ್ ಲಾಸ್ಟಿಗೆ ವಿಲಿಯಂ ಬ್ಲೇಕ್ ಹೇಗೆ ಹೇಳ್ತಾರೆ ನೋಡ್ರಿ, ಐ ವಿಲ್ ನಾಟ್ ಸೀಸ್. Somebody's mic is on. Could you please mute it? So Veena 1945, your mic is on. Please mute it. Yes. I will not cease from the mental fight, nor shall short sleep in my hand. I will not cease from the mental fight. Means mental fight. Fight is going between, the mind. The mind is facing the fight. What is that fight? The Industrial Revolution. The mental fight means the poet wants to do the fight with his pen, his writings. What he wants to do, what he wants to achieve, ಏನ್ ಅಚೀವ್ಮೆಂಟ್ ಮಾಡಕ್ ಹೊಂಟಿದ್ದಾನೆ ಅವ? Till we have built Jerusalem in England and the green planted land. He called England as a green planted land because England was not at all a green planted land when William Blake wrote this poem. So obviously this poem might have been influenced the Wordsworth and as well as other contemporary writers to produce the same kinds of poetry and revolt against the atrocities which were done towards the nature and on the nature. ಸೊ ಈ ಒಂದು ವಿಷಯದಲ್ಲಿ ವಿಲಿಯಂ ಬ್ಲೇಕ್ ಒಂದು ಅದ್ಭುತವಾಗಿ ಬರೆದು ಸಮಕಾಲೀನ ಪೋಯಿಟ್ಸ್ ಗಳಿಗೆ ಮಾದರಿಯಾದ ಅಂತ ಹೇಳ್ಬೋದು. ಸೊ ಈ ವರ್ಡ್ಸ್ವರ್ತ್ ನ ಕಾವ್ಯದಲ್ಲಿ ಕೆಲವೊಂದು ನಾನು ಸೆಲೆಕ್ಟೆಡ್ ಲೈನ್ಸ್ ಗಳನ್ನು ತೆಗೆದುಕೊಂಡಿದ್ದೇನೆ, ಎಕ್ಸೆಪ್ಟ್ ಮಾಡಿ. ಅದರಲ್ಲಿ ಯಾವ ಒಂದು ವಿಷಯದ ಮೇಲೆ ನಾವು ಗಮನವನ್ನು ಇಟ್ಟು ನೋಡಿದಾಗ ಅವನ ಪ್ರಸ್ತುತತೆ ನಮಗೆ ಅವಶ್ಯಕತೆ ಇದೆ. ಆತನ 3 ಪೋಯಮ್ಗಳನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ. ಅದರಲ್ಲಿ ಇಂಟರ್ನಬೆ ಆಗಿರ್ಬೋದು, ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್, ಅಂಡ್ ನೆಕ್ಸ್ಟ್ ಟೇಬಲ್ ಟರ್ನ್ಡ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪೋಯಮ್ ಯಾವ್ದಪ್ಪ ಅಂದ್ರೆ ಟಿಂಟರ್ ನಬೆ. ನಾವು ಅದರಲ್ಲಿ ನೋಡಿದ್ದೇವೆ ಬಹಳ ಸಾರಿ, ಇದೆಲ್ಲರಿಗೂ ಚಿರಪರಿಚಿತ ಇರುವಂತಹ ಪೋಯಮ್. ಈ ಪೋಯಮ್ದಲ್ಲಿ ಹೌ ಹಿ ಕನೆಕ್ಟೆಡ್ ವಿತ್ ದ ನೇಚರ್, ಹೌ ಹಿ ಬಿಲ್ಟ್ ಹಿಸ್ ರಿಲೇಶನ್ಶಿಪ್ ವಿತ್ ನೇಚರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ he is the one who misses the nature. When he revisited the Tinternabie after the 5 years, he found the new changes there. He felt that change. And he became a joyous person, a jubilant joy he expressed in his poem. How he connected. In certain way, some people and some critics called Wordsworth as a pantheon, means who believed in the power of nature. And some critics also opinioned that Wordsworth found God in the nature and nature in the God. ಈ ಒಂದು ವೇದಲ್ಲಿ ವರ್ಡ್ಸ್ವರ್ತ್ ನೇಚರ್ಗೆ ಏನಂತ ಕರೀತಾನೆ, ಯು ಆರ್ ಮೈ ಟೀಚರ್, ಮೈ ಗಾರ್ಡಿಯನ್, ಯು ಆರ್ ದ anchor of my purest thought. Nature was the anchor of Wordsworth, purest thought. He called purity. He was a pristine, means ಆ ಒಂದು ನಿಸರ್ಗ ಎಷ್ಟು ಒಂದು ಸ್ವಾಭಾವಿಕವಾಗಿ ನಿಸರ್ಗ ಯಾವಾಗಲೂ ಶಾಂತವಾಗಿ ಇರುತ್ತೆ. ವರ್ಡ್ಸ್ವರ್ತ್ ಕೂಡ ಅಷ್ಟೇ ಶಾಂತವಾದಂತ ಕವಿ, ಅಷ್ಟೇ ಪ್ರಶಾಂತ ಮನಸ್ಸನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಕವಿ. ಹಾಗಾಗಿ ಅವನು ಟಿಂಟರ್ನಬೆದಲ್ಲಿ ತನ್ನ ಎಲ್ಲಾ ಒಂದು ಪ್ರೀತಿ, ಅಭಿಮಾನ ಆ ನಿಸರ್ಗಕ್ಕೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನ ಥ್ಯಾಂಕ್ಫುಲ್ನೆಸ್ ಅನ್ನ ಹೇಳ್ಬೇಕ, ಗ್ರೇಟ್ನೆಸ್ ಅನ್ನ ಹೇಳ್ಬೇಕು, ಗ್ರೇಟ್ಫುಲ್ನೆಸ್ ಅನ್ನ ಹೇಳ್ಬೇಕಲ್ಲ, ಆ ಒಂದು ಪೋಯಮ್ದಲ್ಲಿ ಬಹಳ ಚೆನ್ನಾಗಿ ವ್ಯಕ್ತಪಡಿಸ್ತಾ ಹೋಗ್ತಾನವ. ಅದರಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಲೈನ್ಸ್ ಅನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಏನೇನ್ ಆತ ಹೇಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾನೆ. ಅಂಡ್ ಐ ಹ್ಯಾವ್ ಫೆಲ್ಟ್ ಅ ಪ್ರೆಸೆನ್ಸ್ ದಟ್ ಡಿಸ್ಟರ್ಬ್ಸ್ ಮೀ ವಿತ್ ದ ಜಾಯ್ ಆಫ್ ಎಲಿವೇಟೆಡ್ ಥಾಟ್ಸ್. ಸೊ the presence of the nature disturbed his mind with elevated thought, disturbed by the elevated thoughts. He got thoughts, new thoughts, such a
elevated thoughts he got, because the company of nature was the supreme for him, and therefore he called the nature as the supreme figure for him, and he wanted to make nature as his companion wherever he goes. And he says again, a sense of sublime, of something far more deeply interfused, whose dwelling is the light of setting suns, and the round ocean, and the living air, and the blue sky, and in the mind of a man, a motion and the spirit that impels all thinking things. Rails through all the things, all the thinking things. Look at the word, all the thinking things. So our thoughts, our ideas, our feelings, our emotions, our deep emotions are enriched by nature only. These are enriched by nature only. So ಈ ಲೆವೆಲ್ದಲ್ಲಿ ನೇಚರ್ ಅನ್ನ ಒಂದು ಸುಪ್ರೀಂ ವೇದಲ್ಲಿ ವರ್ಡ್ಸ್ವರ್ತ್ ಏನ್ ಮಾಡ್ತಾನೆ, ಟ್ರೀಟ್ ಮಾಡ್ತಾನೆ ಈ ಒಂದು ಪೋಯಮ್ದಲ್ಲಿ. ಹಾಗಾಗಿ ಈ ಟಿಂಟರ್ ನೆಬೆ ಅನ್ನೋದು ಬಹಳ ಒಂದು ಅದ್ಭುತವಾದಂತ ಪೋಯಮ್. ಇದೇ ರೀತಿಯಾಗಿ ತನ್ನ ಅದ್ಭುತ ವಿಚಾರಗಳನ್ನು ಕೂಡ ವರ್ಡ್ಸ್ವರ್ತ್ ಪ್ರಿಲ್ಯೂಡ್ ದಲ್ಲಿ, ಆತನ ಆತ್ಮಕಥೆ ಆಗಿರುವಂತ ಪ್ರಿಲ್ಯೂಡ್ ದಲ್ಲಿ ಕೂಡ ಹೇಳ್ತಾನವ. ಎಷ್ಟು ಥ್ಯಾಂಕ್ಫುಲ್ ಆಗಿರ್ತಾನಪ್ಪ ಅಂದ್ರೆ, ಸೊ ಏನ್ ಹೇಳ್ತಾನೆ ನೋಡ್ರಿ, ಮೆನಿ ಆರ್ ದ ಪೋಯಟ್ಸ್ ದಟ್ ಆರ್ ಶೋನ್ ಬೈ ದ ನೇಚರ್, ಮೀನ್ಸ್ ನೇಚರ್ ಹ್ಯಾಸ್ ಪ್ರೊಡ್ಯೂಸ್ಡ್ ಸೋ ಮೆನಿ ಪೋಯಟ್ಸ್. ಓಕೆ, ಯಾವ ಪೋಯಟ್ ಕೂಡ ಸ್ವಂತ ಪೋಯಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಟಿ.ಎಸ್. ಎಲಿಯಟ್ ಟ್ರೆಡಿಷನ್ ಮತ್ತು ಇಂಡಿವಿಜುವಲ್ ಟ್ಯಾಲೆಂಟ್ ದಲ್ಲಿ ಹೇಳಿದಾಗ we inherit something from somebody else. ಹಾಗೆ ವರ್ಡ್ಸ್ವರ್ತ್ ಇಲ್ಲಿ ಹೇಳ್ತಾನೆ, so he inherited each and everything from the nature. Many are the poets that are sown by the nature. Man endued with the highest gift. Man is the gift. He endued with the highest gift. From what he got that highest gift? From the nature itself, the vision and the faculty of divine. Yet wanting the accomplishment of verse. Yet we want to accomplish the verse. Verse means poetry. He wants to accomplish something else in the verse. Therefore, he is thankful to the nature. He wrote these lines in a prelude, quote and unquote. And again he says, quote and unquote, in prelude also. In prelude, she gave me eyes. She gave me. She means nature here. She gave me eyes. She gave me ears. And humble cares and delicate fears. Humble care, delicate fear. Nature sometimes creates the fear. That fear is not a ruckus. It is a delicate fear. Okay, nothing to worry about the fear of the nature. Okay, a heart that fountain of a sweet tears. Sometimes we get that sweet tears. Nature will never ಅದೇ ವರ್ಡ್ಸ್ವರ್ತ್ ಹೇಳ್ತಾನೆ ನೋಡ್ರಿ, ನೇಚರ್ ನೆವರ್ ಡಿಡ್ ಬಿಟ್ರೇ ದ ಹಾರ್ಟ್ ದಟ್ ಲವ್ಡ್ ಹರ್ ಅಂತ. ಹಾಗಾಗಿ ನೇಚರ್ ಯಾವ ಮನುಷ್ಯನನ್ನು ಯಾವತ್ತಿಗೂ ಕೂಡ ಕಣ್ಣೀರ್ ಹಾಕ್ಸಂಗಿಲ್ಲ. ಇಲ್ಲವ ಏನ್ ಹೇಳ್ತಾನೆ ನೋಡ್ರಿ, ಆಫ್ ಸ್ವೀಟ್ ಟೀಯರ್ಸ್ ಅಂತ ಹೇಳ್ತಾನ. ಸೊ ವಿ ಬಿಕಮ್ ಸೋ ಎಮೋಷನಲ್ and sometimes we shed the tears of the happiness. That tears of happiness is accompanied when we are in the presence of the nature. The nature is very rich and it enhances the value and the quality of a human being. ಅದೇ ರೀತಿ ಮತ್ತೆ ಒಂದು ಪೋಯಮ್ದಲ್ಲಿ ಈ ಪ್ರಿಲ್ಯೂಡ್ ಆಯ್ತು, ಅದರ ಟಿಂಟರ್ ನೆಬೆ ಆಯ್ತು. ಮೋಸ್ಟ್ ಅಡ್ವಾನ್ಸಿಂಗ್ ಥಾಟ್ಸ್ ಅನ್ನ ಎದ್ರಲ್ಲಿ ಹೇಳ್ತಾನಂದ್ರ, ಇವತ್ತು ನಮಗೆ ಅವಶ್ಯಕತೆ ಇರುವಂತ ಒಂದು ಪೋಯಮ್ ಯಾವ್ದಪ್ಪ ಅಂದ್ರೆ ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್. ಈ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾನೆ, ನಾವೆಲ್ಲ ಏನಾಗಿದ್ದೀವಿ ಇವತ್ತು, ಏನ್ ಮಾಡ್ತಾ ಇದ್ದೀವಿ. ಸೊ ಈ ಪೋಯಮ್ ಹೇಗೆಲ್ಲ ನಮಗೆ 21st ಸೆಂಚುರಿ ಜನರಿಗೆ ಒಂದು ಮಾರ್ಗದರ್ಶನ ಮಾಡಬಲ್ಲದು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಆತ ಇದ್ದಿದ್ರೆ ಹೆಂಗೆ ಈ ಪೋಯಮ್ ಅನ್ನ ಇನ್ನೂ ಯಾವ ರೀತಿಯಾಗಿ ಬರಿಬಹುದಾಗಿತ್ತು ನೋಡ್ರಿ. ಇದ್ರಲ್ಲಿ ಹೆಂಗ್ ಹೇಳ್ತಾನ, ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ಲೇಟ್ ಅಂಡ್ ಸೂನ್. ವಿ ಆರ್ ಸೋ ಮಚ್ ಅಕ್ಯುಪೈಡ್ ಟುಡೇ. ಫಾರ್ ವಾಟ್? ವಿತ್ ವಾಟ್? materialistic with materials and selfish attitude. We have the selfish attitude. The world is too much with us late and soon. ನಮ್ಮ ಡೇ ಸ್ಟಾರ್ಟ್ ದಿಂದ ಡೇ ಎಂಡ್ ಹೋಗುವವರೆಗೂ we are so much occupied. We are longing for the materials, money, getting and spending. He says getting and spending we waste our powers. We are wasting our power. Power means we are wasting our life. Only getting and spending. We have forgotten the values. We have forgotten the objectives of life. This is his prime, question, certainly, because getting and spending has become our business. The tagline of the 21st century is, getting and spending, and getting busy, doing the things. So selfish we are. Little we see in nature that is ours. We don't have time to see the nature. Do we have really a time to see the nature?
If at all we want to see the nature, we have artificialities, right? Some hotels, 5-star and 7-star hotels today, some gardens, artificial gardens we have. So we are going away from the nature. We don't have the time. So in ನಿಸರ್ಗದಲ್ಲಿ ನಮ್ಮ ಪಾತ್ರವೇ ಏನೂ ಇಲ್ಲ. We are going away from the nature. So ಇಲ್ಲಿ ಏನಾಗುತ್ತೆ, ಮನುಷ್ಯ when he goes away from the nature, he loses the connection, because man is one among the nature. He is one impulse from the nature. So that connection we are losing today. That connection is making us to suffer today. The world is engulfed with incurable diseases. Yeah. There's so many diseases, pandemic. It succumbs many lives. Lakhs of the lives. What did? We paid a lot of debt for all these things. Why should not we care for the nature, the Mother Earth? We think that somebody is there to take care of the earth. It's not our business. It's not our duty. So we have to ask this question to ourselves when we read this poem. It's a parable, really a wonderful poem. It's a thought-provoking poem, I can say. We have given our hearts away. We don't have the heart. We have given our hearts away. Means we have become so selfish. And even there are no poets who can extol the nature. There are no poets to extol the nature. Poets are there to write about the love, write about the lust, write about the sex. But can we find a single poet to write like a Wordsworth today? After 1980, when the environmental degradation is happening throughout the world, this environment is changing. Global warming, ecological issues, ಇದೆಲ್ಲವನ್ನು ನೋಡಿದಾಗ ಕೆಲವೊಂದು ಮಂದಿಗೆ ಬಹಳ ಚಿಂತೆ ಸ್ಟಾರ್ಟ್ ಆಯ್ತು. ಇನ್ನು ಹಿಂಗಾದ್ರೆ ಸರಿ ಆಗಂಗಿಲ್ಲ ಅಂತ ಹೇಳಿ ಯಾವ್ಯಾವುದೋ ಕೆಲವೊಂದು ಆಬ್ಜೆಕ್ಟಿವ್ ಇಸ್ಕೊಂಡು ಮೀಟಿಂಗ್ಸ್ ಅನ್ನ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ರೆಸ್ಟೋರ್ ದ ನೇಚರ್, ರೆಸ್ಟೋರ್ ದ ಎನ್ವೈರನ್ಮೆಂಟ್ ಫಾರ್ ದ ಫ್ಯೂಚರ್ ಜನರೇಷನ್ ಅಂತ. ಸೊ ವಿ ಆರ್ ರೆಸ್ಟೋರಿಂಗ್. 2022ದಲ್ಲಿ ಇಂಡೋನೇಷಿಯಾದ ಬಾಲಿದಲ್ಲಿ ಒಂದು ಸಮ್ಮೇಳನ ನಡೀತೈತಿ, G20 ಸಮ್ಮೇಳನ. ಎಲ್ಲಾ ರಾಷ್ಟ್ರದ ಅಧ್ಯಕ್ಷರು ಮತ್ತು ಪ್ರೈಮ್ ಮಿನಿಸ್ಟರ್ಗಳು ಒಂದು ಮ್ಯಾಂಗ್ರೋವ್ ಸ್ಯಾಪಲ್ ಅನ್ನ ಪ್ಲಾಂಟ್ ಮಾಡ್ತಾರೆ. I need to ask the question to all the presidents and prime minister of the respective countries who participated in the G20 conference, which was held in the Bali, Indonesia. What about the sapples you planted in Bali? You planted it and you went away. What about the plant? So this is the serious question. So there are so many thinkers. Ecological criticism is there. In a say, Wordsworth is an eco-critic, no doubt, because he thought about the nature. He thought about it. So illi, we have given our hearts. We have lost that connection. What shall we do to rebuild that establishment, that connectivity with the nature? What shall we do? Shall we pay anything? Not necessary. So here, this sea that bares her bosom to the moon, the winds that will be howling at all hours, are up and gathered now like sleeping clouds. For this, for everything, we are out of tune. To enjoy the sea, to enjoy the moon, to enjoy the sun, we are out of the tune. We are really out of the tune. We don't have that connection. We don't have love. That we don't have that desire. Our desire is something else. That is very different. We have become animalistic. There is no difference between animals and us. As we are the most intelligent, creature on the earth. But are we acting as responsible and intelligent when it comes to environment and nature? Not at all. See this, we don't have that. The winds that will be howling at all hours. Look at the breezing wind, and are gathered now like a sleeping flowers. For this, for everything, we are out of tune. It moves us not a great God. I would rather be a pagan suckled in a creed outward. So might I standing on this pleasantly, having glimpse that would make me less forlorn, having a sight of Proteus rising from the sea. So finally Wordsworth says, he remembered the Greek gods, Proteus, gods of the seas, Triton. He is remembering, and he is taking their names. Why he is taking their names? He thought that the world somewhere has lost that connectivity, lost that impulse, lost that feel. So ಮನುಷ್ಯನಿಗೆ ಇರಬೇಕಾದಂತ ಅಮೂಲ್ಯವಾದಂತ ಕ್ವಾಲಿಟೀಸ್, ಲವ್, ಅಫೆಕ್ಷನ್, ಫೇತ್,
ಹೋ, ಇದನ್ನ ಕಳ್ಕೊಂಡ ನಂತರ ಮನುಷ್ಯ ಏನಾಗ್ತಾನ, ಸಿಂಪ್ಲಿ ಮ್ಯಾನ್ ಹ್ಯಾಸ್ ಬಿಕಮ್ ಅನಿಮಲ್, ನೋ ಡೌಟ್ ಅಟ್ ಆಲ್. ಸೊ ಈ ವೇದಲ್ಲಿ ವರ್ಡ್ಸ್ವರ್ತ್, ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಒಳಗಡೆ ವಾಟ್ ವಿ ಹ್ಯಾವ್ ಬಿಕಮ್ ಅ ಸಾಲಿಡ್ ಬೋನ್. ದರ್ ಇಸ್ ನಥಿಂಗ್ ಎಲ್ಸ್, ರೈಟ್? We don't call it, the human life is a gift, but what else we are doing with this gift? What are we doing with this gift? So when we read this question, this poem pinches us, it questions us, and it makes us to think. And certainly, definitely we wonder that what is happening with all of us today, and to the animals, to the trees, and to the creatures which are there in the nature. ಸೊ ಒಂದು ನೆಕ್ಸ್ಟ್ ಇದೇ ರೀತಿಯಾಗಿ ನೆಕ್ಸ್ಟ್ ಮತ್ತೊಂದು ಅದ್ಭುತವಾದಂತಹ ಪೋಯಮ್ದಲ್ಲಿ ಟೇಬಲ್ ಟರ್ನ್ಡ್ ಟುಡೇ ವಾಟ್ ವಿ ಆರ್ ಲುಕಿಂಗ್ ಫಾರ್, ಸೊ ವಿ ಆರ್ ಆಲ್ಮೋಸ್ಟ್ ಆಲ್ ಆಫ್ ಅಸ್ ಹ್ಯಾವ್ ಸೆಟಲ್ಡ್ ಇನ್ ದ ಸಿಟೀಸ್ ಬಿಕಾಸ್ ದೇರ್ ಈಸ್ ಅ ಟೆಂಡೆನ್ಸಿ ಇನ್ ದ ವರ್ಲ್ಡ್. ವಾಟ್ ಈಸ್ ದಟ್ ಟೆಂಡೆನ್ಸಿ? ಸೊ ಲೆಟ್ ಅಸ್ ಸೆಟಲ್ ಇನ್ ದ ಸಿಟಿ ಟುಡೇ. most you go to New York 24/7, the city is on with the bustling lights, the shining lights. So people want to enjoy, they forget their life and they want to enjoy. So here the poet is asking, he is asking, up of my friend and quit your books. We thought that everything comes from the book. No, certainly. So no philosopher only made by the books. Yeah, the philosophers, the personalities who had possessed the wisdom and knowledge, they were all part of the nature. Look at Buddha when it comes to Indian context. Look at Mahavira. Look at so many scholars, Indian scholars. They were very close. Take for example the Himalaya. It has been a shrine for so many thinkers, scholars, philosophers, monks. So they are away from the books. What we think that everything comes from the book. And Wordsworth says that, up of my friend, quit your books. Surely you will grow double. If you want to grow double, you quit your books, come out. Nature is calling you. Nature is inviting you to see the beauty of the nature. You will not see that beauty anywhere. Can you see that beauty in the books? Can you feel wonder when you read the book? Can you feel wonder when you see the book, when you touch the book? But the touch of the nature that has a miraculous power, and that can change anything. So he is calling us, up of my friend. So what happened today? We are going through the depression, losing that mood. We are always sitting and on the table, reading the books, discussing the philosophy. And he said, it is waste. It is waste. Come out of the nature. One flowing river will change your mood. Obviously, a flowing river will change your mood. The sun will change your mood. The moon will change your mood. The trees will change your mood. The bird will change your mood. Come and see it in real. Why are you wasting the life? And you again and again, you are going inside the room, sitting with the computer. Today, we are sitting with the computers. We have the computers. We have the technology. We have the artificial intelligence. Right? If we don't find any lover, we say that artificial intelligence will give us a response. Obviously, what way we expect that will be given by the artificial intelligence. Recently, I wondered that China invented the artificial sun. Oh my God. So where these people will take us? Look, where these people will take us? What is the fate of the future and what is waiting for us today? So we need to think very seriously. And he says, up of my friend, clear your looks. ಯಾವುದು ಸ್ಪೆಕ್ಟ್ ಹಾಕೊಂಡು ಬುಕ್ದಲ್ಲಿ ನಮ್ಮನ್ನು ನಾವೇ ಮಗ್ನರಾಗಿ ಯಾವುದೋ ಒಂದು ಡಿಪ್ರೆಷನ್ ಮೂಡಿಗೆ ಜಾರಿ ಅಥವಾ ಯಾವುದೋ ಒಂದು ಫಿಲಾಸಫಿಗೆ ಒಳಗಾಗಿ ಮೈಂಡ್ ಅನ್ನ ಬರ್ಸ್ಟ್ ಮಾಡ್ಕೊಳ್ಳೋದಕ್ಕಿಂತನೂ, come see the nature, glory of the nature, enjoy it. The company of the nature will enrich you and your personality. Why all this trial and trouble? He asked the question, why are you taking this trial and trouble? ಯಾಕೆ ಟಾಯ್ಲ್, ಯಾಕೆ ಟ್ರಬಲ್, ಏನಾಗ್ತಾ ಇದೆ? ಇದ್ರ ಬಗ್ಗೆ ವಿಚಾರ ಮಾಡಬೇಕು. Come and see the nature. The sun above the mountain's head, freshening luster mellow, through all the long green fields has spread his first sweet evening yellow. Look at the yellows, sunset. In the evening you see the sunset. But now we have changed the landscape. There is no green landscape.
ಇಂಗ್ಲೆಂಡ್ ದಲ್ಲಿ ಇವತ್ತು ಗ್ರೀನ್ ಲ್ಯಾಂಡ್ಸ್ಕೇಪ್ ಇಲ್ಲ. ಓಕೆ, ಮ್ಯಾಥ್ಯೂ ಅರ್ನಾಲ್ಡ್ ಡಾವರ್ ಬೀಸ್ ದಲ್ಲಿ ಬರೀತಾನೆ ವಿಲಿಯಂ ನೇಚರ್. ಓಕೆ, ಅಂಡ್ ಹಿ ಸೇಸ್ ಬುಕ್ಸ್ ಇಸ್ ಡಲ್ ಅಂಡ್ ಎಂಡ್ಲೆಸ್ ಟೈಮ್. Books are dull. He says that books are dull. I don't say that books are completely dull, but we should not forget the value of the nature. We should not forget the role of the nature. The nature will play the vital role in framing and forming the lives and our interest. And he says, I will skip some of the lines because I'm running. I may run out of the time if I take all the point here. Sweet is the lore which nature brings, our meddling intellect, which shapes the beauteous forms of the things we murdered to dissect. Enough of science and art. Leave your science, leave your art. Close up those barren leaves. These are all barren leaves. What we have invented, what we have done with this science, we are killing the people. Ultimately, we are killing the people. Our science, as much as it is useful, obviously we are getting killed each and every day. So close this. Close the art. Close the science. There is nothing else. Come forth. Bring with your heart. Bring forth your heart that watches and receives how nature is watching. You just receive. We are the receivers. Nature has ample things. You be the receiver. So, but we are not ready to be the receivers also, because we are so engulfed. We're so busy with our business. That business will take us to the graveyard. That's all. Our journey is going towards the graveyard. Very soon we are going. So that we have done ourselves. So this is the way that Wordsworth is going to tell us. So maybe I have 10 minutes. So this kind of adventurous, things towards the nature, ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಉಪಖಂಡದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಬೆಳಕು ಚೆಲ್ತೀನಿ ಒಂದು 5 ನಿಮಿಷದಲ್ಲಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ವರ್ಷವತ್ತಾಗಿ ಓದಿದೀವಿ ಅಥವಾ ನೋಡಿದೀವಿ, ಬಟ್ ಈ ಭಾರತದ ಮಟ್ಟಿಗೆ ಏನ್ ನಡೀತಾ ಇದೆ ಅದು ಕೂಡ ಬಹಳ ಇಂಪಾರ್ಟೆಂಟ್, ರೈಟ್? ಸೊ ಇತ್ತೀಚೆಗೆ ಅಮಿತಾಬ್ ಘೋಷ್ಗೆ ಎರಾಸ್ಮಸ್ ಪ್ರೈಸ್ ಸಿಕ್ತು. ಯಾಕಂದ್ರೆ ಈ ಒಂದು ಎಕಾಲಜಿಯನ್ನ ಬಹಳ ಅದ್ಭುತವಾಗಿ ಇದನ್ನ ಡಿಸ್ಕಷನ್ ಮಾಡಿ ಒಂದು ಪ್ರಾಯೋಗಿಕವಾಗಿ ಒಂದು ಬುಕ್ಸ್ ಗಳನ್ನ ಬರಿತಾ ಹೋದ. ಸೊ ರೀಸೆಂಟ್ಲಿ ಒಂದು ಬುಕ್ ಬಂತು ಅವ್ರದ್ದು, ನಟ್ ಮೆಗಾಸ್ ಕರ್ಸ್ ಅಂತ. ದ ಬುಕ್ ಸ್ಪೀಕ್ಸ್ ಅಬೌಟ್ ಅನ್ ಐಲ್ಯಾಂಡ್ ಇನ್ ಇಂಡೋನೇಷಿಯಾ. ದ ನೇಮ್ ಆಫ್ ದಟ್ ಐಲ್ಯಾಂಡ್ ವಾಸ್ ಬಂಡಾ ಐಲ್ಯಾಂಡ್. ಆ ಬಂಡಾ ಐಲ್ಯಾಂಡ್ ದಲ್ಲಿ ಒಂದು ನಟ್ ಮೆಗಾ ಅನ್ನೋದಿತ್ತು. ಈ ಡಚ್ ಪೀಪಲ್ ಆ ಒಂದು ಐಲ್ಯಾಂಡ್ ಅನ್ನ ಆಕ್ಯುಪೈ ಮಾಡ್ಕೊಂಡು ಯಾವ ರೀತಿಯಾಗಿ ಕೊಲೊನೈಸ್ ಮಾಡಿ ಅಲ್ಲಿ ಇರ್ತಕ್ಕಂಥದನ್ನೆಲ್ಲ ಡಿಸ್ಟ್ರಕ್ಷನ್ ಮಾಡಿದ್ರಲ್ಲ, ಸೊ ಅದರ ಪರಿಣಾಮ ಏನಾಯ್ತು ಇವತ್ತ, ಅದ್ರ ಬಗ್ಗೆ ಒಂದು ಬುಕ್ ಅನ್ನು, ಬಹಳ ಒಳ್ಳೆ ಬುಕ್ ಅನ್ನು ಬರೆದಿರ್ತಾನೆ. ಸೊ 21ನೇ ಶತಮಾನದಲ್ಲಿ ವರ್ಡ್ಸ್ವರ್ತ್ನ ವಿಚಾರಧಾರೆಗಳು ನಾವು ಯಾರಲ್ಲಿ ಕಾಣ್ತೀವಿ ಅಂದ್ರೆ ಅಮಿತಾಬ್ ಘೋಷ್ದಲ್ಲಿ ಕಾಣ್ತೀವಿ. ಒಂದು ಲಿವಿಂಗ್ ಮೌಂಟೇನ್ ಅಂತ ಒಂದು ಬುಕ್ ಬರ್ದಾರ ಅವರು. ಆ ಲಿವಿಂಗ್ ಮೌಂಟೇನ್ ದಲ್ಲಿ ಅಂತೂ ಸೊ ಒಂದು ಮೌಂಟೇನ್ ಇರುತ್ತೆ. ಆ ಮೌಂಟೇನ್ ಅನ್ನ ಯಾವ ರೀತಿ ಫಾರಿನರ್ಸ್ ಬಂದು ಆ ಹೋಲಿನೆಸ್ ಆಫ್ ದಟ್ ಮೌಂಟೇನ್ ಅನ್ನ ಹಾಳು ಮಾಡ್ತಾರೆ, ಸೊ ಅನ್ನೋದ್ರ ಬಗ್ಗೆ ಬಹಳ ವಿಶೇಷವಾಗಿ ಬರಿತಾ ಹೋಗ್ತಾರೆ. ಸೊ ಅಮಿತಾಬ್ ಘೋಷ್ ಆ ಒಂದು ವರ್ಡ್ಸ್ವರ್ತ್ನ ನೆಲೆಗಳನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಸೊ ಈ ಅಮಿತಾಬ್ ಘೋಷ್ ನಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ನಮ್ಮ ಇಂಡಿಯಾದ ಮಟ್ಟಿಗೆ ಬಂದ್ರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತರಹದ ವಿಚಾರಗಳನ್ನ ಮಂಡಿಸ್ತಾ ಹೋಗಿದ್ದಾರೆ. ಆ ಎಲ್ಲ ವಿಚಾರಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ನನಗಷ್ಟು ಇಲ್ಲಿ ಅವಧಿ ಇಲ್ಲ. ಕೆಲವೊಂದನ್ನ ನಾನು ಮತ್ತೆ ಹೇಳ್ತಾ ಹೋಗ್ತೀನಿ ನಾನು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ, ಅಮೆರಿಕಾದಲ್ಲಿ ಇವತ್ತು ಬಹಳ ಚರ್ಚೆಗಿರುವಂತಹ ಒಂದು ವಿಷಯ, ಈ ನೇಚರ್ ಅಥವಾ ನೇಚರ್ಸ್ ಲವ್ ಟುವರ್ಡ್ಸ್ ನೇಚರ್ ಅನ್ನ ಮುನ್ನೆಲೆಗೆ ತರಬೇಕು, ಜನರಿಗೆ ಏನಾದ್ರೂ ಮಾಡಿ ಇಂಪಾರ್ಟೆನ್ಸ್ ಆಫ್ ದ ನೇಚರ್ ಅನ್ನ ಹೇಳ್ಬೇಕು. ಸೊ ಒಬ್ಬ ಮ್ಯೂಸಿಷಿಯನ್, ಯೋ ಮಾ ಅಂತ ಒಬ್ಬ ಮ್ಯೂಸಿಷಿಯನ್, ಸೆಲ್ಲಿಸ್ಟ್ ಅಂತ ಕರಿತೀವಿ ಅವನಿಗೆ. ರಾಡಿಕಲ್ ವರ್ಡ್ಸ್ವರ್ತ್ ಅನ್ನುವಂತ ಒಂದು ಮೂವ್ಮೆಂಟ್ ಅಲ್ಲೇ ಸ್ಟಾರ್ಟ್ ಆಗಿದೆ. ಸೊ ಆತ ಏನ್ ಮಾಡ್ತಾನೆ, ತನ್ನ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನು ತಗೊಂಡು ಒಂದು ಅದ್ಭುತವಾದಂತ ಫಾರೆಸ್ಟ್ ದಲ್ಲಿ ಹೋಗಿ ತನ್ನದೇ ಆದಂತ ಶೈಲಿಯಲ್ಲಿ ಅದನ್ನು ನುಡಿಸಿ ಆ ಒಂದು ನಿಸರ್ಗದಲ್ಲಿ ಯಾವ ರೀತಿಯಾಗಿ ಅದು ಕೇಳಿ ಬರುತ್ತೆ ಮತ್ತು ನಿಸರ್ಗ ಅದಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ ಅಂತ ಒಂದು ಅದ್ಭುತವಾದಂತ ಅಭಿಯಾನವನ್ನು ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಈ ಯೋಯೋ ಮಾ ಅನ್ನುವಂಥವು ಅಮೆರಿಕಾದಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ. ಇವರೆಲ್ಲರೂ ಕೂಡ ಯಾರಪ್ಪ ಅಂದ್ರೆ ವರ್ಡ್ಸ್ವರ್ತ್ನ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಕೆಲವೊಂದು ಕೆಲಸವನ್ನ ನಮ್ಮ ನಿಸರ್ಗ ಆಗಿರ್ಬೋದು, ನಿಸರ್ಗದ ಪ್ರೇಮ ಆಗಿರ್ಬೋದು, ನಿಸರ್ಗದ ಜೊತೆಗೆ ಇರುವಂತಹ ಸಂಬಂಧಗಳಾಗಿರ್ಬೋದು, ಅದನ್ನ ಲೈವ್ ಆಗಿ ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸರ್ಕಾರ ಮಟ್ಟದಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಆಗಿರ್ಬೋದು. ಸೊ ಈ ವರ್ಡ್ಸ್ವರ್ತ್ ಪೋಯಮ್ಸ್ ಗಳನ್ನ ನಾವು ಓದ್ತಾ ಬಂದಿದ್ದೇವೆ. ಬಟ್ ವಾಟ್ ವಿ ಹ್ಯಾವ್ ಡನ್, ಅಟ್ ವಾಟ್ ಎಕ್ಸ್ಟೆಂಟ್ ವಿ ಹ್ಯಾವ್ ಡನ್ ಅಂಡ್ ವಿ ಹ್ಯಾವ್ ಚೇಂಜ್ಡ್ ಅನ್ನೋದನ್ನ ನಾವು ಕ್ವೆಶ್ಚನ್ ಮಾಡ್ಕೋಬೇಕು ಇಲ್ಲಿ. ಯಾಕಂದ್ರೆ ಇದು ಒಂದ್ ತಾಸದಲ್ಲಿ ಮಾತಾಡಿ ಮುಗಿಸುವಂತ ಟಾಪಿಕ್ಸ್ ಅಲ್ಲ. ಬಿಕಾಸ್ ನಾವು ವಿಲಿಯಂ ವರ್ಡ್ಸ್ವರ್ತ್ನ ಟಿಂಟರ್ ನಬಿ ಅನ್ನೋದನ್ನ ಒಂದು 15 ದಿವಸ ಹೇಳ್ಬೋದು. ಸೊ ಇದರಲ್ಲಿ ಕೆಲವೊಂದು ವಿಚಾರಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹೇಳಿದಾಗ ಗೊತ್ತಾಗುತ್ತೆ ನಮಗೆ ಏನ್ ಮಾಡಿದೀವಿ ಏನಿಲ್ಲ ಅನ್ನೋದನ್ನ. ಸೊ ವಿ ಹ್ಯಾವ್ ಟು ಕ್ವೆಶ್ಚನ್ ಅವರ್ ಸೆಲ್ಫ್. ನಾವು ಯಾರಿಗೂ ಕ್ವೆಶ್ಚನ್ ಮಾಡ್ಬೇಕಾಗಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರಲ್ಲ, ಏನ್ ಬಹಳ ಅದ್ಭುತವಾಗಿ ಹೇಳ್ತಾರೆ, ನೇಚರ್ ಹ್ಯಾಸ್ ಎವ್ರಿಥಿಂಗ್. Nature, the earth has enough for the everyone's need, but not for everyone's greed. And
ಸೊ ನಾವು ಈ ಗ್ರೀಡಿನೆಸ್ ದಿಂದ ಹೊರಗೆ ಬಂದಿವಂದ್ರೆ ಡೆಫಿನೆಟ್ಲಿ ವಿ ವಿಲ್ ಬಿ ದಿ truly lovable citizen of this world. Otherwise, what would happen? You see, the greatest threat to our planet. What is the greatest threat to our threat to our planet is the belief that somebody or someone else will save it. It is the mistake, and it is the greatest threat we have today. And again, we all are living on this planet as if we have another planet to go. See, ನಾವು ಎಲ್ಲಿಗೆ ಬಂದಿದ್ದು ನೋಡ್ರಿ. ಸೊ ಈವನ್ ಇಫ್ ಯು ಗೋ ಟು ದ ಸ್ಪೇಸ್ ಕೂಡ ಇಟ್ ಇಸ್ ಫುಲ್ ಆಫ್ ಟ್ರಾಶ್. It is full of trash. We need words to write even a poem about the space also, right? So in this way, our selfish attitude is illuming, and it is destructing, not only destructing the nature, but also destructing the minds, the healthy minds. The healthy mind is very important. Where can you find the healthy mind? The minds which are living closely with the nature, in the lap of the nature. ಯಾವ ಮನಸ್ಸುಗಳು ನಿಸರ್ಗದ ಮಡಿಲಲ್ಲಿ ಇರ್ತಾವಲ್ಲ ಅಂತ ಮನಸ್ಸುಗಳು ಹೆಲ್ದಿಯಾಗಿರ್ಲಿಕ್ಕೆ ಸಾಧ್ಯ ಇದೆ ಅಂತ ಕೆಲವೊಂದು ಕಂಟ್ರಿಗಳನ್ನ ನಾನು ಎಕ್ಸಾಂಪಲ್ ಕೊಡಬಹುದಾಗಿತ್ತು. ಬಿಕಾಸ್ ಸಮಯದ ಅಭಾವ ಇದೆ. ಮೇ ಬಿ ನನ್ನ ಟೈಮ್ ಮುಗಿತು ಅನ್ಸುತ್ತೆ. ಸೊ ಟೈಮ್ ಕನ್ಸ್ಟ್ರೇನ್ ಇರೋದ್ರಿಂದ ಸೊ ಈ ಒಂದು ವೇದಿಕೆಯಲ್ಲಿ ಹಾಜರಿದ್ದು ಇಂಥ ಒಂದು ಅದ್ಭುತವಾದಂತಹ ಟಾಪಿಕ್. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಬಿಕಾಸ್ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್ ಟು ಪ್ರೆಸೆಂಟ್ ಓವರ್ ಹಿಯರ್, ಬಟ್ ಸ್ಟಿಲ್ ಥಿಂಗ್ಸ್ ಆರ್ ರಿಮೈನಿಂಗ್. ಐ ಆಮ್ ಸಾರಿ ಇಫ್ ಐ ಲೆಫ್ಟ್ ಔಟ್ anything, because after all we are being moved and run and advocated and ruled by the time. So we must have the time management, otherwise we lose that connection also, connects with the world. So these are the things which I presented. Once again, I'm grateful and thankful to the the big man behind this big show, that ಕನ್ನಡ ಇಂಗ್ಲಿಷ್ ಸಾಹಿತ್ಯವನ್ನ ಮತ್ತು ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ ಕನ್ನಡದ ಜನರಿಗೆ ಕನ್ನಡದಲ್ಲಿ ತಲುಪಿಸುವ ಒಂದು ಮಹಾನ್ ಕಾರ್ಯ ಇದು ಬಸವರಾಜ್ ಡೋಣೂರ್ ಸರ್ ಮಾಡ್ತಾ ಇರುವುದು. ಯಾಕಂದ್ರೆ ನನಗೆ ನೇರವಾಗಿ ಅವ್ರು ಕಲಿಸಿಲ್ಲ ಅಂದ್ರು, ಅವ್ರ ಅಪ್ಡೇಟ್ಗಳು, ಅವ್ರು ಫೇಸ್ಬುಕ್ ಅಲ್ಲಿ ಹಾಕುವಂತ ಆರ್ಟಿಕಲ್ ಇದೆಲ್ಲವನ್ನು ಓದಿ ನೋಡಿದಾಗ ನಾನು ಅವರಿಂದ ಬಹಳ ಕಲ್ತೀನಿ. ಹಾಗಾಗಿ ಅವರು ನನಗೆ ಗುರುಗಳ ಸಮಾನರೇ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಪ್ರಾಧ್ಯಾಪಕ ಮಿತ್ರರು ಕೂಡ ಅವರಿಂದ ನಾನು ಬಹಳ ಕಲ್ತೀನಿ. ಸೊ ಹೀಗಾಗಿ ಈ ವರ್ಡ್ಸ್ವರ್ತ್ ನಂತವ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಸೊ ಚಿಂತನೆಗೆ ಒಳಪಟ್ಟು ಏನಾದ್ರೂ ಒಂದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಸ್ಯಾಪಲ್ ಒಂದು ಪ್ಲಾಂಟ್ ಅನ್ನ ಹಚ್ಚಿ ನಾನು ನೇಚರ್ ಅನ್ನ ಏನ್ ಮಾಡ್ತೀನಿ, ಸೇವ್ ಮಾಡ್ತೀನಿ ಅಂದ್ರೆ ತಪ್ಪು ಅದು. ಯಾಕಂದ್ರೆ ಯಾವ್ದೋ ಒಂದು ಇಂಥ ಬೇಸಿಗೆ ಕಾಲದಲ್ಲಿ ಬರ್ಡ್ಗೆ ನೀರಿಟ್ರೆ ಅದನ್ನು ಸ್ಟೇಟಸ್ ಹಾಕಿ ನಾನು ನಿಸರ್ಗದ ಪ್ರೇಮಿ ಅಂತ ಹೇಳ್ಕೊಳ್ಳೋದ ನಿಸರ್ಗ ಉಳಿಯಂಗಿಲ್ಲ. ಓಕೆ, ಈ ಎಲ್ಲಾ ಡಂಬಾಚಾರವನ್ನು ಬಿಟ್ಟು ನಾವು ರಿಯಲ್ ಆಗಿ ನಿಸರ್ಗದ ಮಾನವರಾಗಿ ವರ್ಡ್ಸ್ವರ್ತ್ ಹೇಗೆ ಬದುಕಿದಲ್ಲ ಎಲ್ಲಿಯೂ ಹೇಳ್ಕೊಂಡಿಲ್ಲವ, ತಾನೇನು ಎಕ್ಸ್ಪೀರಿಯನ್ಸ್ ಮಾಡಿದಲ್ಲ ಅದನ್ನೇ ಹೇಳ್ಕೊಂಡನ. ನಾವು ಕೂಡ ನಿಸರ್ಗಕ್ಕೆ ಮಾಡಬೇಕಾದಂತ ಮಾಡಿ ಹೇಳ್ಕೊಳ್ಳೋಣ. ಅವಾಗ ನಮ್ಮ ಜೀವನ ಧನ್ಯ ಆಗತ್ತೆ. ಧನ್ಯತಾ ಭಾವದಿಂದ ನಾವು ಬದುಕಲು ಸಾಧ್ಯವಿದೆ. ಈ ಪ್ಲಾನೆಟ್ ನಮಗಾಗಿ ಅಲ್ಲ, ಈ ಪ್ಲಾನೆಟ್ ಮುಂದಿನ ಜನರೇಷನ್ಗೆ. ಸೊ ಇಂಥ ಪ್ಲಾನೆಟ್ ಅನ್ನ ಸಾಹಿತ್ಯ ಏನ್ ಮಾಡ್ತೈತೆ ಅಂದ್ರೆ ಇದನ್ನೇ ಮಾಡುತ್ತೆ. ಸಾಹಿತ್ಯ ಏನ್ ಮಾಡುತ್ತೆ, ಕವಿ ಏನ್ ಮಾಡ್ತಾನೆ, ಪೋಯೆಟ್ ಏನ್ ಮಾಡ್ತಾನೆ ಅಂದ್ರೆ ನಮಗೆ ಥಿಂಕ್ ಮಾಡ್ಲಿಸ್ತಾನೆ. ಯಾವ ಸಾಹಿತ್ಯ ನಮ್ಮ ಥಾಟ್ ಪ್ರೊಸೆಸ್ ಅನ್ನ ಚೇಂಜ್ ಮಾಡುತ್ತೆ, ಯಾವ ಸಾಹಿತ್ಯ ನಮ್ಮ ಮನಸ್ಸನ್ನ ಚೇಂಜ್ ಮಾಡುತ್ತೆ, ಯಾವ ಸಾಹಿತ್ಯ ನಮ್ಮ ಮನಸ್ಸನ್ನ ಕಿಂಡಲ್ ಮಾಡುತ್ತೆಲ್ಲ ಅದು ನಿಜವಾದ ಸಾಹಿತ್ಯ. ಅಂತ ಒಂದು ಸಾಹಿತ್ಯನ ಕೊಟ್ಟಂತ ವರ್ಡ್ಸ್ವರ್ತ್ ಮತ್ತು ಈ ಒಂದು ವರ್ಡ್ಸ್ವರ್ತ್ ಸಾಹಿತ್ಯದ ಮೇಲೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಈ ಎಲ್ಲ ಧಾರವಾಡ ಕಟ್ಟೆಯ ಪದಾಧಿಕಾರಿಗಳಿಗೆ, ಸ್ಪೆಷಲಿ ಬಸವರಾಜ್ ಡೋಣೂರ್ ಸರ್ಗೆ ಮತ್ತು ಎಲ್ಲ ಹಿರಿಯ ಪ್ರಾಧ್ಯಾಪಕ ಮಿತ್ರರಿಗೆ ಮತ್ತೊಮ್ಮೆ ಒಂದಿಶ್ರೀ ಧನ್ಯವಾದಗಳನ್ನ ಹೇಳಿ ಐ ಆಮ್ ವೆರಿ ಥ್ಯಾಂಕ್ಫುಲ್, ಐ ಆಮ್ ವೆರಿ ಗ್ರೇಟ್ಫುಲ್ for having me here on this esteemed stage with esteemed and erudite minds of the state of Karnataka. Thank you so much. Thank you. ಧನ್ಯವಾದಗಳು ಸರ್. ಮತ್ತೆ ನಿಮ್ಮೊಟ್ಟಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತು ಮುಂದುವರಿಯುತ್ತೆ. ಈಗ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಕ್ಕಿಂತ ಮುಂಚೆ ಧಾರವಾಡ ಕಟ್ಟೆಯ ಮುಂದಿನ ಒಂದು ಉಪನ್ಯಾಸಗಳು ಹಾಗೇನೆ ಯೋಜನೆಗಳ ಕುರಿತಾಗಿ ಕೆಲವು ಮಾತುಗಳನ್ನ ನಿಮ್ಗೆ ಹಂಚ್ಕೊಳ್ತೀನಿ. 20ನೇ ತಾರೀಕಿನಂದು ನಾನು ಮೊದಲೇ ಅನೌನ್ಸ್ ಮಾಡಿದ್ದೆ, PB ಶೆಲ್ಲಿ ಒಂದು ಕಾವ್ಯವನ್ನ ಇಟ್ಕೊಂಡು ಶಿವಪೂಜಿ ಕೋಟಿ ಅವರು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಹಾಗೇನೆ ಜಾನ್ ಕೀಟ್ಸ್ ಕುರಿತಾಗಿ ಡಾಕ್ಟರ್ ಶ್ರೀಧರ್ ಅವರು 27ನೇ ತಾರೀಕು ಕೊನೆಯ ವಾರ ಈ ತಿಂಗಳ ಅಂದು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಮೇ ತಿಂಗಳು ಬಸವ ಜಯಂತಿಯ ನಿಮಿತ್ತವಾಗಿ ಬಸವಣ್ಣನ ಒಂದು ವಚನಗಳು, ಬಸವಣ್ಣನ ಇವತ್ತಿನ ಪ್ರಸ್ತುತತೆಯ ಕುರಿತಾಗಿ ಒಂದು 4 ಉಪನ್ಯಾಸಗಳು ಇಡೀ ಮೇ ತಿಂಗಳಲ್ಲಿ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ, ಇದು ಧಾರವಾಡ ಕಟ್ಟೆಯ ಒಂದು ಸ್ಟ್ಯಾಂಡರ್ಡ್ ಟೈಮಿಂಗ್. ಮತ್ತೆ ಇದೇ ಲಿಂಕ್ ಇರುತ್ತೆ, 3 ವರ್ಷಗಳಿಂದಾನು ಕೂಡ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಸಂಜೆ 6 ಗಂಟೆಗೆ
ಈ ಕಾರ್ಯಕ್ರಮಗಳನ್ನ ನಾವೆಲ್ಲ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಿಷ್ಟು ತಮ್ಮ ಮಾಹಿತಿಗೆ. ಹಾಗೇನೆ ಜೂನ್ ತಿಂಗಳಲ್ಲಿ ಸರ್ದು ಒಂದು ಮೆಗಾ ಪ್ರಾಜೆಕ್ಟ್ ಇದೆ. ಈಗಾಗಲೇ ಅದನ್ನ ಸ್ಟಾರ್ಟ್ ಮಾಡಿ ಒಟ್ಟು ಅಂದ್ರೆ 16ನೇ ಶತಮಾನದಿಂದ ಬ್ರಿಟಿಷ್ ಲಿಟ್ರೇಚರ್ 16ನೇ ಶತಮಾನದಲ್ಲಿರುವಂತಹ ಚಾಸರ್ ಇಂದ ಇಟ್ಕೊಂಡು ಮಾಡರ್ನ್ ರೈಟರ್ಸ್ ವರ್ಗುನು ಕೂಡ ಅರೌಂಡ್ ಒಂದು 50 ಉಪನ್ಯಾಸಗಳನ್ನಾದ್ರೂ ಆಯೋಜನೆ ಮಾಡ್ಬೇಕು. ಅದು ಆಲ್ಮೋಸ್ಟ್ 1 or 2 years ವರ್ಗುನು ಕೂಡ ಪ್ರತಿ ಶನಿವಾರ ಅದು ನಡೀತಿರ್ಬೇಕು ಅಂತ ಈಗಾಗ್ಲೇ ಅದರ ತಯಾರಿನೂ ಕೂಡ ನಡೆಸಿದೀವಿ. ಅದಷ್ಟು ಮಾಹಿತಿಗಳನ್ನ ನಂತರದಲ್ಲಿ ಅದರ ಎಲ್ಲ ತಯಾರಿ ಆದ್ಮೇಲೆ ಧಾರವಾಡ ಕಟ್ಟೆಯ ವಿವಿಧ ಗ್ರೂಪ್ಗಳಲ್ಲಿ, ಹಾಗೇನೆ ಧಾರವಾಡ ಕಟ್ಟೆಯ ವೆಬ್ಸೈಟ್ ಕೂಡ ಇದೆ www.dharwadkatte.in ಅಂತ. ಅದ್ರಲ್ಲೇನು ಕೂಡ ಅದನ್ನ ಶೇರ್ ಮಾಡ್ಲಾಗುತ್ತೆ. ಧಾರವಾಡ ಕಟ್ಟೆ ಯೂಟ್ಯೂಬ್ ಕೂಡ ಚಾನಲ್ ಇದೆ. ಅದರಲ್ಲಿ ಎಲ್ಲ ಈವರೆಗೂ ನಡೆದಂತಹ 190 ಕಾರ್ಯಕ್ರಮಗಳ ಎಲ್ಲ ವಿಡಿಯೋಸ್ ಕೂಡ ಲಭ್ಯ ಇದೆ. ಸಾಹಿತ್ಯದ ಕುರಿತಾಗಿ, ಹಾಗೇನೆ ಈ ಭಾರತೀಯ ಪರಂಪರೆಯ ಒಂದು ಸಂಸ್ಕೃತಿ ಕುರಿತಾಗಿ, ನಾಡು ನುಡಿಯ ಕುರಿತಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಧಾರವಾಡ ಕಟ್ಟೆ ಆಯೋಜನೆ ಮಾಡಿದೆ. ಅದಷ್ಟು ವಿಡಿಯೋಸ್ಗಳು ಲಭ್ಯ ಇದೆ. ಅದನ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೇನೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಅದನ್ನ ಶೇರ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೇನೆ ಧಾರವಾಡ ಕಟ್ಟೆ ಪರುಷ ಕಟ್ಟೆ ಎನ್ನುವಂತಹ ಮಾಸಪತ್ರಿಕೆಯನ್ನ ಈಗಾಗ್ಲೇ 8 ಸಂಚಿಕೆಗಳನ್ನ ಹೊರತಂದಿದೆ. ಅದರಲ್ಲಿ ಮಹತ್ವದ ಒಂದು ಲೇಖಕರು ತಮ್ಮ ಲೇಖನಗಳನ್ನ ಪ್ರತಿ ತಿಂಗಳು ಕೂಡ ಬರೀತಾ ಇದ್ದಾರೆ. ಮತ್ತೆ ಅನೇಕ ಜನ ಸಂಶೋಧಕರು ಸಂಶೋಧನಾ ಕೃತಿಗಳ ಕುರಿತಾಗಿ ಒಂದು ಪ್ರಬಂಧಗಳನ್ನ ಬರಿತಾ ಇದ್ದಾರೆ, ಕಥೆಗಳನ್ನ ಬರೆದು ನಮ್ಗೆ ಕಳಿಸ್ತಾ ಇದ್ದಾರೆ. ಅದನ್ನ ಎಲ್ಲವನ್ನ ನಾವು ಸ್ಕ್ರೀನ್ ಮಾಡಿ ಅದನ್ನ ಪಬ್ಲಿಷ್ ಕೂಡ ಮಾಡ್ತಾ ಇದ್ದೇವೆ. ಅದು ಪ್ರತಿಯೊಂದು ಸಂಚಿಕೆನೂ ಕೂಡ ಧಾರವಾಡ ಕಟ್ಟೆಯ ಒಂದು ವೆಬ್ಸೈಟ್ ಅಲ್ಲಿ ಅದರ ಲಿಂಕ್ ಕೂಡ ಇರುತ್ತೆ. ನಾನು ಈಗಾಗ್ಲೇ ಅದರ ಎಷ್ಟು ಮಾಹಿತಿಯನ್ನ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಅದನ್ನ ಗಮನಿಸಬೇಕು ಅಂತ ಕೇಳ್ಕೊಳ್ತಾ, ಇಷ್ಟು ಮಾಹಿತಿಯೊಂದಿಗೆ ಸರ್ ನಾನು ಈ ಮೂಲಕ ತಮ್ಮಲ್ಲಿ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ವಿಷಯದ ಕುರಿತಾಗಿ ಕೆಲವು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸುತ್ತೆ ಸರ್, ಪ್ಲೀಸ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಬಸವರಾಜ್ ಎಳ್ಳೂರ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಬಸವರಾಜ್ ನನ್ನ ಕಿರಿಯ ಮಿತ್ರರು, ಸ್ನೇಹಿತರು. ಇಂಗ್ಲಿಷ್ ಸಾಹಿತ್ಯವನ್ನ ಬಹಳ ಸೂಕ್ಷ್ಮವಾಗಿ ಓದಿಕೊಂಡವರು. ಕನ್ನಡ ಸಾಹಿತ್ಯದ ಬಗ್ಗೆಯೂ ಕೂಡ ಸಾಕಷ್ಟು ಒಲವನ್ನ, ಆಸಕ್ತಿಯನ್ನ ಇಟ್ಟುಕೊಂಡವರು. ನಾನು ಒಂದು ಕಾರ್ಯಕ್ರಮಕ್ಕೆ ಚಡಚಣಕ್ಕೆ ಹೋದಾಗ ಅವರನ್ನ ಭೇಟಿ ಮಾಡಿದೆ. ಅವರ ಕಾಲೇಜಿನಲ್ಲಿ ನಾನೊಂದು ಉಪನ್ಯಾಸ ನೀಡಿದೆ. ಶೇಕ್ಸ್ಪಿಯರ್ ಬಗ್ಗೆ ಅಂತ ಕಾಣ್ತದೆ. ಅವರ ಆಸಕ್ತಿ, ಒಲವು ಗುರುತಿಸಿದೆ. ಹೀಗಾಗಿ ಎಂದು ಧಾರವಾಡ ಕಟ್ಟೆಗೆ ಬನ್ನಿ, ನಮ್ಮ ಕಟ್ಟೆಯ ಮೇಲೆ ಕುಳಿತು ನಮ್ಮ ಕಟ್ಟೆಯ ಕೇಳುಗ ವರ್ಗವನ್ನ ಉದ್ದೇಶಿಸಿ ಮಾತನಾಡಿ ಅಂತ ನಾವು ಕೇಳಿದ್ದಕ್ಕೆ ಬಸವರಾಜ್ ಎಳ್ಳೂರ್ ಅವರು ಧಾರವಾಡ ಕಟ್ಟೆಯ ಪ್ರೀತಿಯ ಆಹ್ವಾನವನ್ನ ಸ್ವೀಕರಿಸಿ ವರ್ತಮಾನದಲ್ಲಿ ವರ್ಡ್ಸ್ವರ್ತನ ಕಾವ್ಯದ ಪ್ರಸ್ತುತತೆ ಎಂಬ ವಿಷಯದ ಕುರಿತು ಸುಮಾರು 60 ನಿಮಿಷಗಳ ಕಾಲ ಬಹಳ ನಿರರ್ಗಳವಾಗಿ ಮಾತನಾಡಿದ್ದಾರೆ. ಅನೇಕ ಇಂಗ್ಲಿಷ್ ಕವಿಗಳ ಬಗೆಗೆ, ವಿಮರ್ಶಕರ ಬಗೆಗೆ ನಮ್ಮ ಗಮನವನ್ನ ಸೆಳೆದಿದ್ದಾರೆ. ಬಹಳ ಪ್ರೀತಿಯಿಂದ, ಬಹಳ ಫೋರ್ಸ್ಫುಲ್ ಆಗಿ ಅವರು ಮಾತನಾಡಿದ್ದಾರೆ. ಐ ಲೈಕ್ ದ ಫೋರ್ಸ್ ವಿತ್ ವಿಚ್ ಈ ಸ್ಪೋಕ್ ಆನ್ ವರ್ಡ್ಸ್ವರ್ತ್. ಈ ಯುವಕರಲ್ಲಿ ಅಂತ ಒಂದು ಫೋರ್ಸ್ ಇರ್ಬೇಕಾಗ್ತದೆ. ಫೋರ್ಸ್ ಇರಬೇಕು ಮತ್ತು ಸ್ಪಾರ್ಕ್ ಇರಬೇಕು. ಫೋರ್ಸ್ ಮತ್ತು ಸ್ಪಾರ್ಕ್ ಇದ್ದಾಗ ಅದು ಅದ್ಭುತವಾದಂತ ಪ್ರದರ್ಶನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಒಂದು ಒಳ್ಳೆ ಉಪನ್ಯಾಸವನ್ನ ನೀವು ಇಂದು ಕೇಳಿದ್ದೇವೆ. ಆಮೇಲೆ ಬಸವರಾಜರ ಜೊತೆ ನೀವು ನಿಮ್ಮ ಮಾತುಗಳನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ನಾನು ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧಾರವಾಡ ಕಟ್ಟೆಯ ಒಂದು ಮಹತ್ವಾಕಾಂಕ್ಷಿಯಾದ ಯೋಜನೆ ಬಗ್ಗೆ ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಅವರು ಆಗ್ಲೇ ಹೇಳಿದ್ದಾರೆ. 14ನೇ ಶತಮಾನದಿಂದ 14 ಅಥವಾ 15ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಸುಮಾರು 500 ವರ್ಷಗಳ ಅವಧಿಯಲ್ಲಿ ಇಂಗ್ಲೆಂಡಿನಲ್ಲಿ ಆಗಿ ಹೋದ ಹೆಚ್ಚು ಕಡಿಮೆ ಎಲ್ಲಾ ಮಹತ್ವದ ಕವಿಗಳ, ಲೇಖಕರ ಬಗೆಗೆ ಪ್ರತಿ ವಾರ ಒಂದು ವಿಶೇಷ ಉಪನ್ಯಾಸವನ್ನ ಏರ್ಪಡಿಸುವ ಯೋಜನೆಯನ್ನ ನಾವು ಹಾಕಿಕೊಂಡಿದ್ದೇವೆ. ಧಾರವಾಡ ಕಟ್ಟೆಯ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಸುಮಾರು ಒಂದು ವರ್ಷದಲ್ಲಿ
ಇದು ಮುಗಿಬೇಕು. ಯಾಕಂದ್ರೆ ಆಮೇಲೆ ಇಡೀ ಸಂಸ್ಕೃತ ಸಾಹಿತ್ಯದ ಬಗೆಗೆ ಚರ್ಚೆ ಆಗ್ಬೇಕು, ಆಮೇಲೆ ಇಡೀ ಕನ್ನಡ ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ಬೇಕು, ಭಾರತೀಯ ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ಬೇಕು, ಆಮೇಲೆ ವಿಶ್ವದ ಬೇರೆ ಬೇರೆ ಭಾಷೆಗಳಲ್ಲಿ ರಚನೆಯಾದ ಸಾಹಿತ್ಯದ ಕುರಿತು ಚರ್ಚೆ ಆಗ್ಬೇಕು. ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸು, ಆಫ್ರಿಕನ್ ಕಂಟ್ರೀಸು ಹೀಗೆಲ್ಲ ಇದೆ. ಸೊ ಸುಮಾರು ಒಂದು 5 ವರ್ಷಗಳ ಕಾಲ ಧಾರವಾಡ ಕಟ್ಟೆಯ ಮೇಲೆ ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡಿದಾಗ್ಲೂ ಕೂಡ ಪ್ರಪಂಚದ ಎಲ್ಲಾ ಮಹತ್ವದ ಲೇಖಕರ ಕುರಿತು ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ವಿಪುಲವಾದ ವ್ಯಾಪಕವಾದ ಸಾಹಿತ್ಯ ಆಗ್ಲೇ ರಚನೆಗೊಂಡಿದೆ. ಇದು ಒಂದು ಯೋಚನೆ. ವರ್ಡ್ಸ್ವರ್ತನ ಬಗೆಗೆ ಬಸವರಾಜ್ ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ, ಅನೇಕ ಒಳನೋಟಗಳನ್ನ ನೀಡಿದ್ದಾರೆ. ಅವರ ಮಾತಿಗೆ ಪೂರಕವಾಗಿ ನಾನು ಒಂದೆರಡು ಮಾತುಗಳನ್ನ ಹೇಳ್ಬೋದು. ವರ್ಡ್ಸ್ವರ್ತ್ ನನಗೂ ಕೂಡ ಬಹಳ ಪ್ರೀತಿಯ ಕವಿ. ರೊಮ್ಯಾಂಟಿಕ್ ಕವಿಗಳಲ್ಲಿ ನನಗೆ ಬಹಳ ಇಷ್ಟ ಆಗುವವರು ವರ್ಡ್ಸ್ವರ್ತ್, ಶೆಲ್ಲಿ ಮತ್ತು ಕೀಟ್ಸ್. ಕಾಲ್ರಿಜ್ನ ಕೆಲವು ಕವನಗಳು ನನಗೆ ಇಷ್ಟ, ಬೈರನ್ನ ಒಂದೆರಡು ಕವನಗಳು. ಆದ್ರೆ ನಾನು ಹೆಚ್ಚು ಇಷ್ಟಪಡುವ ಬ್ರಿಟಿಷ್ ರೊಮ್ಯಾಂಟಿಕ್ ಕವಿಗಳು ಅಂದ್ರೆ ವರ್ಡ್ಸ್ವರ್ತ್, ಕೀಟ್ಸ್ ಮತ್ತು ಶೆಲ್ಲಿ, ಪಿ ಶೆಲ್ಲಿ. ನಮ್ಮ ಇನ್ನೊಬ್ಬ ಸ್ನೇಹಿತರು ಶಿವಪೂಜಿ ಕೋಟಿ ಅವರು ಶೆಲ್ಲಿ ಕಾವ್ಯದ ತಾತ್ವಿಕ ನೆಲೆಗಳು ಎಂಬ ವಿಷಯದ ಕುರಿತು ಮುಂದಿನ ವಾರ ಮಾತನಾಡಿದ್ದಾರೆ. ಶ್ರೀಧರ್ ಅವರು ಕೀಟ್ಸ್ನ ಕಾವ್ಯದ ಕುರಿತು ಕೂಡ ಮಾತನಾಡಲಿದ್ದಾರೆ. ಸೊ ವರ್ಡ್ಸ್ವರ್ತನ ಕಾವ್ಯ ಏಕೆ ನಮ್ಗೆ ಇಷ್ಟ ಆಗ್ತದೆ, ಏಕೆ ನಾವು 20 ಅಥವಾ 21ನೇ ಶತಮಾನದಲ್ಲಿ ವರ್ಡ್ಸ್ವರ್ತನ ಕಾವ್ಯವನ್ನ ಏಕೆ ಓದ್ಬೇಕು, ಇವು ಬಹಳ ಮಹತ್ವದ ಪ್ರಶ್ನೆಗಳು. ಈ ಮಹತ್ವದ ಪ್ರಶ್ನೆಗಳಿಗೆ ಬಹಳ ಸಮರ್ಥವಾದ ಉತ್ತರಗಳನ್ನ ಬಸವರಾಜ್ ಎಳ್ಳೂರು ಆಗ್ಲೇ ನೀಡಿದ್ದಾರೆ. ವರ್ಡ್ಸ್ವರ್ತ್ ಪ್ರಕೃತಿಯನ್ನ ಅಂದ್ರೆ ನಿಸರ್ಗವನ್ನ ಗೌರವಿಸಿದ. ದಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಿಸರ್ಗದ ಬಗೆಗೆ ನಮಗೆ ಗೌರವ ಇಲ್ಲ. ನಿಸರ್ಗದ ಬಗೆಗೆ ನಮಗೆ ಗೌರವ ಇದ್ದಿದ್ದರೆ ನಾವು ನಿಸರ್ಗದೊಂದಿಗೆ ಎಷ್ಟು ಕೆಟ್ಟ ರೀತಿಯಲ್ಲಿ, ಎಷ್ಟು ಕ್ರೂರವಾಗಿ, ಮೃಗೀಯವಾಗಿ ನಾವು ವ್ಯವಹಾರ ಮಾಡ್ತಾ ಇರ್ಲಿಲ್ಲ. ಸೊ ಯಾಕೆ ನಾವು ವರ್ಡ್ಸ್ವರ್ತ್ ಓದ್ಬೇಕು ಅಂತಂದ್ರೆ ಪ್ರಕೃತಿಯನ್ನ, ನಿಸರ್ಗವನ್ನ ಪ್ರೀತಿಸುವ, ಗೌರವಿಸುವ ಒಂದು ಮನಸ್ಥಿತಿಯನ್ನ ವರ್ಡ್ಸ್ವರ್ತನ ಕಾವ್ಯ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ವರ್ಡ್ಸ್ವರ್ತನನ್ನ ಓದ್ಬೇಕು ಅನ್ನೋದು. ಆಮೇಲೆ ಜ್ಞಾನ, ತಿಳಿವು, ಅರಿವು, ನಾವು ಯಾವ್ದಕ್ಕೆ ಜ್ಞಾನ ಅಂತೀವಲ್ಲ, ಜ್ಞಾನ, ತಿಳಿವು, ಅರಿವು ನಿಸರ್ಗದ ಉಸಿರು ಆಗಿದೆ ಅನ್ನೋದು ವರ್ಡ್ಸ್ವರ್ತನ ನಂಬಿಕೆ ಆಗಿತ್ತು. ಇಟ್ ಇಸ್ ದಿ ಬ್ರೆತ್ ಆಫ್ ನೇಚರ್. ನಾಲೆಜ್ ಅಂತ ನಾವು ಯಾವ್ದು ಕರಿತೀವಿ, ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಯಾವ್ದು ಕರಿತೀವಿ, ವಿಸ್ಡಮ್ ಅಂತ ನಾವು ಯಾವ್ದು ಕರಿತೀವಲ್ಲ, ಈ ವಿಸ್ಡಮ್, ಈ ನಾಲೆಜ್, ಈ ವಿಸ್ಡಮ್, ಈ ತಿಳುವಳಿಕೆ, ಈ ಅರಿವು, ಈ ತಿಳಿವು, ಇದು ನಿಸರ್ಗದ ಉಸಿರು. ನಾವ್ ಏನ್ ಮಾಡ್ತಿದ್ದೇವೆ ಅಂದ್ರೆ ನಿಸರ್ಗದ ಉಸಿರನ್ನ ನಾವು ಬಂದ್ ಮಾಡ್ತಾ ಇದ್ದೀವಿ. ಇವತ್ತ ನಿಸರ್ಗದ ಕತ್ತನ್ನ ನಾವು ಕೊಯ್ತಾ ಇದ್ದೀವಿ, ಇಡೀ ದಿನ ಕೊಯ್ತಾ ಇದ್ದೀವಿ. ಹೀಗಾಗಿ ನಾವು ವರ್ಡ್ಸ್ವರ್ತನ ಓದ್ಬೇಕು ಅನ್ನೋದು. ಇನ್ನೊಂದೇನಂದ್ರೆ ಅವನಿಗೆ ಒಂದು ಪ್ರಬಲವಾದಂತ ನಂಬಿಕೆ ಇತ್ತು, ಮನುಷ್ಯ ಜಗತ್ತು ಪ್ರಕೃತಿಯಲ್ಲಿ ಅಡಕವಾಗಿದೆ, ಪ್ರಕೃತಿ ದೇವರ ಅಭಿವ್ಯಕ್ತಿ ಅನ್ನೋದು ಅವನು ಬಹಳ ಸ್ಪಷ್ಟವಾಗಿತ್ತು. ಸೊ ಹೀಗಾಗಿ ಅವನು ನಿಸರ್ಗದಲ್ಲಿ ದೇವರನ್ನ ಕಂಡ, ನಿಸರ್ಗದಲ್ಲಿ ಮನುಷ್ಯರನ್ನ ಕಂಡ. ಅದಕ್ಕೆ ಆಗ್ಲೇ ಬಸವರಾಜ್ 3 ಸಾಲುಗಳನ್ನ ಹೇಳಿದ್ರು. ವಿಜಯಲಕ್ಷ್ಮಿ ಕೂಡ, ಒನ್ ಇಂಪಲ್ಸ್ ಫ್ರಮ್ ಎ ವರ್ನಲ್ ಓಲ್ಡ್ ಮೇ ಟೀಚ್ ಯು ಮೋರ್ ಆಫ್ ಮ್ಯಾನ್, ಆಫ್ ಮಾರಲ್ ಎವಿಲ್, ಆಫ್ ಗುಡ್ ದೆನ್ ಆಲ್ ದ ಸೇಜಸ್ ಕ್ಯಾನ್ ಅಂತಕ್ಕಂಥದ್ದು ಬಹಳ ಅದ್ಭುತವಾದಂತ 4 ಸಾಲುಗಳು. ಅಂದ್ರೆ ನಿಸರ್ಗದ ಶಕ್ತಿಯ ಕುರಿತು ವರ್ಡ್ಸ್ವರ್ತ್ ಈ ಕವನದಲ್ಲಿ ಹೇಳ್ತಾರೆ. ಇನ್ನೊಂದು, ಪ್ರಕೃತಿ ಅನ್ನೋದು ಜೀವರಹಿತ ವಸ್ತು ಅಲ್ಲ. ಇಟ್ಸ್ ನಾಟ್ ಎನ್ ಇನಾನಿಮೇಟ್ ಅಬ್ಜೆಕ್ಟ್. ಪ್ರಕೃತಿ ಒಂದು ದೊಡ್ಡ ಶಕ್ತಿ. ಪ್ರಕೃತಿಯಲ್ಲಿ ಅಂದ್ರೆ ನಿಸರ್ಗದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ, ಅಗಾಧವಾದ ಶಕ್ತಿ ಇದೆ. ಮತ್ತು ನಿಸರ್ಗವನ್ನ ಕೆಣಕೋದು ಅಂತಂದ್ರೆ ಶಿವನನ್ನ ಕೆಣಕಿದ ಹಾಗೆ. ಶಿವನನ್ನ ಕೆಣಕಿದ್ರೆ ಏನಾಗ್ತದೆ? ಶಿವನನ್ನ ಕೆಣಕಿದರೆ ಅವನು ತನ್ನ ತ್ರಿನೇತ್ರವನ್ನ ತೆಗಿತಾನೆ. ಪ್ರಕೃತಿ, ನಿಸರ್ಗ ಆಗಾಗ ತನ್ನ ತ್ರಿನೇತ್ರವನ್ನ ಸಣ್ಣ ಪ್ರಮಾಣದಲ್ಲಿ ತೆರೆದಿದೆ, ನಾವು ಅದನ್ನು ಗಮನಿಸ್ತಾ ಇಲ್ಲ.
ಸೊ ಶಿವನೊಂದಿಗೆ ಆಟ ಆಡಬಾರದು, ಶಿವನೊಂದಿಗೆ ಚೆಲ್ಲಾಟವಾಡಬಾರ್ದು, ಶಿವನೊಂದಿಗೆ ಹುಡುಗಾಟ ಕೂಡ ಆಡಬಾರ್ದು. ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಶಿವತಾಂಡವ ಅಂದ್ರೆ ನಾನು ವಿವರಿಸ್ಬೇಕಾಗಿಲ್ಲ, ರುದ್ರ ನರ್ತನ ಇದೆಯಲ್ಲ ಅದನ್ನ ನಾನು ವಿವರಿಸ್ಬೇಕಾಗಿಲ್ಲ. ಇದು ಒಂದು ಸಂಗತಿಯನ್ನ ನಾನು ನಿಮ್ಮೊಂದಿಗೆ ಈಗ ಹಂಚಿಕೊಳ್ಳೋದು. ಇನ್ನೊಂದು ಬಹಳ ಮಹತ್ವದ ಪ್ರಶ್ನೆಯನ್ನ ಬಸವರಾಜ್ ಕೇಳಿದ್ರು, ವರ್ಡ್ಸ್ವರ್ತನ ಕಾವ್ಯವನ್ನ ಏಕೆ ಓದ್ಬೇಕು? ಅದಕ್ಕೆ ಆಗ್ಲೇ ಅವರು ಉತ್ತರ ಕೊಟ್ಟಿದ್ದಾರೆ. ಅವರ ಆ ಮಾತುಗಳಿಗೆ ಒಂದೆರಡು ಮಾತುಗಳನ್ನ ನಾನು ಸೇರಿಸುವ ಪ್ರಯತ್ನ ಮಾಡ್ತೇನೆ. ಈಗ ನಾವು ಹೇಳ್ತೀವಲ್ಲ, ಕಿಸೆಗಳರಿದ್ದಾರೆ ಎಚ್ಚರಿಕೆ ಅಂತ, ನೀವು ಅಲ್ಲೆಲ್ಲಿ ಬೋರ್ಡ್ ನೋಡಿರ್ತೀರಿ, ಕಿಸೆಗಳಿದ್ದಾರೆ ಎಚ್ಚರಿಕೆ ಅಂತ ಹೇಳಿ. ಕಿಸೆಗಳರ ಬಗೆಗೆ ಬಹಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇದು ನಮ್ಮ ಕಿಸೆದಲ್ಲಿರ್ತಕ್ಕಂಥ ₹100, ₹200 ಅವರು ಕದ್ಕೊಂಡು ಹೋದ್ರೆ ಚಿಂತೆ ಮಾಡ್ಬೇಕಾದ ಅಗತ್ಯವೇ ಇಲ್ಲ. ಆದ್ರೆ ಈ ಕಿಸೆಗಳ್ಳರು ಇರುವಂತೆ ಕಾಡುಗಳ್ಳರು ಇದ್ದಾರೆ, ಬೆಟ್ಟಗಳ್ಳರು ಇದ್ದಾರೆ, ನದಿಗಳ್ಳರು ಇದ್ದಾರೆ, ಸಾಗರಗಳ್ಳರು ಇದ್ದಾರೆ, ಖನಿಜಗಳ್ಳರು ತುಂಬಿದ್ದಾರೆ. ಅಂದ್ರೆ ಇಡೀ ನಿಸರ್ಗವನ್ನ ಇಡಿಯಾಗಿ ಕಬಳಿಸುವ, ಕೊಳ್ಳೆ ಹೊಡೆಯುವ ಸರಿಯಾಗಿ ಬರ್ತಾ ಇಲ್ಲ ಸರ್ ಅದು ಸೌಂಡ್. ಸಾಮಾನ್ಯ ಕಳ್ಳರಲ್ಲ ಇವರು. ಇವರು ಬಿಳಿ ಬಟ್ಟೆಯನ್ನ ಧರಿಸಬಲ್ರು, ಬೇರೆ ಬೇರೆ ಬಟ್ಟೆಗಳನ್ನ ಧರಿಸಬಲ್ರು, ಬೇರೆ ಬೇರೆ ವೇಷವನ್ನ ಧರಿಸಬಲ್ರು. ಅವರೇ ಒಂದೊಂದ್ಸಲ ನಮ್ಗೆ ನೇತಾರರಾಗಿ ಬಂದ್ಬಿಡ್ತಾರೆ. ಇಂಥ ಜನರು ಇಂಥ ಕಳ್ಳರು. ಕೇಳಿಸ್ತಾ ಇಲ್ಲ? ಹಲೋ, ಸರಿ ಕೇಳಿಸ್ತಾ ಇಲ್ಲ ಸರ್. ನನ್ ಧ್ವನಿ ಕೇಳಿಸ್ತಾ ಇಲ್ಲ? ಸರಿ ಕೇಳಿಸ್ತಾ ಇದೆ. ವಿಜಯಲಕ್ಷ್ಮಿ, ಈಗ ಸರಿ ಇದೆ ಸರ್. ಕೇಳಿಸ್ತಾ ಇದೆ ಸರ್. ಹಲೋ ಸರ್, ಕೇಳಿಸ್ತಿದೆ ಸರ್, ಮಾತಾಡಿ ಸರ್. ಸರ್ ಕೇಳಿಸ್ತಾ ಇದೆ. ಸರಿ, ಸರ್ ಕೇಳಿಸ್ತಾ ಇದೆ. ಸರಿ, ಆಗ್ಲಿ. ನಾನೇನ್ ಹೇಳ್ತಾ ಇದ್ದೇನೆ, ನಿಸರ್ಗ ಲೂಟಿಕೋರರು ಈ ಕಾಡುಗಳರಿಂದ ಮಾತಾಡ್ತೀರಮ್ಮ. ಈ ಕಾಡುಗಳರಿಂದ, ಈ ಬೆಟ್ಟಗಳರಿಂದ, ನದಿಗಳರಿಂದ ನಾವು ಈ ನಿಸರ್ಗವನ್ನ ರಕ್ಷಿಸಬೇಕಾಗಿದೆ. ಹೌದು. ಸೊ ಏನಾಗಿದೆ ಅಂತಂದ್ರೆ, ಈ ಎಲ್ಲಾ ಕಳ್ಳರು ಸೇರ್ಕೊಂಡು ಅಥವಾ ಈ ಅವರ ಕಳ್ಳತನದ ಪರಿಣಾಮವಾಗಿ ಪರಿಸರ ಮಾಲಿನ್ಯ ಅಷ್ಟೇ ಅಲ್ಲ, ಇಡೀ ಪರಿಸರ ಹಾಳಾಗೋಗಿದೆ. ಅಂತರ್ಜಲ ಬತ್ತಿದೆ, ಮೇಲ್ಜಲ ಬತ್ತಿದೆ, ತಾಪಮಾನ ಹೆಚ್ಚಾಗಿದೆ, ಜಾಗತಿಕ ತಾಪಮಾನ ಅಂತೂ ಹುಚ್ಚು ಹಿಡಿಸುವ ಹಾಗೆ ಹೆಚ್ಚಾಗಿದೆ. ಆಹಾರ ಹುಡುಕುತ್ತಾ ಪ್ರಾಣಿಗಳು ನಾಡಿಗೆ ಬರುತ್ತಿವೆ. ಬಸವಣ್ಣ ಹೇಳುವ ಹಾಗೆ ಧರೆ ಹತ್ತಿ ಉರಿಯುತ್ತಿದೆ ಅಂತ ಅನಿಸ್ತದೆ ನನಗೆ. ಅನಿಸ್ತದೆ ಅಲ್ಲ, ಇದು ವಾಸ್ತವ. ಸೊ ಈ ಉರಿ ಏನಿದೆಯಲ್ಲ, ಈಗ ಬೆಂಕಿ ಹೊತ್ತಿ ಉರಿತಿದೆ ಇಡೀ ಜಗತ್ತು. ಕೇವಲ ಭಾರತ ಅಲ್ಲ, ಕೇವಲ ಇಂಗ್ಲೆಂಡ್ ಅಲ್ಲ, ಇಡೀ ಜಗತ್ತು, ಭೂಮಂಡಲ, ವಾಯುಮಂಡಲ ಮತ್ತು ಜಲಮಂಡಲ, ಈ ಎಲ್ಲಾ ನಿಸರ್ಗ ಇಡಿಯಾಗಿ ತನ್ನ ತಾಳ್ಮೆಯನ್ನ ಕಳೆದುಕೊಳ್ತಾ ಇದೆ. ನಾನು ಆಗ್ಲೇ ಹೇಳಿದ್ದೇನಲ್ಲ, ನಿಸರ್ಗ ರುದ್ರ ನರ್ತನ ಇನ್ನುವರೆಗೂ ಮಾಡಿಲ್ಲ. ಇದು ಸ್ವಲ್ಪ ಭೂಕಂಪ ಆಗ್ತದೆ, ಸ್ವಲ್ಪ ಸುನಾಮಿ ಆಗಿದೆ, ಇತ್ತೀಚೆಗೆ ತಾಪಮಾನ ಹೆಚ್ಚಾಗಿದೆ, ನೀರು ಸಿಗ್ತಾ ಇಲ್ಲ. ನೋಡಿ, ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ. ಇನ್ನು ಬಹಳ ದಿನಗಳು ದೂರ ಇಲ್ಲ, ಕಾಡಿನಲ್ಲಿರ್ತಕ್ಕಂಥ ಎಲ್ಲಾ ಪ್ರಾಣಿಗಳು ನಾಡಿಗೆ ಬಂದ್ರೆ ನಾಡಿನಲ್ಲಿರ್ತಕ್ಕಂಥ ಜನರನ್ನ ಕೊಂದು ಹಾಕ್ಬಿಡ್ತವೆ. ಮತ್ತು ಕೊಂದು ಹಾಕ್ಲೇಬೇಕು, ಅದರ ಧರ್ಮ ಅದು. ಯಾಕಂದ್ರೆ ನಾವು ಅಷ್ಟು ಹಾನಿಯನ್ನ ಉಂಟು ಮಾಡಿದ್ದೇವೆ, ಪ್ರಕೃತಿಗೆ ಅಷ್ಟು ಡ್ಯಾಮೇಜ್ ಅನ್ನ ನಾವು ಉಂಟು ಮಾಡಿದ್ದೇವೆ. ಸೊ ಹೀಗಾಗಿ ನಮಗೆ ವರ್ಡ್ಸ್ವರ್ತ್ ಬಹಳ ಮುಖ್ಯವಾಗಿ ಕಾಣ್ತಾನೆ. ಯಾಕೆ ಮುಖ್ಯವಾಗಿ ಕಾಣ್ತಾನೆ ಅಂದ್ರೆ, ನಾವು ಅಥವಾ ನಮ್ಮನ್ನ ಹಿ ಮೇಕ್ಸ್ ಅಸ್ ಫಾಲ್ ಇನ್ ಲವ್ ವಿತ್ ನೇಚರ್. ಪ್ರಕೃತಿಯನ್ನ ಅಥವಾ ನಿಸರ್ಗವನ್ನ ಪ್ರೀತಿ ಮಾಡ್ಲಿಕ್ಕೆ ಅವನು ಹರಿಸ್ತಾನೆ, ಅಥವಾ ಪ್ರೀತಿ ಮಾಡ್ಲಿಕ್ಕೆ ನಮ್ಮನ್ನ ಪ್ರೇರೇಪಿಸ್ತಾನೆ. ವರ್ಡ್ಸ್ವರ್ತ್ ವರ್ಡ್ಸ್ವರ್ತನ ಕಾವ್ಯ ಪರಿಸರವನ್ನ ಪ್ರೀತಿಸಲು ಮತ್ತು ರಕ್ಷಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಹಿ ಮೇಕ್ಸ್ ಅಸ್ ಫಾಲ್ ಇನ್ ಲವ್ ವಿತ್ ನೇಚರ್ ಅಂಡ್ ವಿಲ್ ಸ್ಟ್ರೆಂಥನ್ ಅವರ್ ರಿಸಾಲ್ವ್ ಟು ಪ್ರೊಟೆಕ್ಟ್ ಇಟ್. ಕೊನೆಯದಾಗಿ ನನ್ನ ಒಂದು ಮಾತನ್ನ ಹೇಳೋದಾದ್ರೆ,
ಮನುಷ್ಯ ಪ್ರಕೃತಿಯ ಮೇಲೆ, ನಿಸರ್ಗದ ಮೇಲೆ ದಾಳಿ ಮಾಡುತ್ತಿದ್ದಾನೆ ಅಥವಾ ದಾಳಿ ಮಾಡಿದ್ದಾನೆ. ಅವನ ದಾಳಿ ಈಗ ಒಂದು ನಿರ್ಣಾಯಕ ಹಂತವನ್ನು ತಲುಪಿದೆ. ನೋಡ್ರಿ, ನಾವು ಯಾವುದೇ ನೀವು ಸಮುದ್ರಕ್ಕೆ ಹೋಗ್ರಿ, ಸಮುದ್ರ ಸರಿಯಿಲ್ಲ. ಯಾಕಂದ್ರೆ ಸಮುದ್ರವನ್ನು ನಾವು ಹಾಳು ಮಾಡಿದ್ದೇವೆ. ನದಿಗಳ ನಂತರ ಸಂಪೂರ್ಣವಾಗಿ ಹಾಳು ಮಾಡಿದ್ದೇವೆ. ಕೆರೆಗಳು ಬತ್ತಿ ಹೋಗಿವೆ. ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ಹಾಳಾಗಿ ಹೋಗಿವೆ. ಹಿಮಾಲಯ ಕೂಡ ಸುರಕ್ಷಿತವಾಗಿಲ್ಲ. ಅಲ್ಲೂ ಕೂಡ ನಿಮಗೆ ಸಿಗರೆಟ್ ಪ್ಯಾಕೆಟ್, ಸಿಗರೆಟ್ ಸಿಗದ ತುಂಡುಗಳು, ಬೀರ್ ಬಾಟಲ್ಸ್ಗಳು ಎಲ್ಲ ಸಿಗ್ತವೆ. ಎಲ್ಲೆಲ್ಲಿ ನಿಮಗೆ ಒಳ್ಳೆಯ ವಾತಾವರಣ ಇದೆಯಲ್ಲ ದೇಶದಲ್ಲಿ, ಆ ಎಲ್ಲಾ ವಾತಾವರಣ ನಾವು ಸರ್ವನಾಶ ಮಾಡಿದ್ದೇವೆ. ಮನುಷ್ಯ ಎಲ್ಲಿ ಕಾಲಿಡ್ತಾನಲ್ಲ ಅಲ್ಲಿ ಸರ್ವನಾಶ ಖಂಡಿತ ಅನ್ನೋದನ್ನ ನಾವು ನಿರೂಪಿಸಿಬಿಟ್ಟಿದ್ದೇವೆ. ಸೊ ಇಡೀ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಅತ್ಯಂತ ಬೇಜವಾಬ್ದಾರಿಯುತ ಪ್ರಾಣಿ, ಕ್ರೂರ ಪ್ರಾಣಿ, ದುಷ್ಟ ಪ್ರಾಣಿ, ನೀಚ ಪ್ರಾಣಿ ಯಾವುದಾದ್ರೂ ಇರೋದಾದ್ರೆ ಅದು ಮನುಷ್ಯ ಪ್ರಾಣಿ. ಅದು ನಾನು ಮತ್ತು ನೀವು, ನಾವೆಲ್ಲರೂ ಸೇರಿ ನಿಸರ್ಗವನ್ನ ಹಾಳು ಮಾಡ್ತಾ ಇದ್ದೇವೆ. ನಮಗೂ ಉಳಿಗಾಲವಿಲ್ಲ. ನಾವ್ ಹೇಗಾದ್ರೂ ಬದುಕ್ಬೋದು ಇನ್ನೊಂದು 10 ವರ್ಷ, 20 ವರ್ಷ, 30 ವರ್ಷ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಕಾಲಕ್ಕೆ ಈ ಭೂಮಂಡಲ ಉಳಿಯೋದಿಲ್ಲ, ಈ ಭೂಮಿ ಉಳಿಯೋದಿಲ್ಲ. ಭೂಮಿ ಅದು ರುದ್ರ ನರ್ತನ ಮಾಡ್ತದೆ. ಅಯ್ಯೋ, ಒಂದು ನಿಮಿಷ ಅಲಗಾಡಿದ್ರೆ ಸಾಕು, ಅರ್ಧ ಜನ, ಅರ್ಧ ಕಟ್ಟಡಗಳು ಸರ್ವನಾಶ ಹೋಗ್ತವೆ. ಒಂದು 10 ನಿಮಿಷ ಭೂಮಿ ನಡುಕ್ತು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ. 10 ನಿಮಿಷ ಭೂಮಿ ನಡುಕ್ತು ಅಂತ ತಿಳ್ಕೊಳ್ಳಿ. 10 ನಿಮಿಷ ಭೂಕಂಪನ ಆಯಿತು ಅಂತ ತಿಳ್ಕೊಳ್ಳಿ. ಯು ಕ್ಯಾನ್ ನಾಟ್ ಇಮ್ಯಾಜಿನ್, ಯು ವಿಲ್ ನಾಟ್ ಬಿ ಅಲೈವ್ ಟು ಇಮ್ಯಾಜಿನ್ ಇಫ್ ಇಟ್ ಹ್ಯಾಪನ್ಸ್. ಹಾಗೆ ಸುನಾಮಿ, ಬೆಂಕಿ ಮಳೆ ಬೀಳ್ಬಹುದು, ಇದೆಲ್ಲ ಸಾಧ್ಯ ಇದೆ. ಸೊ ಹೀಗಾಗಿ ನಾವು ಪ್ರಕೃತಿಯನ್ನ ಪೂಜಿಸಬೇಕು, ನಿಸರ್ಗವನ್ನ ಪ್ರೀತಿಸಬೇಕು, ನಿಸರ್ಗವನ್ನ ಗೌರವಿಸಬೇಕು, ನಿಸರ್ಗದ ಸೂಕ್ಷ್ಮತೆಯನ್ನ ತಿಳಿದುಕೊಳ್ಬೇಕು. ನಿಸರ್ಗಕ್ಕೂ ಒಂದು ಜೀವ ಇದೆ, ಅದಕ್ಕೂ ಪ್ರಾಣ ಇದೆ, ನಮಗಿಂತಲೂ ಹೆಚ್ಚು ಸೂಕ್ಷ್ಮವಾಗಿದೆ. ಯಾಕಂದ್ರೆ ಟ್ರೀ ಸ್ಪೀಕ್, ರಿವರ್ ಸ್ಪೀಕ್, ನದಿಗಳು ಮಾತಾಡ್ತಿರ್ತವೆ, ಪ್ರಾಣಿಗಳು ಮಾತಾಡ್ತಾ ಇರ್ತವೆ. ಶಕುಂತಲೆಗೆ ಕೇಳಲಿಕ್ಕೆ ಸಾಧ್ಯ ಆಯ್ತು. ಶಕುಂತಲೆಗೆ, ಆಕೆಗೆ ಪ್ರತಿಯೊಂದು ಗಿಡದ ನಾಡಿ ಬಡಿತ ಶಕುಂತಲೆಗೆ ಗೊತ್ತಿತ್ತು. ಅಲ್ಲಿ ಆಶ್ರಮದ ಸುತ್ತಮುತ್ತ ಇರತಕ್ಕಂತ ಪಕ್ಷಿ ಪ್ರಾಣಿಗಳ ಒಂದು ಸೂಕ್ಷ್ಮತೆ ಅವಳಿಗೆ ಗೊತ್ತಿತ್ತು. ನೋಡ್ರಿ, ಆ ಕಾಲದಲ್ಲಿ ಋಷಿಗಳಿಗೆ ಅದರ ಮಹತ್ವ ಗೊತ್ತಿತ್ತು. ಅವರು ದಟ್ಟ ಅರಣ್ಯದಲ್ಲಿ ಇತ್ಕೊಂಡು ಆಶ್ರಮ ಕಟ್ಟಿಕೊಂಡು ತಾವು ತಪಸ್ಸು ಮಾಡೋದ್ರ ಜೊತೆಗೆ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ ಇದ್ರು. ಈಗೇನಾಗಿದೆ ಅಂತಂದ್ರೆ ಎಲ್ಲರೂ ನಿಂತ್ಬಿಟ್ಟಿದ್ದೇವೆ ನಾವು, ಇವರೇ ಅವ್ರ ಅಂತಲ್ಲ. ನಾವು ಸಾಮಾನ್ಯ ಜನರು, ಅಧಿಕಾರಿಗಳು, ನಮ್ಮ ರಾಜಕಾರಣಿಗಳು, ಸ್ವಾಮಿಗಳು, ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಬಹಳ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದ್ದೇವೆ ನಿಸರ್ಗದೊಂದಿಗೆ. ಹೀಗಾಗಿ ಈಗ ಇದು ಒಂದು ನಿರ್ಣಾಯಕ ಹಂತವನ್ನು ತಲುಪಿದೆ. ಬಸವರಾಜ್ ಆಗ್ಲೇ ಹೇಳಿದ್ರಲ್ಲ, ವಿ ಆರ್ ಫೈಟಿಂಗ್ ಎ ವಾರ್ ವಿತ್ ನೇಚರ್. ಹೌದಾ? ಅದು ಎಷ್ಟು ಕಾಸ್ಟ್ಲಿ ಅಂತ, ದೊಡ್ಡ ಬೆಲೆಯನ್ನ ತೆಪ್ಪಬೇಕಾಗ್ತದೆ ಅದಕ್ಕೆ ನಾವು. ಆ ಯುದ್ಧ ಏನದಲ್ಲ, ಆ ಯುದ್ಧ ಕೊನೆ ಹಂತವನ್ನ ತಲುಪಿದೆ. ಇನ್ನೂ ಉಳಿಗಾಲವಿಲ್ಲ. ನಾವು ಇದನ್ನ ಡಿಸೈಡ್ ಮಾಡ್ಲೇಬೇಕು. ಒಂದು ನಿರ್ಧಾರಕ್ಕೆ ನಾವು ಬರಲೇಬೇಕು. ನಾವು ಉಳಿಬೇಕು ಅನ್ನೋದಾದ್ರೆ, ನಮ್ಮ ಮೊಮ್ಮಕ್ಕಳು ಇಲ್ಲಿ ಜೀವಂತವಾಗಿ ಇರಬೇಕು ಅನ್ನೋದಾದ್ರೆ, ಅಥವಾ ನಮ್ಮ ಮೊಮ್ಮಕ್ಕಳು ಹುಟ್ಟಿ ಬರಬೇಕು ಅನ್ನೋದಾದ್ರೆ, ನಾವು ನಿಸರ್ಗವನ್ನ ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ರಕ್ಷಣೆ ಮಾಡ್ಬೇಕು. ಮತ್ತು ನಾವು ತಿಳಿದುಕೊಳ್ಬೇಕು, ನಿಸರ್ಗಕ್ಕೆ ಸಿಟ್ಟು ಬಂದಿದೆ ಈಗ, ಮತ್ತು ಆಗಾಗ ಅದು ತನ್ನ ಸಿಟ್ಟನ್ನ ಸಣ್ಣ ಪ್ರಮಾಣದಲ್ಲಿ ಹೊರ ಹಾಕ್ತಾ ಇದೆ. ಅಕಸ್ಮಾತ್ ನಿಸರ್ಗ ರುದ್ರ ನರ್ತನ ಮಾಡಿದರೆ, ತಾಂಡವ ನೃತ್ಯಗೈದರೆ ಇಡೀ ಭೂಮಂಡಲ ಸರ್ವನಾಶವಾಗಿ ಹೋಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ, ಇಂಥ ಹೊತ್ತಿನಲ್ಲಿ ನಮಗೆ ವರ್ಡ್ಸ್ವರ್ತನ ಕಾವ್ಯ, ವರ್ಡ್ಸ್ವರ್ತನ ನಿಸರ್ಗ ಪ್ರೀತಿ, ವರ್ಡ್ಸ್ವರ್ತನ ನಿಸರ್ಗದ ಬಗೆಗೆ ನಾವು ಗೌರವ ಇತ್ಯಾದಿ ನಮಗೆ ಬಹಳ ಮುಖ್ಯವಾಗಿ ಕಾಣ್ತದೆ. ಈ ಕಾರಣಕ್ಕಾಗಿ ನಾವು ವರ್ಡ್ಸ್ವರ್ತನ ಕಾವ್ಯವನ್ನ ಓದ್ಬೇಕು. ನಮಗಾಗಿ, ನಮ್ಮ ವಿದ್ಯಾರ್ಥಿಗಳಿಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ, ನಮ್ಮ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ವರ್ಡ್ಸ್ವರ್ತನ ಕಾವ್ಯವನ್ನ ಓದಬೇಕು. ವರ್ಡ್ಸ್ವರ್ತನ ಬಗ್ಗೆ ತಿಳುವಳಿಕೆಯನ್ನ ಮಾಡಿಕೊಡ್ಬೇಕು. ಆ ಮೂಲಕ ಅವರಲ್ಲಿ ನಿಸರ್ಗದ ಬಗೆಗೆ ದೊಡ್ಡ ಮಟ್ಟದ ಪ್ರೀತಿಯನ್ನ, ಗೌರವವನ್ನ ಬೆಳೆಸ್ಬೇಕು. ಇದು ಈ ಹೊತ್ತಿನ ಅಗತ್ಯ ಇದೆ. ಈ ಕೆಲಸವನ್ನ ನನ್ನ ಕಿರಿಯ ಸ್ನೇಹಿತರಾದ ಬಸವರಾಜ್ ಎಳ್ಳೂರವರು ಬಹಳ ಸಮರ್ಥವಾಗಿ ಮಾಡಿದ್ರು. ಮತ್ತೆ ಜೂನ್ ಜುಲೈದಲ್ಲಿ ನೀವು ನಮ್ಮ ಕಟ್ಟೆಗೆ ಬನ್ನಿ, ಮತ್ತೊಂದು ಉಪನ್ಯಾಸ ನೀಡಿ. ನಿಮಗೆ ಕಟ್ಟೆಗೆ ಯಾವತ್ತು ಸ್ವಾಗತ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಎಲ್ಲರಿಗೂ ನಮಸ್ಕಾರ. ಚರ್ಚೆಯನ್ನ ಮತ್ತು ಸಂವಾದವನ್ನ ನೀವು ಮುಂದುವರಿಸಬಹುದು.
ಧನ್ಯವಾದಗಳು ಸರ್. ಈಗ ಸಂವಾದಕ್ಕೆ ಅವಕಾಶ ಇದೆ. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ಬಸವರಾಜ್ ಸರ್ಗೆ ಇಲ್ಲ ಸರ್ ಜೊತೆಗೆ ಆ ಪ್ರಶ್ನೆಗಳನ್ನ ಹಂಚ್ಕೊಳ್ಬಹುದು, ಅಥವಾ ಪೂರಕವಾಗಿ ಏನಾದ್ರು ಇವತ್ತಿನ ವಿಷಯದ ಪೂರ್ವಕವಾಗಿ ಮಾತುಗಳನ್ನ ಹಂಚ್ಕೊಳ್ಳೋ ಆಗಿದ್ರೂ ಕೂಡ ತಾವು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಹಲೋ, ನಾನು ಸರ್ ಧಾರವಾಡದಿಂದ ಮಾತಾಡೋದು. ಬಸವರಾಜ್ ಎಳ್ಳೂರ್ ಅವರು ವರ್ಡ್ಸ್ವರ್ತ್ ಬಗೆಗೆ ಬಹಳ ಶ್ರೇಷ್ಠವಾದ ಉಪನ್ಯಾಸವನ್ನು ಕೊಟ್ಟರು. ಅಸ್ಖಲಿತವಾದ ತಮ್ಮ ಮಾತುಗಳ ಮುಖಾಂತರವಾಗಿ ಉಪನ್ಯಾಸ ಬಹಳ ಸೊಗಸಾಗಿತ್ತು ಅಂತ ಹೇಳೋದಕ್ಕೆ ನನಗೊಂದು ಖುಷಿ ಅನಿಸ್ತಾ ಇದೆ. ಈಗ ತಾನೇ ಬಸವರಾಜ್ ಅವರು ಮತ್ತು ನೀವು ವರ್ಡ್ಸ್ವರ್ತ್ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತುಗಳನ್ನ, ಪ್ರಕೃತಿಗೆ ಕೋಪ ಬಂದ್ರೆ ಬಹುಶಃ ಮನುಷ್ಯನಿಗೂ ಉಳಿಗಾಲ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಪ್ರಕೃತಿಗೂ ಮತ್ತು ಮನುಷ್ಯನಿಗೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ. ಏನು ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಭೂತಗಳನ್ನ ನಾವು ನೋಡ್ತಾ ಇದ್ದೀವೋ, ಅವು ಇದ್ದಾವೋ, ಆ ಎಲ್ಲ ಪಂಚಭೂತಗಳ ಒಂದು ರೂಪವೇ ಈ ಮನುಷ್ಯನ ಆಕೃತಿ. ಹೀಗಾಗಿ ಮನುಷ್ಯನಿಗೂ ಮತ್ತು ಪ್ರಕೃತಿಗೂ ಅವಿನಾಭಾವವಾದ ನಿರಂತರವಾದ ಒಂದು ಏನಿದೆ ಅಂದ್ರೆ ಒಂದು ಒಡನಾಟ ಇದೆ. ಆ ಒಡನಾಟವನ್ನ ಪ್ರೀತಿಯಿಂದ ನಾವು ಅದನ್ನು ಕಾಣ್ಬೇಕ ಹೊರತಾಗಿ ಆಕ್ರೋಶದಿಂದ ಧ್ವಂಸ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಅದು ನಮ್ಮ ನಾಶವನ್ನ ನಾವೇ ಮಾಡ್ಕೊಂಡಾಗೆ ಆಗುತ್ತೆ. ಬಹಳ ಚೆನ್ನಾಗಿ ಮಾತಾಡಿದ್ರಿ ಬಸವರಾಜ್ ಎಳ್ಳೂರ್ ಅವರೇ, ನಾವು ಬಹಳ ಖುಷಿ ಅನಿಸ್ತು. ನಿಮಗೆ ಅಭಿನಂದನೆಗಳು. ಬಸವರಾಜನ ಒಳ್ಳೆ ಚೆನ್ನಾಗಿ ಅದನ್ನ ಬಗೆಗೆ ವಿವರಣೆಯನ್ನು ಕೊಟ್ಟರು. ನಿಮ್ಮಿಬ್ಬರಿಗೂ ಅನಂತವಾದ ಧನ್ಯವಾದಗಳು. ಕಟ್ಟೆಗೆ ನಾವು ಕೃತಜ್ಞತೆಗಳನ್ನು ಹೇಳ್ತೀವಿ. ಯಾಕಂದ್ರೆ ನಿರಂತರವಾಗಿ 3 ವರ್ಷಗಳಿಂದ ಇಂತಹ ಶ್ರೇಷ್ಠವಾದ ಸಾಹಿತಿಗಳ ಉಪನ್ಯಾಸಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರಲ್ಲ, ಅದು ಅವರಲ್ಲಿರ್ತಕ್ಕಂಥ ಒಂದು ಕರ್ತವ್ಯ ನಿಷ್ಠೆ ಅನ್ನುವಂಥದ್ದು ಅದು ತೋರಿಸ್ತಾ ಇದೆ. ಯಾಕಂದ್ರೆ ಯಾವ ಮನುಷ್ಯನು ಇಷ್ಟು ನಿರಂತರವಾಗಿ ಪ್ರತಿ ಶನಿವಾರ 6 ಗಂಟೆ ಅಂದ್ರೆ 6 ಗಂಟೆಗೆ ನಡೆಸಿಕೊಂಡು ಮತ್ತೆ ಚರ್ಚೆ ಇಟ್ಟುಕೊಂಡು ಇದನ್ನ ನಡೆಸುವಂತಹದ್ದು ಏನಿದೆ ಅಲ್ಲ, ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಯಾಕಂದ್ರೆ ನಾವು ಬೇಂದ್ರೆ ಟ್ರಸ್ಟ್ ನಲ್ಲಿ ಒಂದು 6 ತಿಂಗಳ 3 ತಿಂಗಳ ಮಾಡ್ಬೇಕಾದ್ರೆ ಬಹಳ ತೊಂದರೆಯನ್ನ ಹುಡುಕ್ಬೇಕಲ್ಲ. ಎಲ್ಲರನ್ನ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಬಸವರಾಜ್. ಅಭಿನಂದನೆಗಳ ನಿಮಗೆ. ಅದು ಶ್ರೇಷ್ಠವಾದ ಕೆಲಸ ಮಾಡ್ತಾ ಇದ್ದಾರೆ. ನಡೀಲಿ, ನಿಮ್ಮ ಕೆಲಸ ನಿರಂತರವಾಗಿ ನಡೀಲಿ. ಅಭಿನಂದನೆಗಳ ನಿಮ್ಗೆಲ್ಲರಿಗೂ. ಧನ್ಯವಾದಗಳು ಸರ್. ಮತ್ತೆ ಬೇರೆ ಪ್ರಶ್ನೆಗಳು ಅಥವಾ ಪೂರಕ ಮಾತುಗಳು? ಹಲೋ ಸರ್, ಮಾತಾಡಿ ಸರ್. ಹಲೋ ಸರ್, ಮಾತಾಡಿ ಸರ್. ವಿನೋದ್ sir, I'm Vinod Vittal here one day, and my question to Basavara Jadu sir. Sir, hello. Yes, please go ahead, sir. Go ahead, please. Sir, sir. So first of all, let me congratulate you on your brilliant presentation. The way you presented your subject, and it is really delightful for me actually to listen to you in Kannada. With the same efficiency you presented your subject. Yes, Though I am not so much eloquent in Kannada, but I could understand what you presented. Sir, my question, it is not a question actually, but how do you feel when we listen Wordsworth in Romantic Age, and then we again study T.S. Eliot, and when we say through his poem that let us go, then you and I, when evening is spread against the sky. So look at the images he has used in modern age, and then here Wordsworth. How do you feel this situation? Yes, sir. So, would you like my answer in Kannada or in English? You may. You better to speak in English. Okay, sir. The thing, Wordsworth presented in his poems and T.S. Eliot presented in his poems, more or less, I can say, if we compare both poets, and if we bring the ideas of the both poets, the Wasteland and Love Song of Alfred Park and the Four Quarters, we see that the earth or the world has become barren in a sense that we have lost that innate human qualities. Wordsworth also found these things in 18th century and in the beginning of the 19th century. The same thing happened to T.S. Eliot also in 20th century. And T.S. Eliot should have written more about all these things, because atrocities which were done on the nature.
But similarly, somewhere the ideologies of Wordsworth and the way the Wordsworth looked at nature, the way the T.S. Eliot looked at nature, both are completely different and contrast. But the thing is that the way they conveyed the message was very effective. The message was only one, that we should restore that, and we should make the place for a place, or the earth, a healthy earth. We should create a healthy earth for the healthy life. Vinod sir, are you there? Mr. Vinod, are you there? Okay. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮೊದಲನೇದಾಗಿ ಧಾರವಾಡ ಕಟ್ಟಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ನೆಚ್ಚಿನ ಗುರುಗಳು ಕೂಡ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ತುಂಬಾ ಖುಷಿ. ಸೊ ಅವರು ಒಂದು ಅಧ್ಯಕ್ಷತೆಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂತ ಈ ಒಂದು ಕಾರ್ಯಕ್ರಮ ಕೇಳಕ್ ತುಂಬಾ ಖುಷಿ ಆಗ್ತಿದೆ. ತುಂಬಾ ದಿನಗಳಿಂದ ಅಟೆಂಡ್ ಮಾಡ್ತಾನೆ ಇದ್ದೀನಿ, ಚೆನ್ನಾಗಿದೆ ಸರ್. ಆ ಒಂದು ಗ್ರೂಪ್ ಅಲ್ಲಿ ಒಂದು ಲಿಂಕ್ ಕೂಡ ಬರ್ತಾ ಇದೆ. ಇಲ್ಲಿ ನಾನು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ಬೇಕಂತಿದ್ದೀನಿ. ಸೊ ಈ ಧಾರವಾಡ ಕಟ್ಟೆಯಲ್ಲಿ ಬರ್ತಕ್ಕಂತ ಈ ವಿಚಾರಗಳು, ಟಾಪಿಕ್ಗಳು ಏನಿದಾವಲ್ಲ, ತುಂಬಾ ಎಕ್ಸಲೆಂಟ್ ಟಾಪಿಕ್ಗಳು. ಮತ್ತೆ ಅದಕ್ಕೆ ತಕ್ಕಂತೆ ರಿಸೋರ್ಸ್ ಪರ್ಸನ್ ಕೂಡ ತುಂಬಾ ಚೆನ್ನಾಗಿ ಕರ್ಸ್ತಕ್ಕಂಥದ್ದು. ನನಗಂತೂ ತುಂಬಾ ಮಾಹಿತಿ ಸಿಗ್ತಾ ಇದೆ. ನಮ್ಮ ಸ್ಟೂಡೆಂಟ್ಗಳಿಗೆ ಇಲ್ಲಿ ಮಸ್ಕಿಯ ದೇವನಂಪುರಿ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಕೂಡ ಸಹಾಯಕ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತಿನ ಟಾಪಿಕ್ ಈಗಾಗಲೇ ಒಂದು ವಾರದಿಂದನೇ ಗುರುಗಳು ನನ್ನ ಗಮನಕ್ಕೆ ತಂದಿದ್ರು ಇದೆ ಅಂತ ಹೇಳಿ. ನಮ್ಮ ಮಕ್ಕಳಿಗೆ ಕೂಡ ತಿಳಿಸಿದ್ದೆ. ಬಹುಶಃ ಯಾರ್ಯಾರು ಇದ್ರಲ್ಲಿ ಇದ್ದಾರಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಗ್ರೂಪಿಗೆ ಕೂಡ ಕಳಿಸಿದ್ದೀನಿ, ಆಫ್ಟರ್ನೂನ್ ಇಂಗ್ಲಿಷ್ ಓದ್ತಕ್ಕಂಥ ಮಕ್ಕಳಿಗೆ. ಸೊ ಮತ್ತೆ ಇದೇನು ಶೆಲ್ಲಿ ಕಿಡ್ಸ್ ಬಗ್ಗೆನೇ ಮಾಡ್ತಂತಂದು ಹೇಳಿದಾಗ ಇನ್ನೂ ಖುಷಿ ಆಯ್ತು. ಆ ಮಕ್ಕಳಿಗೆ ಕೂಡ ತಲುಪಿಸೋಣ ಇದನ್ನ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ವಿಚಾರ ಹೇಳ್ತಾ, ಮತ್ತೆ ಈ ರೀಸೆಂಟ್ಲಿ ಮಾಧ್ಯಮದ ಬಗ್ಗೆ ಇಟ್ಟಂತ ಒಂದು ವಿಚಾರ ತುಂಬಾ ನಮ್ಗೆ ಮನಸ್ಸೆಳಿತು. ತುಂಬಾ ಚೆನ್ನಾಗಿತ್ತು ಸರ್. ಒಬ್ಬ ನಿರ್ದೇಶಕರು ಅವ್ರನ್ನ ಕರ್ಕೊಂಬಂದು ಏನೋ ನೀವು ಕೊಟ್ರಲ್ಲ ಸ್ಪೀಚ್, ಎಕ್ಸಲೆಂಟ್ ಆಗಿ ಒಳ್ಳೆ ಅನುಭವವನ್ನು ಮತ್ತು ಸ್ಪೀಚ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ರಿ. 2.5 ತಾಸು ಇತ್ತು ಹೆಚ್ಚು ಕಡಿಮೆ. ಅದು ನಾನು ಎಲ್ಲದೂ ಕಂಪ್ಲೀಟ್ ಕೇಳಿಸ್ಕೊಂಡೆ, ಚೆನ್ನಾಗಿತ್ತು. ಸೊ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಈ ಧಾರವಾಡ ಕಟ್ಟೆಗೆ ಮತ್ತು ನಮ್ಮ ಡಾಕ್ಟರ್ ಬಸವರಾಜ್ ಟೋಣೂರ್ ನಮ್ಮ ಗುರುಗಳಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈಗ ನನ್ನ ಇವತ್ತು ಬಸವರಾಜ್ ಹೇಳೋರ್ ಸರ್ ಏನೋ ಟಾಪಿಕ್ ನ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬಾ ಕೇಳಿಸ್ಕೊಂಡೆ. ದ ವರ್ಡ್ ಇಸ್ ಟು ಮತ್ತು ವಿತ್ ಹಸ್ ಅಂತಕ್ಕಂಥ ಟಾಪಿಕ್ ನ ತುಂಬಾ ಎಕ್ಸಲೆಂಟ್ ಆಗಿ ನೀವು ಹೇಳಿದ್ರಿ. ಅವರ ಒಂದು ಥಾಟ್ಸ್ಗಳು, ಐಡಿಯಾಸ್ಗಳು ಅದು ಒಂದೇ ಪದ್ಯದಿಂದಾನೇ ನಾವು ತಿಳ್ಕೊಬಹುದಾಗಿದೆ. ಅಷ್ಟು ಚೆನ್ನಾಗಿದೆ. ನಾನು ಕೂಡ ಒಂದ್ಸರಿ ಚೆನ್ನಾಗಿ ಓದಿದ್ದೀನಿ, ಅದನ್ನ ಮಕ್ಕಳಿಗೆ ಟೀಚ್ ಮಾಡಿದ್ದೀನಿ ಕೂಡ. ಮತ್ತೆ ವರ್ಡ್ಸ್ವರ್ತ್ ನೇಚರ್ ಆಫ್ ಫ್ಯೂಚರ್ ಆಫ್ ನೇಚರ್ ಅಂತ ಏನು ಹೇಳ್ತೀವಲ್ಲ, ಅದರ ಒಂದು ಅರ್ಥ ಇನ್ನೂ ಸ್ಪಷ್ಟವಾಗಿ ನನಗೆ ಇವತ್ತು ಅರ್ಥ ಆಯ್ತು. ಆಮೇಲೆ ನಿಸರ್ಗದಕ್ಕೆ ನಾವು ಮಾಡ್ತಿರ್ತಕ್ಕಂಥ ದಾಳಿ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತಾಯ್ತು, ಮನ ಮುಟ್ಟದಾಯ್ತು. ಈಗಾಗ್ಲೇ ನಮ್ಮ ಬಸವರಾಜ್ ಸರ್ ಕೂಡ ಹೇಳಿದ್ರು, ಡೋಣೂರ್ ಸರ್ ಕೂಡ ಈ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹೇಳ್ತಾರಲ್ಲ, ಅದನ್ನ ಮತ್ತೆ ಬೇರೆ ದೃಷ್ಟಿಕೋನದಲ್ಲಿ ಹೆಂಗ್ ನೋಡ್ಬೋದು ಅಂತ ಹೇಳಿದ್ರೆ ಇನ್ನೂ ಸರಳವಾಗಿ ಅರ್ಥ ಆಯ್ತು. ತುಂಬಾ ಚೆನ್ನಾಗಿತ್ತು. ಈಗ ನನ್ನ ಪ್ರಶ್ನೆ ಸರ್, ಇಂಗ್ಲಿಷ್ ನ ವರ್ಡ್ಸ್ವರ್ತ್ ಕವಿ ನಿಸರ್ಗದ ಕವಿ ಅಂತ ಅನ್ಸ್ಕೊಳ್ತಾರೆ. ನಮ್ ಕನ್ನಡದಲ್ಲಿ ಕೂಡ ಒಬ್ಬ ಕುವೆಂಪು ಅವರು ಇದ್ದಾರೆ. ಅವರವರಿಗೆ ಸೌಮ್ಯ ಮಾಡಿ ಹೇಳೋದಾದ್ರೆ, ಅಂದ್ರೆ ಕಂಪೇರ್ ಮಾಡಿ ಹೇಳೋದಾದ್ರೆ, ಯಾವ ವಿಚಾರದಲ್ಲಿ ತಾಳೆ ಆಗುತ್ತೆ, ಯಾವ ವಿಚಾರದಲ್ಲಿ ಅವ್ರನ್ನ ವಿಭಿನ್ನಬಹುದು ಅಂತೇಳಿ ತಮಗೆ ಒಂದು ಪ್ರಶ್ನೆ ಎಸ್ ಸರ್. ನನ್ನ ಪ್ರಶ್ನೆ ಅರ್ಥ ಆಯ್ತು ಅಂತ ಹೇಳ್ಕೊಳ್ತೀನಿ. ಅರ್ಥ ಆಗಿದೆ ಸರ್. ನಾನು ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ಅಷ್ಟಾಗಿ ಡೀಪ್ ಆಗಿ ಹೋಗಿಲ್ಲ, ಬಟ್ ನಾನೇನ್ ಅಬ್ಸರ್ವೇಷನ್ ಮಾಡೀನಿ, ನನ್ನ ಅಬ್ಸರ್ವೇಷನ್ ನಾ ಹೇಳ್ತೀನಿ. ನಂತರ ಡೋಣೂರ್ ಸರ್ ಇದ್ದಾರೆ, ಅವರು ಅದನ್ನ ನನ್ನ ಆನ್ಸರ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಈಗ ಕುವೆಂಪು ಮತ್ತು ವರ್ಡ್ಸ್ವರ್ತ್ ಇಬ್ರು ಬರುವಂತ ಕಾಲಘಟ್ಟಗಳು ಬೇರೆ ಬೇರೆ. ಎಲ್ಲೋ ಒಂದ್ ಕಡೆ ಕುವೆಂಪು ಅವರು ವರ್ಡ್ಸ್ವರ್ತ್ ನಿಂದ ಪ್ರಭಾವಿತರಾಗಿ ಸಾಹಿತ್ಯವನ್ನ ರಚನೆ ಮಾಡಿದವರು. ಸೊ ವರ್ಡ್ಸ್ವರ್ತ್ನ ಕಾಲಘಟ್ಟದಲ್ಲಿ ಆಗಿರುವಂತ ಕೆಲವೊಂದು ಘಟನೆಗಳು ಅವು ಬೇರೆನೇ ಆಗಿದ್ದು. ಅವಾಗೆಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿತ್ತು. ಅವಾಗೆ ಫೇತ್ ಆಗಿರ್ಬೋದು, ಹೋಪ್ ಆಗಿರ್ಬೋದು, ಆಮೇಲೆ ಡಿಕ್ಲೈನ್ ಇನ್ ದ ರಿಲಿಜನ್, ಹ್ಯೂಮನ್ ವ್ಯಾಲ್ಯೂಸ್. ಕುವೆಂಪು ಕೂಡ ಬರೆಯುವಾಗ ಸಂದರ್ಭಗಳು ಸೇಮ್ ಇದ್ದು. ಬಟ್ ಕುವೆಂಪು ಅವರ ಬರವಣಿಗೆಯಲ್ಲಿ ಆ ನಿಸರ್ಗದ ರಮ್ಯತೆ, ನಿಸರ್ಗದ ಬಗ್ಗೆ ಇರುವಂತ ಕಳಕಳಿ, ನಿಸರ್ಗ ಯಾವ ರೀತಿಯಾಗಿ ಒಬ್ಬ ಮನುಷ್ಯನ ಒಂದು ಸ್ವಭಾವವನ್ನ ನಿರ್ಣಯಿಸ್ತದೆ, ಮನುಷ್ಯನ ಸ್ವಭಾವ ಯಾವ ರೀತಿಯಾಗಿ ಒಂದು ನಿಸರ್ಗದಿಂದ ಪ್ರಭಾವ ಒಳಗಾಗುತ್ತೆ ಅನ್ನೋದನ್ನು ಕುವೆಂಪು ಅವರು ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ಮನುಷ್ಯನ ಮೈಂಡ್, ಒಬ್ಬ ಮನುಷ್ಯನ ಮನಸ್ಸು ಕೂಡ ಒಂದು ನಿಸರ್ಗದಿಂದ ಪ್ರಭಾವಿತನಾಗಿ
ಲೆವೆಲ್ಗೆ ಒಂದು ಮನುಷ್ಯ ತನ್ನ ಕೃತಿಗಳನ್ನಾಗಿರ್ಬೋದು, ತನ್ನ ಜೀವನ ಶೈಲಿಯನ್ನಾಗಿರ್ಬೋದು ಹೇಗೆ ಬದಲಾವಣೆ ಮಾಡಿಕೊಳ್ಳಬಹುದು. ಯಾಕಂದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ನೋಡಿದ ಸುಮಾರು ಪೋಯಟ್ಸ್ಗಳು, ಕವಿಗಳು ಮಲೆನಾಡಿನ ಸೈಡ್ದವರು ಬರ್ತಾರೆ. ಯಾಕಂದ್ರೆ ಅಲ್ಲಿ ಇರುವಂತ ಒಂದು ರಮ್ಯತೆ, ಆ ನಿಸರ್ಗ ನಿಜವಾಗಿಯೂ ಆ ವ್ಯಕ್ತಿ ಕವಿಗಳಿಗೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಜನರಿಗಾಗಿರ್ಬೋದು ಅದು ಒಂದು ಮೋಟಿವೇಟ್ ಮಾಡುತ್ತೆ ಅನ್ನೋದ್ರ ಜೊತೆಗೆ ಅವರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಆ ಜೀವನ ಶೈಲಿಯಲ್ಲಿ ಆಗಿರ್ಬೋದು, ವಿಚಾರಗಳಲ್ಲಿ ಆಗಿರ್ಬೋದು, ವಿಚಾರಧಾರಿಗಳಲ್ಲಾಗಿರ್ಬೋದು ಅದರ ಮೇಲೆ ಪ್ರಭಾವ ಬೀರಿ ಮತ್ತು ಆ ವಿಚಾರಧಾರಿಗಳನ್ನ ಬದಲಾವಣೆಗೆ ಒಳಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಡುವಲ್ಲಿ ನಿಸರ್ಗ ಕುವೆಂಪು ಅವರ ಒಂದು ಸಾಹಿತ್ಯದಲ್ಲಿ, ಕುವೆಂಪು ಅವರ ಜೀವನದಲ್ಲಿ ಬಹಳ ಒಂದು ಗ್ರೇಟರ್ ರೋಲ್ ಅನ್ನ ಪ್ಲೇ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಹೆಚ್ಚಿಗೆ ಸರ್ ಕಂಪ್ಯಾರಿಟಿವ್ ಸ್ಟಡಿಯನ್ನು ಮಾಡಿದ್ದಾರೆ. ಅವರಿಂದ ನಾನು ಕೂಡ ಈ ವಿಷಯದಲ್ಲಿ ಇನ್ನೂ ಒಂದು ಗಂಭೀರ ಮತ್ತು ಸ್ಪಷ್ಟವಾದಂತ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಸವರಾಜ್ ಡೋನಸ್ ಸರ್, ಓವರ್ ಟು ಬಸವರಾಜ್ ಡೋನಸ್ ಸರ್. ಬಹಳ ಮಹತ್ವದ ಪ್ರಶ್ನೆ ಇದು. ಶ್ರೀನಿವಾಸ್ ನನ್ನ ವಿದ್ಯಾರ್ಥಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನನ್ನ ವಿದ್ಯಾರ್ಥಿ ಆಗಿದ್ದ. ವರ್ಡ್ಸ್ವರ್ತ್ ಮತ್ತು ಕುವೆಂಪು ಅವರ ನಡುವಿನ ಸಾಮ್ಯ ಅಥವಾ ಏನಿದೆ ಮತ್ತು ಅವರಿಬ್ಬರ ನಡುವೆ ಅಂತರ ಏನಿದೆ ಅಂತಕ್ಕಂಥ ಒಂದು ಪ್ರಶ್ನೆ. ಒಂದು ಸಂಕ್ಷಿಪ್ತವಾಗಿ ನಾನು ಉತ್ತರ ಕೊಡ್ತೇನೆ. ಸಮಯ 7:30 ಆಗಿದೆ, ಮತ್ತೆ ಚರ್ಚೆ ಮಾಡೋಣ. ಅವರಿಬ್ಬರ ನಡುವೆ ಒಂದು ಸಾಮ್ಯ ಏನಂತಂದ್ರೆ, ಇಬ್ಬರಿಗೂ ಪ್ರಕೃತಿಯ ನಿಸರ್ಗದ ಅಗಾಧವಾದ ಶಕ್ತಿಯಲ್ಲಿ ನಂಬಿಕೆ ಇತ್ತು. ಇಬ್ಬರಿಗೂ ನಿಸರ್ಗದ ದೈವಿಕತೆಯಲ್ಲಿ, ಗಾಡ್ಲಿನೆಸ್ ಅಂತ ಕರಿತೀವಲ್ಲ, ದೈವಿಕತೆಯಲ್ಲಿ ನಂಬಿಕೆ ಇತ್ತು. ಆಮೇಲೆ ನೀವು ಕುವೆಂಪು ಅವರ ಕವನಗಳನ್ನ, ಸಣ್ಣ ಕವನಗಳನ್ನ, ಅಂದ್ರೆ ರಾಮಾಯಣ ದರ್ಶನ ಮಹಾಕಾವ್ಯವನ್ನ ಬಿಟ್ಟು ಅವರ ಕಾವ್ಯವನ್ನ ಓದಿದ್ರೆ ಮತ್ತು ಮರೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಓದಿದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕುವೆಂಪು ಅವರು ಹೇಗೆ ಪ್ರಕೃತಿಯನ್ನ, ನಿಸರ್ಗವನ್ನ ಕಾಣ್ತಾ ಇದ್ರು ಅನ್ನೋದಕ್ಕೆ. ಇನ್ನೊಂದು, ನಿಸರ್ಗದಲ್ಲಿ ಕೇವಲ ಚಲುವು ಮಾತ್ರ ಇಲ್ಲ, ನಿಸರ್ಗದಲ್ಲಿ ಕೇವಲ ಸೌಂದರ್ಯ ಮಾತ್ರ ಇಲ್ಲ, ನಿಸರ್ಗದಲ್ಲೂ ಕೂಡ ಒಂದು ಕ್ರೌರ್ಯ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಬ್ರು ಕವಿಗಳು ಗುರುತಿಸಲಿಲ್ಲ ಅಂತ ಅನಿಸ್ತದೆ ನನಗೆ. ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಓದಿದಾಗ ಕುವೆಂಪು ಅವರು ಅದರ ಬಗ್ಗೆಗೂ ಕೂಡ ಸ್ವಲ್ಪ ಗಮನ ಸೆಳೀತಾರೆ. ಅಂದ್ರೆ ನಿಸರ್ಗದಲ್ಲಿ ಹೇಗೆ ದೈವಿಕತೆ ಇದೆಯೋ ಹಾಗೆ ಅಲ್ಲಿ ಒಂದು ರಾಕ್ಷಸತನ ಕೂಡ ಇದೆ ಅಂತ ಅನ್ನೋದು. ನೇಚರ್ ಕ್ಯಾನ್ ಬಿ ಎವಿಲಿಶ್ ಅಂಡ್ ಡೆವಿಲಿಶ್. ಈಗ ಉದಾಹರಣೆಗೆ ಇದು ಪ್ರಕೃತಿ ವಿಕೋಪ ಏನದಾವಲ್ಲ, ಆ ಪ್ರಕೃತಿ ವಿಕೋಪ ಅವೆಲ್ಲ ಅದರ ದೈತ್ಯ ಶಕ್ತಿ, ಅದು ದೈವಿಕತೆ ಅಲ್ಲ, ದೈತ್ಯ ಶಕ್ತಿ. ಇದು ಒಂದು. ಇನ್ನೊಂದು, 1 ನಿಮಿಷ ಏನೋ ಬಂತು, ಇದು ಕೇಳಿಸ್ತದಲ್ಲ ನನ್ನ ಮಾತು ನಿಮಗೆ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. 1 ನಿಮಿಷ. ಎರಡನೇದು ಏನಂತಂದ್ರೆ, ಕುವೆಂಪು ಅವರಿಗೆ ನಾನು ಆಗ್ಲೇ ಹೇಳಿದಾಗೆ ನಿಸರ್ಗದ ಅಗಾಧವಾದ ಶಕ್ತಿಯಲ್ಲಿ ಅವ್ರಿಗೆ ನಂಬಿಕೆ ಇತ್ತು ಅನ್ನೋದು. ಎರಡನೇದು, ಚೈಲ್ಡ್ ಇಸ್ ದಿ ಫಾದರ್ ಆಫ್ ಮ್ಯಾನ್ ಅಂತ ವರ್ಡ್ಸ್ವರ್ತ್ ಹೇಳ್ತಾನಲ್ಲ, ಮಗು ಮನುಷ್ಯನ ತಂದೆ. ಹೀಗೆ ಅವ್ರದ್ದು ಒಂದು ಸಾಲಿದೆ, ಕುವೆಂಪುರದೊಂದು ಸಾಲಿದೆ. ಅಂದ್ರೆ ಆಗ್ಲೇ DM ಹಿರೇಮಠರು ಹೇಳಿದ್ರಲ್ಲ, ಈ ಪ್ರಕೃತಿ, ನಿಸರ್ಗ ಅನ್ನೋದು ನಮ್ಮ ಹೊರಗಡೆ ಇಲ್ಲ, ನಮ್ಮ ಒಳಗಡೆ ಕೂಡ ಇದೆ ಅನ್ನೋದು. ಅದನ್ನ ಇಬ್ರು ಕವಿಗಳು ಬಹಳ ಚೆನ್ನಾಗಿ ಗ್ರಹಿಸಿದ್ರು. ಮಗು ಮನುಷ್ಯನ ತಂದೆ, ಚೈಲ್ಡ್ ಇಸ್ ದಿ ಫಾದರ್ ಆಫ್ ಮ್ಯಾನ್ ಅಂತಂದ್ರೆ ಮನುಷ್ಯನಲ್ಲಿ ಮಗು ಇರ್ತಾನೆ ಅಂತ ಒಂದು ಕಲ್ಪನೆ. ಸೊ ಈ ಮನುಷ್ಯ ಮತ್ತು ನಿಸರ್ಗದ ನಡುವಿನ ಸಂಬಂಧದ ಅನೇಕ ಸ್ತರಗಳನ್ನ, ಅನೇಕ ಮುಖಗಳನ್ನ ಬಹಳ ಸಮರ್ಥವಾಗಿ ಇಬ್ರು ಕವಿಗಳು ಸೆರೆ ಹಿಡಿದ್ರು ಅಂತ ಅನ್ನೋದು. ಇನ್ನೊಂದೇನಂದ್ರೆ, ಕುವೆಂಪು ಅವರ ಒಂದು ಸೃಜನಶೀಲ ಶಕ್ತಿಗೆ ಅನೇಕ ಆಯಾಮಗಳಿದ್ವು. ಅವರು ಕಥೆಗಾರರಾಗಿದ್ರು, ಅವರು ಕಾದಂಬರಿಕಾರರಾಗಿದ್ರು, ಅವರು ನಾಟಕಕಾರರಾಗಿದ್ರು, ಅವರು ಮಹಾಕಾವ್ಯವನ್ನ ಬರೆದ್ರು, ಬಿಡಿ ಕವನಗಳನ್ನ ಬರೆದ್ರು. ಹೀಗಾಗಿ ನಿಸರ್ಗದ ಅನೇಕ ಡೈಮೆನ್ಷನ್ಸ್ ಗಳನ್ನ ತರ್ಲಿಕ್ಕೆ ಅವರಿಗೆ ಸಾಧ್ಯ ಆಯ್ತು. ಅಂದ್ರೆ ಪ್ರಕೃತಿಯ, ನಿಸರ್ಗದ ಅನೇಕ ಚಹರೆಗಳನ್ನ, ಅನೇಕ ಸ್ತರಗಳನ್ನ, ಅದರ ಅನೇಕ ಸೌಂದರ್ಯದ ರೂಪಗಳನ್ನ ತರಲಿಕ್ಕೆ ಸಾಧ್ಯ ಆಯ್ತು. ಮತ್ತು ಆಗಾಗ ನಿಸರ್ಗದ ಕೋಪವನ್ನ ಅಥವಾ ಅದರ ದೈತ್ಯ ಶಕ್ತಿಯನ್ನ ಕೂಡ ಸೆರೆ ಹಿಡ್ಲಿಕ್ಕೆ ಸಾಧ್ಯ ಆಯ್ತು. ವರ್ಡ್ಸ್ವರ್ತ್ ಕೇವಲ ಕವನಗಳನ್ನ ಬರೆದ್ರು. ಅವ್ರಿಗೆ
ಪ್ರಿಲೂಡ್ ಅನ್ನೋದು ಒಂದು ಕವನ, ದೊಡ್ಡದು ದೀರ್ಘ ಕವನ ಬಿಟ್ರೆ ಎಲ್ಲ ಒಂದು ಸುಮಾರು 250 ಕವನಗಳನ್ನ ಬರ್ದಾರ. ಸುನಿತಗಳಿದಾವೆ, ಸ್ವಲ್ಪ ದೀರ್ಘ ಕವನಗಳಿದಾವೆ, ಇವೆಲ್ಲ ಇವೆ. ಇದು ಒಂದು ವ್ಯತ್ಯಾಸ ನನಗೆ ಅನ್ನಿಸ್ತದೆ. ಅಂದ್ರೆ ಅಲ್ಲಿ ಬರಹದ ಗಾತ್ರ ಅಷ್ಟೇ ಅಲ್ಲ, ಅದು ಗುಣಮಟ್ಟದ ದೃಷ್ಟಿಯಿಂದಲೂ ಕೂಡ. ಇದು ನಾನು ಕಂಡುಕೊಂಡ ಈ ಇಬ್ಬರು ಮಹತ್ವದ ಕವಿಗಳ ನಡುವಿನ ಸಾಮ್ಯ ಮತ್ತು ಅಂತರ. ಬೇರೆದವರು ಮತ್ತೆ ಇದಕ್ಕೆ ಪೂರಕವಾಗಿ ಮತ್ತೇನಾದ್ರೂ ಹೇಳೋದಾದ್ರೆ ಹೇಳ್ಬೋದು, ಚರ್ಚೆಯನ್ನು ಮುಂದುವರಿಸಬಹುದು. ಆಮೇಲೆ ಇನ್ನು 1 ನಿಮಿಷ ಆಗ್ಲೇ ವಿನೋದನವರು ಒಂದೇನ್ ಪ್ರಶ್ನೆ ಮಾಡಿದ್ರಲ್ಲ, ವರ್ಡ್ಸ್ವರ್ತ್ ಮತ್ತು ಎಲಿಯಟ್ನ ಬಗೆಗೆ. ಎಲಿಯಟ್ ಕೆನಾಟ್ ರೈಟ್ ಲೈಕ್ ವರ್ಡ್ಸ್ವರ್ತ್, ಅಂಡ್ ಅಫ್ಕೋರ್ಸ್ ವರ್ಡ್ಸ್ವರ್ತ್ ಕೆನಾಟ್ ರೈಟ್ ಲೈಕ್ ಎಲಿಯಟ್. ಅವು ಎರಡು ಒಂದು 19ನೇ ಶತಮಾನ ಮತ್ತು ಇನ್ನೊಂದು 20ನೇ ಶತಮಾನ, ಒಂದು 100 ವರ್ಷಗಳ ಅವಧಿಯಲ್ಲಿ ಇಂಗ್ಲೆಂಡ್ ನಲ್ಲಿ ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿ ಹೋಗ್ಬಿಟ್ಟಿತ್ತು. 19ನೇ ಶತಮಾನದಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ಗಳು 20ನೇ ಶತಮಾನದಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಎಲಿಯಟ್ ಲಾಸ್ ಆಫ್ ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್ ಬಗೆಗೆ ಮಾತನಾಡ್ತಾನೆ, ನಾಗರಿಕತೆ ಬಗ್ಗೆ ಮಾತನಾಡ್ತಾನೆ. ಯಾವುದನ್ನ ನಾವು ನಾಗರಿಕತೆ ಅಂತೀವಲ್ಲ, ಈ ಮಾಡರ್ನ್ ಸಿವಿಲೈಸೇಷನ್ ಬಗೆಗೆ ಅವನು ಮಾತನಾಡ್ತಾನೆ. ದಿ ಇಫೆಕ್ಟ್ಸ್ ಆಫ್ ಮಾಡರ್ನ್ ಸಿವಿಲೈಸೇಷನ್ ಅಂದ್ರೆ ಮನುಷ್ಯ ಸಂಬಂಧಗಳು ಅರ್ಥವನ್ನು ಕಳೆದುಕೊಂಡಿದ್ದಾವೆ, ಭಾವನೆಗಳು ಅರ್ಥ ಕಳೆದುಕೊಂಡಿದ್ದಾವೆ. ಹಾಗೇನೆ ಎಲ್ಲ ಮನುಷ್ಯ ನಿರ್ಮಿಸಿದ ಅದು ದೇವರಾಗಿರ್ಬೋದು. ಚರ್ಚ್ ಬಗ್ಗೆ ಮಾತಾಡ್ತಾನೆ ಅವನು, ಚರ್ಚ್ ಬಗ್ಗೆ ಮಾತಾಡ್ತಾನೆ. ಇಂಥ ಅನೇಕ ಸಂಗತಿಗಳಿವೆ. ಮತ್ತು ಇನ್ನೊಂದು ಅರ್ಥದಲ್ಲಿ ವರ್ಡ್ಸ್ವರ್ತ್ ಏನು ಇಮೇಜಸ್ ಯೂಸ್ ಮಾಡ್ತಾನಲ್ಲ, ಅವನ್ನ ಬೇರೆ ಒಂದು ಸ್ತರದಲ್ಲಿ ಅವನು ಎಕ್ಸ್ಟೆಂಡ್ ಮಾಡಿದ ಅಂತೂ ಕೂಡ ನನಗೆ ಅನಿಸ್ತದೆ. Hello. ಮಾತಾಡಿ. Hello, sir. Once again, if you'll permit me, I have another question. Okay. Listening to this discussion, one question raised in my mind. Then there are two terms: art for art's sake and art for life. So the question raised in my mind that which is more applicable to literature then? If literature has a feeling of preaching, if literature has a responsibility to teach the world, so which is more applicable term to the literature then? Whether it is art for art's sake or art for life? ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಡೋಂಟ್ ನೋ ಸರ್. It's it's difficult for me, for everybody to give a direct answer to your question, single answer to your question. You are asking me whether art for art's sake is better or art for life's sake. Sir, it is always a matter of discussion and dispute among the readers. There is no dispute about it. Okay. And a writer should also have some responsibility to his society and to his people. To that extent, it is also his responsibility to address the issues affecting the human life, affecting the society, affecting the social system, political system, economic system, and so on. To that extent, you have some kind of social responsibility. But mainly, you are a writer, you are an author, you are a poet. You are responsible to your poetry. You are more responsible to your poetry than to your society. There are people to take care of society, isn't it? So, as a poet, what you should be doing? For instance, take the example of Keats or Bendre in Kannada. So, Bendre's job was to write poetry, not to do anything else. So he wrote poetry. So I rather go with art for art's sake theory than art for life's sake. You mean that it's up to reader then which approach he is to take? See, okay, because when we are talking about, if I am a poet, listen to me. If I am a poet, why do you come to me? You come to me to read my poetry. Yeah. Okay.
and enjoy its aesthetic beauty, enjoy the life presented here, the emotions reflected here, and so on. The question is raised because when we are talking about the relevance of this topic in the present, and then when we are talking about this ecological aspect, so obviously it is the question is created in my mind that literature has one responsibility. He has, I told you, he has, but he can't directly do it. He can't directly preach. He can't. In a subtle way, he can give his comments. Yeah. Thank you. So Vinod sir, I would like to add something to this. I would like to extend the answer. So as Frederick Nietzsche says, there is no art for art's sake. There is always you'll find human values in the art. Art is always, it's having a double faces. It's art for art's sake and arts for life's sake, because Wordsworth wrote for arts for art's sake, but wherein he has also provided the human values. He spoke about the wellness of the humanity. He spoke about the conservation and reservation of the nature. He also spoke and extolled the nature as well as the innocent human beings. He brought up the issues. He brought up the talent. He brought up the language. He brought up the culture of the innocent and rustic people, and that was considered as his responsibility. Somewhere, as Nietzsche says, art for art's sake, there also a poet is going to tell us art for life's sake. There, the hidden meaning lies in the art for art's sake. When poet is speaking about art, and there he also speaking about the life, because both he is doing. Yes, you are right. Yeah. Yes. Thank you, sir. Thank you, both of you. Thank you. ಸರ್, ಟೈಮ್ ಆಗ್ತಾ ಬರ್ತಾ ಇದೆ ಕಾರ್ಯಕ್ರಮದ ಕೊನೆಯದಾಗಿ ಸರ್. ಆಗ್ಲಿ ವಿಜಯಲಕ್ಷ್ಮಿ, ಇನ್ನೊಂದು 15 ನಿಮಿಷ ನೀವು ಕಂಟಿನ್ಯೂ ಮಾಡಿ ಪ್ರಶ್ನೆಗಳಿದ್ರೆ. ಸರ್ ನಮಸ್ತೆ ಸರ್. ಮಾತಾಡಮ್ಮ. Sir, I am Bhuneshwari Patel, post-graduation student. Thank you so much for the wonderful session. My question is, sir, do you think that people of the 21st century will take literature seriously? You are a postgraduate student. You please tell us whether you have taken the study of literature very seriously or not. Sir? Yes, sir. This is my question, sir. I want to clear. Okay, I will try to answer your question and let your teacher also add to what I'm going to say. The people of 21st century have taken the study of literature very seriously, because you have a big number of poets writing. People writing poetry, stories and novels and so on. The number has increased, and there are also several. There are plenty of new readers coming up in all languages. I'm quite confident that people will appreciate literature, and people will show their keen interest in the study of literary texts and so on. And we don't have to lose our hope. Basavara can also add something to. Yes, sir. Yeah. So if at all we should be and we want to be human beings in the days to come or in the years to come, we should go with the literature and we should understand the literature, because literature is like a news. It comes from all the way and all the layers of the life. So in order to understand the very layer of the society, we should understand and we should read the literature, because our life will become barren if we don't read literature and if we don't understand, because the literature can play a vital role in 21st century also. Look at the number of the books. Millions of the books are being printed out every year. It does show that people are having interested in the literature, and they are showing concern toward the literature, and they are also going to take part in the literary festivals. Look at the raging level of the literary festivals in India. Jaipur is conducting literary festival, Bangalore is conducting literary festival,
Bhubaneswar is conducting literary festival. Hyderabad is conducting literature festival. So look at this, young and enthusiastic scholars, students like you and me are taking part. It does mean that we want literature, because literature is going to shape our lives, our destinies. True. Probably we might have answered. Yeah. True. And Yes, sir. Thank you, sir. Bhuneshwari, literature has the power to civilize us. Yeah. Civilization, you cannot think of civilization without literature. You cannot think of civilization without poetry. It is poetry, it is literature that has made civilization possible. Okay, if I can call myself a civilized man, then I should read literature. I should read poetry. Absolutely, sir. Yes, sir. Thank you, sir. Good evening to everybody. With the permission of our respected Dr. Baswara Donor sir and today's resource person Baswara Ellur, let me speak on the question by Bhuneshwari Patil. Amma Bhuneshwari, let me take this Yes, sir. opportunity to speak in bilingual. Literature mirrors the life. Yes, It sir. reflects the life. Means what? It involves the life. Yes. Writer writes in such a way, maybe out of his imagination, out of his experience, out of his knowledge, shares his knowledge, which reflects the life of someone. That life of someone may be a guiding lamp to others. In other sense, literature is a life seen through temperament. It all depends on the temperament of a person, how writer writes and how reader takes it in his own way. If you read the theory called reader response theory, your question is very appreciable. But thing is that literature has a power to mold the personality, to change the society in many dimensions. Yes, sir. You are absolutely right, sir. Thank you, sir. ಶಿವಪೂಜೆ ಅವರೇ, ಒಂದು ಪಾಟೀಲ್ ಪ್ರಶ್ನೆ ಕೇಳಿದ್ಮೇಲೆ ನಾನು ಒಂದ್ ನಿಮಿಷ ವಿಚಾರ ಮಾಡಿದೆ. ಸಮಸ್ಯೆ ಎಲ್ಲಿದೆ ಅಂತಂದ್ರೆ, ಉದಾಹರಣೆಗೆ ನಾವು 21ನೇ ಶತಮಾನದಲ್ಲಿ ಬದುಕ್ತಕ್ಕಂತ ನಾವು ನಮ್ಮ ಸಂವೇದನೆಗಳನ್ನ ನಾವು ಕಳೆದುಕೊಳ್ತಾ ಇದ್ದೇವೆ. ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಗಿದೆ, ಆ ಮನುಷ್ಯ ಸಾಯ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ರೆ ನಾವೆಲ್ಲರೂ ಏನ್ ಪ್ರಯತ್ನ ಮಾಡ್ತಿದ್ದೀವಿ ಅಂತಂದ್ರೆ, ಅವನು ಆದಷ್ಟು ಬೇಗ ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋದು ನಮ್ಮ ಕಾಳಜಿ ಆಗಿರ್ತಿತ್ತು. ಈಗ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದರ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ. ಸಾಯೋ ಮನುಷ್ಯನ ವಿಡಿಯೋ ಮಾಡ್ತಕ್ಕಂತ ಕ್ರೂರ ಮನುಷ್ಯನಿಗೆ ಸಾಹಿತ್ಯ ಹೇಗೆ ಅರ್ಥ ಆಗ್ತದೆ, ನನ್ನ ಪ್ರಶ್ನೆ. ಆಮೇಲೆ ನಾವು ಮನುಷ್ಯರ ಸಾವಿಗೆ ಕರಗದ ನಾವು ಇನ್ನ ಪ್ರಾಣಿಗಳ ಸಾವಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ದಯಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಬಸವಣ್ಣ ಹೇಳಿದ. ಮನುಷ್ಯರನ್ನೇ ಪ್ರೀತಿಸದ ನಾವು ಇನ್ನು ಪ್ರಾಣಿಗಳನ್ನ ಯಾವಾಗ ಪ್ರೀತಿಸ್ತೇವೆ ಅನ್ನೋದು ಒಂದು ಪ್ರಶ್ನೆ. ಹೇಗೆ ನಮಗೆ ಸಾಹಿತ್ಯ ಅರ್ಥ ಆಗ್ತೈತಿ ಅನ್ನೋದು ಭುವನೇಶ್ವರಿ ಮಾತಿಗೆ ಉತ್ತರ. ಇನ್ನೊಂದು ಸಣ್ಣ ಒಂದು ಮಾತು ಹೇಳೋದೇನಂತಂದ್ರೆ, ಈಗ ನಾನು ಹೇಳಿದೆ ನಾವು ಸಂವೇದನೆಯನ್ನ ಕಳೆದುಕೊಂಡಿದ್ದೇವೆ. ಉದಾಹರಣೆಗೆ ಟಚ್ ಅನ್ನೋದೇನಿದೆಯಲ್ಲ, ಅದನ್ನ ಕಳೆದುಕೊಂಡಿದ್ದೇವೆ. ನೋಡಿ, ಇದನ್ನ ಇನ್ನೂ 40-50 ಜನ ಕೇಳುಗರು ಇದ್ದಾರೆ ಇಲ್ಲಿ. ನಾನು ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ತೇನೆ. ಯು ಶುಡ್ ಟೇಕ್ ಇನ್ ದ ರೈಟ್ ಸ್ಪಿರಿಟ್. ಈಗ ಕಾಳಿದಾಸನ ಅಭಿಜ್ಞಾನ ಶಕುಂತಲ ನಾಟಕದಲ್ಲಿ ದುಷ್ಯಂತನ ಟಚ್ ಇದೆಯಲ್ಲ, ಆಕೆ ಹೇಳ್ತಾಳೆ, ದುಷ್ಯಂತನೊಂದಿಗೆ ನನ್ನ ಸಂಪರ್ಕ ಬರುವುದಕ್ಕಿಂತ ಮೊದಲು ನಾನು ಉಗುರು ಮುಟ್ಟದ ಚಿಗುರಿನ ಹಾಗೆ ಇದ್ದೆ ಅಂತ ಆಕೆ. ಐ ವಾಸ್ ಸೋ ಡೆಲಿಕೇಟ್, ಸೋ ಟೆಂಡರ್, ಸೋ ಸ್ಮೂತ್, ಸೋ ಗುಡ್ ಅಂತ ಅವಳು ಹೇಳ್ತಾಳೆ. ಈಗ ಏನಾಗಿದೆ ಅಂತಂದ್ರೆ, ಕೆಲವು ಗಂಡು ಹೆಣ್ಣಿಗೆ ಮುಟ್ಟಿದ್ರು ಕೂಡ ಏನ್ ವ್ಯತ್ಯಾಸ ಆಗುದಿಲ್ಲ, ಹೆಣ್ಣು ಗಂಡಿಗೆ ಮುಟ್ಟಿದ್ರು ಕೂಡ ವ್ಯತ್ಯಾಸ ಆಗುದಿಲ್ಲ. ನೀವು ಬೆಂಗಳೂರಲ್ಲಿ ಇದ್ದೀರಿ, ನಾನು ಗುಲ್ಬರ್ಗದಲ್ಲಿದ್ದೀನಿ, ಹೌದಾ? ಅಂದ್ರೆ ನಾವು ಸ್ಪರ್ಶವನ್ನ ಕಳೆದುಕೊಂಡಿದ್ದೇವೆ. ಸ್ಪರ್ಶವನ್ನ ಕಳೆದುಕೊಂಡಂತ ನಾವು ಶಕುಂತಲನ್ನ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ?
ಅವಳಿಗೆ ಗುಂಗಿ ಹುಳ ಅದು ಬಂದ್ರೆ ಮೂರ್ಛೆ ಹೋಗ್ಬಿಟ್ಟು ಬಿಡ್ತಾಳೆ ಅವಳು. ನಮಗೆ ಹಾವು ಬಂದ್ರೆ ಏನೂ ಆಗುದಿಲ್ಲ, ಹುಲಿ ಬಂದ್ರೆ ಏನಾಗುದಿಲ್ಲ, ಸಿಂಹ ಬಂದ್ರೆ ಏನಾಗುದಿಲ್ಲ. ಯಾಕಂದ್ರೆ ನಾವು ಹಾವಿಗಿಂತ ಹೆಚ್ಚು ವಿಷಕಾರಿಯಾಗಿದ್ದೇವೆ, ಹುಲಿಗಿಂತ ಹೆಚ್ಚು ವ್ಯಗ್ರವಾಗಿದ್ದೇವೆ. ಸೊ ಹೀಗಾಗಿ ನಾವು ಹೇಗೆ ನಮ್ಮಂತವ್ರು ಹೇಗೆ ಸಾಹಿತ್ಯವನ್ನ ಕಾವ್ಯವನ್ನ ಓದಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಅನ್ನೋದು ಭುವನೇಶ್ವರಿಯ ಪ್ರಶ್ನೆ ಆಗಿದ್ರೆ ಅದು ಬಹಳ ಮಹತ್ವದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ಕೇವಲ ಕವಿಗಳು ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳು, ಸಾಹಿತ್ಯದ ಶಿಕ್ಷಕರು ಇದಕ್ಕೆ ಉತ್ತರ ಕಂಡುಕೊಂಡ್ರೆ ಸಾಲದು. ಇಡೀ ಸಮಾಜ, ಇಡೀ ನಾಗರಿಕತೆ ಈ ಪ್ರಶ್ನೆಯನ್ನ ಕೇಳ್ಕೋಬೇಕು. ವಿಜಯಲಕ್ಷ್ಮಿ, ಪ್ರಶ್ನೆಗಳು ಇರದೇ ಇದ್ರೆ ಕಾರ್ಯಕ್ರಮ ನೀವು ಮುಗಿಸ್ಬೋದು, ಅಥವಾ ಇನ್ನೊಂದು ಕೊನೆಯ ಪ್ರಶ್ನೆ ಏನಿದ್ರು ನೀವು ತೆಗೆದುಕೊಳ್ಬಹುದು. ಎಸ್ ಸರ್, ಒಂದು ಲಾಸ್ಟ್ ಕ್ವೆಶನ್ ಯಾರು ಕೇಳೋ ಹಾಗಿದ್ರೆ ಅಥವಾ ಪೂರಕವಾಗಿ 2 ನಿಮಿಷಗಳಲ್ಲಿ ತಮ್ಮ ಮಾತುಗಳನ್ನು ಹಂಚ್ಕೊಳ್ಳೋ ಹಾಗಿದ್ರೆ ಹಂಚ್ಕೊಳ್ಬಹುದು. ಸರ್, ನಂದು ಒಂದು ಪ್ರಶ್ನೆ, ನನ್ನ ಒಂದು ಪ್ರಶ್ನೆ ಅಲ್ಲ, ಒಂದಿಷ್ಟು ಕ್ಲಾರಿಫಿಕೇಶನ್ಸ್ ಡೋನು ಸರ್ ನಿಮ್ಮಿಂದ. ಈಗ ಸಿವಿಲೈಸ್ಡ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಸಾಹಿತ್ಯವನ್ನ ಓದ್ಬೇಕು ಅಂತ ಅಂದಾಗ ಬಹುಶಃ ಈಗ ಟ್ರೈಬ್ಸ್ಗಳು ಅಂದ್ರೆ ಓದು ಬರಹದ ಯಾವ ಗುಜುಲಿಗಿನೂ ಹೋಗ್ದೇನೆ ಕಾಡಿನ ಮಧ್ಯದಲ್ಲಿ ನಿಸರ್ಗದಲ್ಲಿನೇ ತಮ್ಮ ಇಡೀ ಬದುಕನ್ನ ಕಟ್ಕೊಂಡು ಬಾಳ್ತಾ ಇರ್ತಾರೆ. ಅವರಿಗೆ ಯಾವ ಸಾಹಿತ್ಯ ಒಂದು ಅದರ ಕಲ್ಪನೆಯೂ ಇರೋದಿಲ್ಲ. ಆದ್ರೆ ಅದನ್ನ ನನಗೆ ಸಿವಿಲೈಸ್ಡ್ ಅಂತ ಅವ್ರನ್ನ ನಾವು ಪರಿಗಣಿಸಬಹುದಾ? ನಿಜವಾದ ಅರ್ಥದಲ್ಲಿ ಅವ್ರು ಸಿವಿಲೈಸ್ಡ್, ಬರೀ ಸಾಹಿತ್ಯ ಓದಿದಕ್ ಮಾತ್ರ ನಾವು ಸಿವಿಲೈಸ್ಡ್ ಆಗ್ತೀವ? ನನ್ಗನ್ಸುತ್ತೆ ಈಗ ಓದು ನಮ್ಮ ಜ್ಞಾನವನ್ನ ಮತ್ತೆ ನಮ್ಮನ್ನ ನಿಜವಾದ ಇನ್ನೂ ಹೆಚ್ಚು ಹೆಚ್ಚು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ನಾವಷ್ಟೇ ನಮ್ಮ ಬದುಕಿಗೆ ಅಷ್ಟೇ ಅಲ್ಲ, ಬೇರೆಯವರ ಬದುಕಿಗೂ ಕೂಡ ನಾವು ಸ್ಪಂದಿಸುವಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು. ಬಟ್ ಈಗಿನ ಒಂದು ಸ್ಥಿತಿನಲ್ಲಿ ನಮ್ಮ ಓದು, ನಮ್ಮ ಪಡೆದುಕೊಂಡಂತಹ ಪದವಿಗಳು ನಮ್ಮನ್ನ ಹೆಚ್ಚು ಸ್ವಾರ್ಥಿಗಳನ್ನಾಗಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮಿಂದ ಕೆಲವೊಂದು ಉತ್ತರನ ಬಯಸ್ತೀನಿ. ನೀವು ಪ್ರಶ್ನೆಯನ್ನ ಕೇಳಿದ್ರಿ ಮತ್ತು ಉತ್ತರಗಳನ್ನ ಕೂಡ ನೀವೇ ಹೇಳಿದ್ರಿ. ಆದ್ರೂ ಕೂಡ ಒಂದು 2 ಸಂಗತಿಗಳನ್ನ ಹೇಳ್ಬಹುದು. ಮೊದಲನೇದು, ಈ ಸಮಸ್ಯೆ ನಾವು ಇಲ್ಲಿವರೆಗೆ ಮಾತನಾಡಿದೇವಲ್ಲ, ಈ ಸಮಸ್ಯೆಗಳು ಕಲಿತವರ ಸಮಸ್ಯೆಗಳು, ವಿದ್ಯಾವಂತರ ಸಮಸ್ಯೆಗಳು, ನಾಗರಿಕರ ಸಮಸ್ಯೆಗಳು, ನಾಗರಿಕತೆ ಹೊಂದಿದವರ ಸಮಸ್ಯೆಗಳು, ಆದಿವಾಸಿಗಳ ಸಮಸ್ಯೆ ಅಲ್ಲ. ನಾನು 4 ವರ್ಷ ಆದಿವಾಸಿಗಳ ನಡುವೆ ನಾನು ಜೀವನ ಮಾಡಿ ಬಂದಿದ್ದೇನೆ, ಅಮರಕಂಟಕದಲ್ಲಿ, ಮಧ್ಯಪ್ರದೇಶದ ಅಮರಕಂಟಕದಲ್ಲಿ. ಹೀಗಾಗಿ ಅವರಿಗೆ ಸಾಹಿತ್ಯದ ಅಗತ್ಯ ಇಲ್ಲ, ಅವರಿಗೆ ಸಾಹಿತ್ಯದ ಅಗತ್ಯ ಇಲ್ಲ, ಸಂಗೀತದ ಅಗತ್ಯ ಇಲ್ಲ, ಕಲೆಯ ಅಗತ್ಯ ಇಲ್ಲ. ಅವರ ಬದುಕಿನಲ್ಲಿ ಸಾಹಿತ್ಯ ಇದೆ, ಸಹಜವಾದಂತ ಒಂದು ಸಾಹಿತ್ಯ ಅವರ ಬದುಕಿನಲ್ಲಿದೆ, ಅವರ ಬದುಕಿನ ಕ್ರಮದಲ್ಲಿದೆ. ದೇರ್ ಇಸ್ ಪೋಯಿಟ್ರಿ ಇನ್ ದ ವೇ ದೇ ಲೀವ್. ಅರಣ್ಯದಲ್ಲಿ ಇದೆ, ಅಲ್ಲಿ ಕಾವ್ಯ ಇದೆ, ಅಲ್ಲಿ ಸಂಗೀತ ಇದೆ, ಅಲ್ಲಿ ಪೇಂಟಿಂಗ್ಸ್ ಇದೆ, ಎಲ್ಲ ಇದೆ. ಕುವೆಂಪುರದ ಒಂದು ಕವನದಲ್ಲ, ಸೂರ್ಯೋದಯದ ಬಗೆಗೆ, ದೇವರು ರುಜು ಮಾಡಿದನು ಅಂತ ಹೇಳಿ, ದೇವರ ರುಜು, ದಿಸ್ ಈಸ್ ದಿ ಸಿಗ್ನೇಚರ್ ಆಫ್ ಗಾಡ್ ಅಂತ. ಸೊ ನಿಮಗೆ ನಿಸರ್ಗದಲ್ಲಿ ಯು ಫೈಂಡ್ ಥೌಸಂಡ್ಸ್ ಆಫ್ ಸಿಗ್ನೇಚರ್ಸ್ ಆಫ್ ಗಾಡ್. ದೇವರ ಸಾವಿರಾರು ಸಹಿಗಳು ನಿಮಗೆ ಅಲ್ಲಿ ಸಿಗ್ತವೆ. ಹೀಗಾಗಿ ಅವ್ರನ್ನ ಏನ್ ಮಾಡ್ಬೇಕಾಗಿಲ್ಲ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡೋದು. ಅವರು ನಮಗ್ ಸಮಸ್ಯೆ ಅಲ್ಲ, ನಾವು ಅವರಿಗೆ ಸಮಸ್ಯೆ ಆಗಿದ್ದೇವೆ. ಯಾಕಂದ್ರೆ ಅವರನ್ನ ಅರಣ್ಯದಿಂದ ಹೊರಗೆ ಹಾಕ್ತಾ ಇದ್ದೇವೆ, ಏನೇನೋ ಮಾಡ್ಬಾರ್ದು ಕೆಲಸನ ಮಾಡ್ತಾ ಇದ್ದೇವೆ. ಹೀಗಾಗಿ ಅವ್ರನ್ನ ಸಿವಿಲೈಸ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅವರು ಒಂದು ಅರ್ಥದಲ್ಲಿ ಅವರು ದೇರ್ ಆಲ್ರೆಡಿ ಸಿವಿಲೈಸ್ಡ್ ಇನ್ ದೇರ್ ಓನ್ ವೇ ಅಂಡ್ ಇನ್ ದೇರ್ ಓನ್ ರೈಟ್. In their own way, they are civilized, they are perfectly all right, and they are very happy with all sorts of problems. ಸಮಸ್ಯೆ ಇರೋದು ನಮ್ದು ನಿಮ್ದು, ಈ ಸಿವಿಲೈಸ್ಡ್ ಜನರ ಸಮಸ್ಯೆ ಇದೆ. ನಮಗೆ ಬೇಕು, ನಮಗೆ ಯಾಕೆ ಸಾಹಿತ್ಯ ಬೇಕು, ಕಲೆ ಬೇಕು ಅಂತಂದ್ರೆ, ಈ ನಮ್ಮ ಮನಸ್ಸುಗಳು ಏನಿದಾವಲ್ಲ, ಕಲುಷಿತ ಮನಸ್ಸುಗಳು, ಈ ಮನಸ್ಸುಗಳು ಶುದ್ಧ ಆಗ್ಬೇಕು, ನಮ್ಮ ಭಾವನೆಗಳು ಶುದ್ಧ ಆಗ್ಬೇಕು, ನಮ್ಮ ಬದುಕು ಶುದ್ಧ ಆಗ್ಬೇಕು ಅಂತಂದ್ರೆ ಈ ನಮಗೆ ಕೆಲವು ಸಿವಿಲೈಸಿಂಗ್ ಪ್ರೊಸೆಸ್ಗಳು ಬೇಕಾಗ್ತದೆ. ಸೊ ಈ ಅರ್ಥದಲ್ಲಿ ಲಿಟ್ರೇಚರ್ ಕ್ಯಾನ್ ಸಿವಿಲೈಸ್ ಅಸ್, ಲಿಟ್ರೇಚರ್ ಕ್ಯಾನ್ ಮೇಕ್ ಅಸ್ ಮೋರ್ ಹಂಬಲ್. ನಮ್ಮಲ್ಲಿ ಅಹಂಕಾರ, ದೊಡ್ಡ ಮಟ್ಟದ ಅಹಂಕಾರ
ನಮ್ಮ 100ರಲ್ಲಿ 90% ಸಮಸ್ಯೆಗಳಿಗೆ ನಮ್ಮ ಅಹಂಕಾರ, ದುರಹಂಕಾರವೇ ಕಾರಣ. ಸೊ ಇದನ್ನೆಲ್ಲ ಮೀರ್ಬೇಕು ಅಂತಂದ್ರೆ, ನಮ್ಮ ಅಹಂಕಾರವನ್ನ ಮೀರ್ಬೇಕಂದ್ರೆ ಹೆಚ್ಚು ಹಂಬಲ್ ಆಗ್ಬೇಕು ಅಂತಂದ್ರೆ ದಯೆ, ಕರುಣೆ, ಬಸವಣ್ಣ ಹೇಳ್ತಾನ ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನೋದೇನಿದೆಯಲ್ಲ, ಅಂತ ಬಸವಣ್ಣನ ಮನಸ್ಸನ್ನ ಹೊಂದಬೇಕು, ಋಷಿ ಮುನಿಗಳ ಮನಸ್ಸನ್ನ ಹೊಂದಬೇಕು, ನಮ್ಮ ವೇದಗಳ ಉಪನಿಷತ್ತುಗಳ ಕಾಲದಲ್ಲಿ ಇರ್ತಕ್ಕಂಥ ಬದುಕಿದಂತ ಋಷಿ ಮುನಿಗಳ ಒಂದು ಮನಸ್ಸನ್ನ ನಾವು ಹೊಂದಬೇಕು ಅಂತಂದ್ರೆ ನಮಗೆ ಅಂತ ಸಾಹಿತ್ಯ ಬೇಕು. ಆದ್ರೆ ಏನಾಗಿದೆ ಅಂದ್ರೆ ಇತ್ತೀಚೆಗೆ ನಮ್ಮ ಸಾಹಿತ್ಯ ಕೂಡ ಈ ಕೆಲಸ ಮಾಡ್ತಾ ಇಲ್ಲ. ಅದು ಹೇಗೆ ಸಮಾಜವನ್ನ ಒಡಿಬೇಕು, ಹೇಗೆ ಧರ್ಮವನ್ನ ಒಡಿಬೇಕು, ಅಥವಾ ಹೇಗೆ ದೇಶ ವಿರೋಧಿ ಸಂಘಟನೆಗಳನ್ನ ಸೃಷ್ಟಿ ಮಾಡ್ಬೇಕು ಅನ್ನೋದ್ರಲ್ಲೇ ನಮ್ಮ ಅನೇಕ ಜನ ಸಾಹಿತಿಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇಶ ಪ್ರೇಮಿಗಳನ್ನ ಸೃಷ್ಟಿಸುವ ಸಾಹಿತ್ಯ ಅಲ್ಲ, ಈ ಅರಾಜಕತೆಯನ್ನ ಸೃಷ್ಟಿಸುವ, ಆತಂಕವಾದಿಗಳನ್ನ ಸೃಷ್ಟಿಸುವ, ಬೆಂಬಲಿಸುವ ಸಾಹಿತ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಇಂಥ ಸಾಹಿತ್ಯಗಳಿಂದ ನಾವು ಸಿವಿಲೈಸ್ಡ್ ಆಗೋದಿಲ್ಲ, ಅನ್ಸಿವಿಲೈಸ್ಡ್ ಆಗ್ತೇವೆ ನಾವು. ಅದಕ್ಕೆ ಬೇಂದ್ರೆ ಅಂತ ಕವಿ, ಕುವೆಂಪು ಅಂತ ಕವಿ, ವರ್ಡ್ಸ್ವರ್ತ್ ಕಾಲ್ರಿಡ್ಜ್ ಅಂತ ಕವಿಗಳು, ಮಿಲ್ಟನ್ ಶೇಕ್ಸ್ಪಿಯರ್ ಅಂತ ಕವಿಗಳು, ಲೇಖಕರು ನಮಗೆ ಬೇಕಾಗ್ತದೆ. ಧನ್ಯವಾದಗಳು ಸರ್. ಆಲ್ಮೋಸ್ಟ್ ಈಗಾಗ್ಲೇ 7:55 ಇಷ್ಟು ಸುದೀರ್ಘವಾಗಿ 100 ಜನನು ಕೂಡ ಇವತ್ತು ಫ್ರಮ್ ದ ಬಿಗಿನಿಂಗ್ ಇಂದ ಆಲ್ಮೋಸ್ಟ್ 1.5 ಗಂಟೆಗಳ ಕಾಲ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಈ ಬಸವರಾಜ್ ಎಳ್ಳೂರವರ ಮಾತುಗಳನ್ನ, ಹಾಗೆ ಬಸವರಾಜ್ ಡೋನು ಸರ್ ಅವರ ಮಾತುಗಳನ್ನ ಕೇಳಿಸ್ಕೊಂಡು ನಿಜವಾಗ್ಲೂ ಒಂದು ನಿಸರ್ಗದ ಒಳಗಡೆನೆ ಹೊಕ್ಕು. ಯಾಕಂದ್ರೆ ನಾನು ಪ್ರಾರಂಭದಲ್ಲೇ ಹೇಳ್ದೆ, ಈಗ ಬಿಸಿಲು ಎಲ್ಲೆಡೆನೂ ಧಗೆ ಇದೆ. ನಮ್ಮ ನಿಜವಾಗ್ಲೂ ಮನಸ್ಸಿಗೆ ತಂಪನ್ನ ಎರೆಯುವಂತಹ ಕೆಲಸವನ್ನ ಈ ಸಾಹಿತ್ಯ ನಿಜವಾಗ್ಲೂ ಮಾಡ್ತಾ ಇದೆ. ಈ ಗಳಿಗೆನಲ್ಲಿ ಇಂಥ ಒಂದು ಸಾಹಿತ್ಯದ ಓದು ಸರ್ ಹೇಳ್ದಾಗೆ ಹೆಚ್ಚು ನಮ್ಮನ್ನ ಮನುಷ್ಯರನ್ನಾಗಿ, ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಬದುಕೋ ನಿಟ್ಟಿನಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳುವಂತ ಮಾಡುತ್ತೆ. ಆ ನಿಟ್ಟಿನಲ್ಲಿ ಧಾರವಾಡ ಕಟ್ಟೆ ನಿರಂತರವಾಗಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ನಮ್ಮ ಅನುಮತಿಯನ್ನ ಸ್ವೀಕಾರ ಮಾಡಿ ಸುಮಾರು 60 ನಿಮಿಷಗಳ ಕಾಲ ವರ್ಡ್ಸ್ವರ್ತ್ ಕಾವ್ಯವನ್ನ ಇಟ್ಕೊಂಡು, ಇಂದಿನ ಪರಿಸ್ಥಿತಿಗೆ ಅಂದ್ರೆ ಪ್ರಸ್ತುತೆಯನ್ನ ಇಟ್ಕೊಂಡು ಒಂದು ಸುಮಾರು ವಿಷಯಗಳನ್ನ ಬಸವರಾಜ್ ಎಳ್ಳೂರವರು ಈ ಸಾಹಿತ್ಯ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಹಾಗೆ ನೆರೆದಿರುವ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಮತ್ತೆ ನಿಮಗೆ ಈ ವೇದಿಕೆ ಆಹ್ವಾನ ನೀಡುತ್ತೆ ಮುಂದಿನ ಸಂಚಿಕೆನ ನಾವು ಪ್ರಾರಂಭ ಮಾಡಿದಾಗ. ಇಷ್ಟೊತ್ತವರೆಗೂ ಕೂಡ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ವಿಷಯದ ಪೂರಕವಾಗಿ ಕೆಲವು ಮಾತುಗಳನ್ನ, ಹಾಗೆ ಸಂವಾದದಲ್ಲಿ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಂತ ಬಸವರಾಜ್ ಡೋನು ಸರ್ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಶಿವಪೂಜಿ ಕೋಟಿ ಅವರು, ಹಾಗೇನೆ ವಿನೋದ್ ಅವರು, ತುಂಬಾ ಜನ, ಭುವನೇಶ್ವರಿ ಪಾಟೀಲ್ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತೋದ್ರ ಮೂಲಕ ಮತ್ತೊಂದಿಷ್ಟು ವಿಷಯಗಳಿಗೆ ಒಂದು ಹೊರತೆಗೆದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬರುವ ಶನಿವಾರ ಈಗಾಗಲೇ ಈ ವೇದಿಕೆಯಲ್ಲಿ ಡಾಕ್ಟರ್ ಶಿವಪೂಜಿ ಕೋಟಿ ಸರ್ ಇದ್ದಾರೆ. ಅವ್ರದ್ದೇ ಆದಂತ ಮಾತುಗಳಿಗೆ ನಾವು ಕಿವಿಯಾಗ್ಲಿದ್ದೇವೆ. ಪಿ ವಿ ಶೆಲ್ಲಿ ಅವರ ಕುರಿತಾಗಿ ಅವರು ಒಂದು ಕಾವ್ಯವನ್ನ ಇಟ್ಕೊಂಡು ಮಾತನಾಡ್ಲಿದ್ದಾರೆ. ಅವ್ರಿಗೆ ಅಡ್ವಾನ್ಸ್ ಆಗಿ ನಾನು ವೆಲ್ಕಮ್ ನ ಕೂಡ ತಿಳಿಸ್ತೀನಿ, ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಾರ್ಯಕ್ರಮದಲ್ಲಿ DM ಹಿರೇಮಠ್ ಸರ್ ಕೂಡ ಕೆಲವು ಮಾತುಗಳನ್ನ ಹಂಚ್ಕೊಂಡ್ರು. ಎಲ್ಲ ಹಿರಿಯರಿಗೂ ಕೂಡ, ಯಾಕಂದ್ರೆ 100 ಜನ ಒಂದು ಲಿಸ್ಟ್ ಇದೆ, ಎಲ್ಲರ ಹೆಸರುಗಳನ್ನ ತೆಗೆದುಕೊಳ್ಳಕ್ ಆಗೋದಿಲ್ಲ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಧಾರವಾಡ ಕಟ್ಟೆಯ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಲ್ಲಿಗೆ ಈ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ. ಮತ್ತೊಮ್ಮೆ ಮುಂದಿನ ಶನಿವಾರ ಶಿವಪೂಜಿ ಕೋಟಿ ಸರ್ ಅವರ ಮಾತುಗಳೊಂದಿಗೆ ಧಾರವಾಡ ಕಟ್ಟೆ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ತಮ್ಮ ಎದುರುಗಡೆ ಪ್ರಸ್ತುತ ಇರಲಿದೆ. ಧನ್ಯವಾದಗಳು. ಶುಭರಾತ್ರಿ ಸರ್.